ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಹೇಯ ಸೃಷ್ಟಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೇಷ ಶಕ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರಮತಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾಪ್ಯೇಷ್ವವಿಘ್ನೇಶ್ವರಾಟ್ तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहगातर आजुहाव पुत्रेति तन्मयातया तरवोऽपि नेदुः तं सर्वभूतहृदयं मुनिमानतोऽस्मि अशेषवज्राड्यमलापहन्ति नमं नमं स्पष्टसुवक्प्रदायिनि नमेह जुह्वाग्रसुरङ्गनर्तकी भवप्रसन्ना वदने च मे श्रीः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृर्जयमुनीन् श्रीपादरार्सन्मणि दासार्यान् विविधागमविहरान् श्रीवादिराजानपि वन्देऽहं रघुत्तमगुरून् वैदग्ध्यवारानिधिं श्रीसत्यव्रतराघवेन्द्रमुनिपान् सद्बोधसद्ध्यानपान् ध्यायां विबुधाचार्यं वेदज्ञानद्विनिरं दुर्बतध्वन्तमार्ताण्डं सत्यध्यानमुनिं भजे सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधार्तान् शास्त्रेषु पारदुष्वानं शास्त्रज्ञेषु वत्सं दीनभक्तोद्धारकरं सत्यात्मानं गुरुं भजे यस्य प्रचण्डतपसा हनुमान् प्रसन्नः शास्त्रानुवादकथितेन सुधानुरक्तः सज्ञानतीर्थवरशिष्य इति प्रसिद्धः श्रीवेङ्कटेशकविराट् पदमातनोतु विद्यापीठविधातारं विद्यावारिधीन्द्रं विद्यार्थिवत्सलं वन्दे महामहिमसद्गुरुं सर्वविद्याप्रदातारं सर्वशास्त्रेषु कोविदं सर्वोपदेशकर्तारं तं वन्दे ज्ञानकेसरिं शुभान् ध्यायन्ति ये कामान् गुरुदेवप्रसादान् इतरान् आत्मपापोत्थान् तेषां विद्याफलिष्यति स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषोदरपुरधरे धर्मार्थिकिलसाधिनी भूते श्रीमद्भागवते चतुर्थस्कन्धे अद्य किञ्चित् प्रमेयकथामारम्भः। हरिः ओं हरिः ओं हरिः ओं। सनकाद्या नारदश्च रघुहंसो ऋणिर्यतिः नेते गृहान् ब्रह्मसुता तपसूयं अतितेजसः ऊर्ध्वरेतसः। ಶ್ರೀಗುರುಭ್ಯೋ ನಮಃ. ಮೈತ್ರೇಯರು ಹೇಳುವಂತಹ ಮುಂದಿನ ಕಥೆ. ಇಲ್ಲಿವರೆಗೆ ಆಕೂತಿ, ದೇವಹೂತಿ, ಪ್ರಸೂತಿ ಮೂರು ಜನ ಅವರವರ ಸಂತತಿಗಳು, ಅವರಿಗೆ ಸಂಬಂಧಪಟ್ಟಂತಹ ಮಕ್ಕಳು, ಇವರೆಲ್ಲರ ಕಥೆಗಳನ್ನು ಸೂಚನೆಯನ್ನು ಮಾಡಿ ಆಮೇಲೆ ಪ್ರಿಯವ್ರತ ಮತ್ತು ಉತ್ಥಾನಪಾದ ಇವರ ಕಥೆಯನ್ನು ಹೇಳುವುದಕ್ಕಾಗಿ ಹೇಳ್ತಾರೆ. ಪ್ರಿಯವ್ರತ ದೊಡ್ಡವನು, ಉತ್ಥಾನಪಾದ ಎರಡನೇದವನು. ದೊಡ್ಡವನಾದ ಪ್ರಿಯವ್ರತದ ಕಥೆಯನ್ನು ಹೇಳಬೇಕಾಗಿತ್ತು, ಹೇಳದೇನೆ, ಯಾಕಂದರೆ ಅದು ಬಹಳ ವಿಸ್ತಾರವಾದ ಕಾರಣ ಅದರ ಅನಂತರದಲ್ಲಿ ಹೇಳಿ ಮೊದಲಿಗೆ ಉತ್ಥಾನಪಾದದ ಕಥೆಯನ್ನು ಮೊದಲಿಗೆ ನಮಗೆ ತಿಳಿಸಿಕೊಡುವುದಕ್ಕಾಗಿ ಹೇಳ್ತಾರೆ. ಸನಕಾದ್ಯ ನಾರದಾಶ್ಚ ರಘು ಹಂಸೋ
ಸನಕಾದಿಗಳು, ನಾರದರು, ಋಭು, ಹಂಸ, ಆರುಣಿ, ಯತಿ ಮೊದಲಾದವರೇ ಬ್ರಹ್ಮಸುತಾಹ. ಬ್ರಹ್ಮದೇವರ ಮಕ್ಕಳಾಗಿ ಇವರೆಲ್ಲರೂ ಕೂಡ ಮನುವಿನ ಸಂತತಿಯನ್ನು ಬೆಳೆಸಿದರು. ಮನುಷ್ಯರ ಸಂತತಿವರೆಗೆ ಎಲ್ಲರೂ ಕೂಡ ಬೆಳೆಸಿದಂತಹ ಇವರು ಬ್ರಹ್ಮದೇವರ ಮಕ್ಕಳ ನಂತರ ಇವರು ಇಷ್ಟು ವಿಂಗಡವಾಗಿ ಎಲ್ಲರೂ ಕೂಡ ಬೆಳೆಸಿದರು. ಬ್ರಹ್ಮದೇವರೇ ಸೃಷ್ಟಿಗಳ ಕರ್ತೃಗಳಾದ ಕಾರಣ ಅನಂತರದಲ್ಲಿ ಬರ್ತಕ್ಕಂತಹ ಹೇಗೆ ದೇವತೆಗಳಿದ್ದಾರೆ, ಮನುಷ್ಯರಿದ್ದಾರೆ, ಹಾಗೆ ದೈತ್ಯರು ಇದ್ದಾರೆ. ದೈತ್ಯರ ಸಂತತಿ ಹೇಗೆ ಬೆಳೀತು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಅದರಲ್ಲಿ ಮುಂದೆ ಬ್ರಹ್ಮದೇವರ ಇನ್ನೊಂದು ರೀತಿಯಿಂದಾಗಿ ಅಲ್ಲಿ ಬ್ರಹ್ಮಸುತಾಹ ಅಲ್ಲಿ ಹೇಳ್ತಾರೆ ಊರ್ಧ್ವರೇತಸ್ಕರಾಗಿರುವಂತಹ ಇವರೆಲ್ಲರೂ ಕೂಡ ಮುಂದೆ ಸಂತತಿಯನ್ನು ಬೆಳೆಸ್ತಾರೆ. ಅನಂತರದಲ್ಲಿ ವೃಷಾ ಅಧರ್ಮಸ್ಯ ಭಾರ್ಯ, ಸುಳ್ಳು ಅಂತ ಹೇಳ್ತೀವಲ್ಲ ಅದಕ್ಕೆ ಒಂದು ಶಬ್ದ ಸಂಸ್ಕೃತದಲ್ಲಿ. ಅವರು ಅಧರ್ಮದ ಜೊತೆಗೆ ಮದುವೆಯಾಗಿ ಆಸೀತ್ ಇದ್ದಳು. ಅವರಿಗೆ ಹುಟ್ಟಿದವರು ಯಾರಪ್ಪ ಅಂದರೆ ದಂಭ ಅಂದರೆ ವಿಶೇಷವಾಗಿ ಅಹಂಕಾರದಿಂದ ವಿದ್ಯಮಾನವಾಗಿರುತ್ತಹ ವಿದ್ಯೆಯಿಂದಾಗಿ ಅಹಂಕಾರದಿಂದ ಗರ್ವಿತನಾದಂತಹ ವ್ಯಕ್ತಿ. ಎಲ್ಲಿ ಗರ್ವ ಇರುತ್ತೆ, ಅಹಂಕಾರವಿರುತ್ತೆ, ಮಮಕಾರವಿರುತ್ತೆ, ನಾನು ಒಂದು ಅಭಿಮಾನವಿರುತ್ತೆ, ಅಲ್ಲಿ ಎಲ್ಲಿಯೂ ಕೂಡ ಮೋಕ್ಷಾದಿಗಳು ಇರುವುದಿಲ್ಲ. ಇವರು ಅಸುರ ಸಂತತಿಯನ್ನು ಬೆಳೆಸುವುದಕ್ಕಾಗಿ ಸುಳ್ಳು ಅಧರ್ಮದ ಜೊತೆಗೆ ಮಕ್ಕಳಾಗಿ ಹುಟ್ಟಿದವರೇ ಇವರು ದಂಭ ಮೊದಲಿಗೆ. ಆಮೇಲೆ ಮಾಯಾ ಅಂದರೆ ಇಲ್ಲ ಲಕ್ಷ್ಮೀದೇವಿ ಅಂತ ಅರ್ಥ ಅಲ್ಲ, ಅಜ್ಞಾನ ಅಂತ ಅರ್ಥ, ವಿಪರೀತ ಜ್ಞಾನ ಅಂತ ಅರ್ಥ. ಆ ವಿಧವಾಗಿರುವಂತಹ ಜ್ಞಾನವನ್ನು ಪಡೆದವರು ಮತ್ತು ಇವರಿಂದಾಗಿ. ಆಮೇಲೆ ಅಸುತ, ಮಕ್ಕಳನ್ನು ಪಡೆದೇ ಇರುವಂತಹ ಜನರನ್ನು ಒಳಗಡೆ ನಾಶ ಮಾಡುವಂಥವ್ರು, ಅವರನ್ನು ಮದುವೆಯಾಗಿ ಮುಂದೆ ನಿವೃತ್ತಿ ಅಂದರೆ ಇಲ್ಲಿ ದೇವತೆ ಅಂತ ಅರ್ಥ ಅಲ್ಲ. ನಿವೃತ್ತಿ ಶಬ್ದಕ್ಕೆ ಹೇಳ್ತಾರೆ ಪುತ್ರಹಿತ ನಿವೃತ್ತಿರ್ಹಿ ಅಂತಂದ್ರೆ ನಿರ್ಜನ. ಅಲ್ಲಿ ವಿಚಾರವನ್ನ ಮಾಡದಂತಹ ಜನರು, ಅಚೇತರಾಗಿರುವಂತಹವರು, ಅವರನ್ನು ಹುಟ್ಟಿಸ್ತಾರೆ. ನಿವೃತ್ತಿ ಎಂಬ ಶಬ್ದಕ್ಕೆ ಇಲ್ಲಿ ಹೇಳಬೇಕಾದ ಶ್ರೀಮದಾಚಾರ್ಯ ಹಠಿಗಳು, ನಮ್ಮದೇ ಆಗಬೇಕೆಂಬ ಹಠವನ್ನ ಯಾರು ಮಾಡಿಸ್ತಾರೆ, ಸಾಧನೆಯನ್ನ ಮಾಡ್ಕೊತಾರೆ, ಅಂತ ಹಠಿಗಳು ಅಂತ ಈ ರೀತಿ ಹೇಳ್ತಾರೆ. ಅಂತ ನಿವೃತ್ತಿ ಅಂದ್ರೆ ನಿವೃತ್ತಿ ದೇವತೆ ಅಂತಲ್ಲ, ದಿಕ್ಕಭಿಮಾನಿ ಆಗಿರುವಂತಹ ದೇವತೆ ಅಂತ ಇರ್ತಿಯಾಗಲ್ಲ. ಜಗರೇ ಪ್ರಜಾಹ ಈ ರೀತಿಯಾಗಿ ಹುಟ್ಟಿದ್ರು. ತಯೋಹು ಅವರ ಮುಂದೆ ಹುಟ್ಟುವಂತಾರೆ ಯಾರಪ್ಪ ಅಂತಾರೆ ಕ್ರೋಧಾಶ್ಚ, ಅವರಿಗೆ ಮಕ್ಕಳಾಗಿ ಕ್ರೋಧ, ಹಿಂಸ ಮತ್ತು ಶಕ್ತಿ, ಅರುಕ್ತಿ ಮತ್ತು ಕಲಿ ಮೊದಲಾದವರು ಎಲ್ಲರೂ ಕೂಡ ಈ ಹೆಂಗ ದೇವತೆಗಳ ಸಂತತಿಯನ್ನು ಹೇಳಿದಾರೋ ಇವರು ಈ ರೀತಿಯಾಗಿ ಈ ಕ್ರಮದಲ್ಲಿ ಹುಟ್ಟಿದ್ರು. ಇದಕ್ಕೆ ಆಕ್ಚುಲಿ ಅಂದ್ರೆ ಶ್ರೀಮದಾಚಾರ್ಯ ಹೇಳಿದ ಪ್ರಕಾರ ಇವರಿಂದಾಗಿ ಇವರು ಯಾಕೆ ಹುಟ್ಟಿದ್ರು ಎಲ್ಲೋ ಕಾರಣವನ್ನೇ ಹೇಳ್ತಾರೆ. ಅಸತ್ಯದಿಂದಾಗಿ ಯಾಕೆ ದಂಭ ಬಂತು, ಅದರಿಂದಾಗಿ ಮಾಯಾ ಯಾಕೆ ಬಂತು, ಒಂದಕ್ಕೆ ಒಂದು ಕಾರಣವನ್ನು ಸೂಚನೆ ಮಾಡ್ತಾ ಹೋಗ್ತಾರೆ. ಈ ರೀತಿಯಾಗಿರುವಂತಹ ಕಾರಣ ಹೇಳ್ತಾರೆ. ಕಲಿ ಹುಡ್ತಾನೆ, ಆ ಕಲಿಯನ್ನು ಕುರಿತುಕೊಂಡು ಆ ಕಲಿಗೆ ಮುಂದೆ ದುರುಕ್ತಿ, ಅವನಿಗೆ ದ್ವಂದ್ವವಾಗಿರುವಂತಹದ್ದೆಲ್ಲವೂ ಕೂಡ ನಮ್ಮ ಯಾರದೇ ಸಿದ್ಧಾಂತವಾಗಲಿ ನಿರ್ಣಾಯಕವಾದ ಒಂದು ಸಿದ್ಧಾಂತವಾಗಬೇಕು ಅಂತಾಗಿದ್ದರೆ ಅಲ್ಲಿ ಎರಡು ಇರಬಾರ್ದು. ಪ್ರಧಾನವಾಗಿ ಒಂದು ಸಂಶಯವಿತ್ತಂದ್ರೆ ಯಥಾರ್ಥವಾದ ಜ್ಞಾನ, ನಮಗೆ ನಿಜವಾದ ಜ್ಞಾನ ಎಂದಿಗೂ ಬರುವುದಿಲ್ಲ. ನಿಜವಾದ ಜ್ಞಾನ ಬರಬೇಕು ಅಂದರೆ ಅಲ್ಲಿ ಸಂಶಯವಿರಬಾರ್ದು, ಅಜ್ಞಾನ ಇರಬಾರ್ದು. ಆ ವಿಷಯಕ್ಕೆ ಬರೋದು ಜ್ಞಾನವೇ ಇಲ್ಲಂದ್ರೆ ಏನು ಬರುತ್ತೆ, ಜ್ಞಾನವೂ ಅಜ್ಞಾನವೂ ಇರಬಾರ್ದು. ಇದ್ರ ಜೊತೆಗೆ ಇನ್ನೊಂದು ಇರಬಾರ್ದು, ಮಿಥ್ಯಾಜ್ಞಾನವೂ ಇರಬಾರ್ದು. ವಿರುದ್ಧವಾಗಿರುವಂತಹ ಜ್ಞಾನವನ್ನು ಪಡೆದುಕೊಂಡಿರಬಾರ್ದು. ಇದಿತ್ತರ ಅಲ್ಲಿ ವಿಶೇಷವಾಗಿರುವಂಥದ್ದು. ಅದನ್ನು ಮೂರನ್ನ ಕಲಿ ಹುಟ್ಟಿಸ್ತಂತೆ. ನಮ್ಮಲ್ಲಿ ವಿಪರೀತವಾಗಿರುವಂತಹ ಸಂಶಯ ಇವುಗಳಿಂದ ಹುಟ್ಟಿಸ್ತಾನೆ. ಆದರೆ ಇದರಿಂದ ಯಾರಲ್ಲಿ ಇದಿರುವುದಿಲ್ಲ, ವಿಷಯವನ್ನ ಹೇಳಲು ಸ್ಪಷ್ಟತೆ ಇಲ್ಲದೆ ಇದ್ದಾಗ ಅವನೇನ್ ಮಾಡ್ತಾನೆ, ಶಿಷ್ಯ ಒಬ್ಬ ಟೀಚರ್ ಮುಂದೆ ಸ್ಟೂಡೆಂಟ್ ನಿಂತಿದ್ದಾದ್ರೆ ಅವನಿಗೆ ಬರ್ತಾ ಇದ್ದಿಲ್ಲ ಅಂದ್ರೆ ಏನ್ ಮಾಡ್ತಾನೆ, ಟೀಚರ್ ಮುಂದೆ ಭಯವನ್ನ ಪಡ್ತಾನೆ. ಅವನಿಗೆ ಬರುವಂತಹದ್ದು ಭಯ ಮೊದಲಿಗೆ. ಆದ ಕಾರಣ ಕಲಿಯಿಂದ ಹುಟ್ಟಿದವರೇ ಇವರು. ಯಾರಪ್ಪ ಅಂದ್ರೆ ಒಂದು ಭಯ, ಒಬ್ಬ ಮೃತ್ಯು, ಕಲಿಯ ಮಕ್ಕಳಂತಿವರು. ಈ ರೀತಿಯಾಗಿ ಅಸತ್ತಮಃ ಅವರಿಂದ ಮಾಡಿದಂತ ಏನಪ್ಪ ಅಂದ್ರೆ
ಅಸತ್ಕರ್ಮವೇ ಎಲ್ಲ. ಸತ್ಕರ್ಮವು ಎಂದಿಗೂ ಕೂಡ ಆಗದೇ ಇರುವಂಥದ್ದು. ತಯೋಶ್ಚ ಮಿಥುನಂ ಜಗ್ನಿ. ಅದರಿಂದ ಬರ್ತಕ್ಕಂತಹ ಫಲ ಏನಪ್ಪ? ಅಸತ್ಯವನ್ನ ಮಾತಾಡೋದ್ರಿಂದಾಗಿ ಮತ್ತು ಭಯವನ್ನ ಪಡೋದ್ರಿಂದಾಗಿ, ಮಿಥ್ಯಾಜ್ಞಾನವನ್ನು ಬರುವುದರಿಂದಾಗಿ, ಇತ್ಯಾದಿಗಳ ಮಾಡುವುದರಿಂದ ಬರ್ತಕ್ಕಂತಹ ಫಲ ಏನಪ್ಪ ಅಂದರೆ ಅದಕ್ಕೆ ಹೇಳ್ತಾರೆ ತಯೋಶ್ಚ ಮಿಥುನಂ ಜಗ್ನಿ ಯಾತನ. ಯಾತನ ಅಂದ್ರೇನು? ಯಾವ ದೇಹದಿಂದಾಗಿ ನಾವು ನರಕಾದಿಗಳನ್ನ ಅನುಭವಿಸ್ತೀವಿ, ಇದಕ್ಕೆ ಯಾತನಾ ದೇಹ ಅಂತಾರೆ. ಇದು ಜಡವಾದ ದೇಹ. ನರಕದಲ್ಲಿ ಹಂಸೋದಕ್ಕಾಗಿ, ಹೋಗೋದಕ್ಕಾಗಿ, ಭೋಗ ಮಾಡೋದಕ್ಕಾಗಿ, ಹೋಗೋದಕ್ಕಾಗಿ ಮಕ್ಕಳು ಏನು ಕರ್ಮವನ್ನ ಮಾಡಿಕೊಡ್ತಾರೆ, ಅದಕ್ಕೆ ಯಾತನಾ ದೇಹ ಅಂತ ಕರೀತಾರೆ. ಅಂದ್ರೆ ಕೇವಲ ದುಃಖವನ್ನೇ ಪಡ್ತಾ ಹೋಗ್ತದೆ, ಸುಖವನ್ನು ಪಡಲಿಕ್ಕೆ ಹೋಗುದಿಲ್ಲ ಅಂತ ಕಾರಣ. ಮತ್ತು ನಿರಮಯ, ಈ ವಿಧವಾಗಿರುವಂತಹ ಎಲ್ಲ ಮಕ್ಕಳನ್ನ ಸಂತತಿಯನ್ನ ಇದು ಯಾರು ಇದರಲ್ಲಿ ಇರತ್ತೆ, ಯಾರಲ್ಲಿ ಈ ಗುಣಗಳು ಇರತ್ತೆ ಅವರೆಲ್ಲರೂ ಕೂಡ ಅಸತ್ಕರ್ಮದಲ್ಲಿ ಆಸಕ್ತರಾದವರು. ಅಂದರೆ ಇಂಥದ್ದಿದ್ದವರು ಕೂಡ ಯಾರೂ ಕೂಡ ಮೋಕ್ಷಾದಿಗಳನ್ನ ಹೊಂದಲು ಸಾಧ್ಯವಿಲ್ಲ ಅನ್ನುವುದನ್ನ ಇಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿ, ಅನಂತರದಲ್ಲಿ ಸಂಗ್ರಹೇಣ ಮಯಾಖ್ಯಾತ ಅನುಸಾರೇಣ ಭೂಮಿಪಃ ಕೃಷ್ಣೋ ಶುತ್ವಾ ಪುಮಾನ್ ಪುಣ್ಯಂ ಯುವದಾನಿಷ್ಟೇ ಮೂಲತಃ ಅಂತ ಈ ರೀತಿಯಾಗಿ ಎಲ್ಲವನ್ನ ಮಾತುಗಳನ್ನು ಹೇಳಿ ಮುಂದೆ ಇದನ್ನ ಪ್ರಿಯವ್ರತನ ಕಾಂತಿಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಪ್ರಾರಂಭದಲ್ಲಿ ಪ್ರಿಯವ್ರತೋ ಉತ್ತಮಾಪಾದೌ ಶತರೂಪಾಯ ಅಶ್ಚತೆ ಸುತೌ ವಾಸುದೇವಸ್ಯ ಕಲಾಯಾಹ ರಕ್ಷತಾಂ ಜಗತಸ್ಥಿತೌ. ಹೇಳ್ತಾರೆ, ಒಂದು ಅಂಶದಿಂದಾಗಿ ದೇವರು ಆ ಪ್ರಿಯವ್ರತ ಮತ್ತು ಉತ್ಥಾನಪಾದದಲ್ಲಿ ಸನ್ನಿಹಿತನಾಗಿದ್ದ. ಒಂದು ಅಂಶದಿಂದಾಗಿ ದೇವರೇ ಸ್ವಯಂ ಅಲ್ಲಿದ್ದಾನೆ. ಅಷ್ಟು ಉತ್ತಮವಾಗಿರುವಂಥದ್ದು. ಆವಿಷ್ಟ ಸರ್ವಭೂತೇಷು ವೃಷಾಧ್ಯ ಸ್ವಯಂ ಹರಿಹಿ. ಭಗವಂತ ಸ್ವಯಂ ಒಂದು ಅಂಶದಲ್ಲಿ ಇದ್ದು ಅಲ್ಲಿ ಕಾರ್ಯವನ್ನ ಮಾಡುವುದಕ್ಕಾಗಿ ಬಂದ ಅನ್ನೋದಕ್ಕಾಗಿ ಮಗ ಅಷ್ಟು ಉತ್ತಮನಾದ ಮಗನನ್ನು ಪಡೆದುಕೊಂಡ. ಅದ ಕಾರಣ ಜಾಯೇ ಉತ್ತಮಾದ್ಯಸ್ಯ ಸುನೀತಿ ಸುರುಚಿ ಸ್ತಯೋ. ಅದರಲ್ಲಿ ಇಬ್ಬರು, ಒಂದು ಸುನೀತಿ ಒಂದು ಸುರುಚಿ ಎಂಬುದಕ್ಕಾಗಿ ಇಬ್ಬರು. ಸುರುಚಿ ಇವಳು ಕೂಡ ಅನೇಕ ಅಹಂಕಾರದಿಂದ ಗರ್ವಿತಳಾದವಳು. ಸುನೀತಿ ಎಂಬುವಳು ಅವರ ಮಗನೇ ಧ್ರುವ ಎಂಬುದು ಪ್ರಸಿದ್ಧನಾದಂತಹ ವ್ಯಕ್ತಿ, ಖ್ಯಾತಿವಂತಹ, ಈ ಖ್ಯಾತಿಯನ್ನು ಪಡೆದಂತಹ ಮಹಾನ್ ವ್ಯಕ್ತಿ. ತಪಸಾಮಾರಾಧ್ಯ ಪುರುಷಂ. ಆಗ ಏಕದಾ ಸುರುಚೇಹೇ, ಒಂದು ಸಲ ಆ ಸುರುಚಿ ತನ್ನ ಗಂಡನ ಜೊತೆಗೆ ಮಗನನ್ನು ಇಟ್ಟುಕೊಂಡು ಮಾತಾಡ್ತಾ ನಿಂತಿದ್ದಾಳೆ. ಆ ಸಂದರ್ಭದಲ್ಲಿ ಧ್ರುವರಾಜ ಬಂದ. ಧ್ರುವರಾಜ ಬಂದು ನೋಡಿದ ಮೇಲೆ ಮಗನು ಬಂದ ಅಂತ ಪ್ರೀತಿಯಿಂದ ಮುದ್ದಾಡಿದ. ಮುದ್ದಾಡಿದಕ್ಕೆ ಏನೂ ಮಾತಾಡಲಿಲ್ಲ. ಸುರುಚಿ ಮುದ್ದಾಡಿದಕ್ಕೆ, ಮಗನನ್ನ ತಂದೆಯಾದನು ಮುದ್ದಾಡಿದಕ್ಕೆ ಏನೂ ಮಾತಾಡಲಿಲ್ಲ. ಯಾವಾಗ ಸುರುಚಿ ಮಗನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡಾಗ ಧ್ರುವನನ್ನು ಕೂಡ ಕೂಡಿಸಿಕೊಂಡ. ಆಗ ಅವನಿಗೆ ಕೋಪ ಬಂತು. ಯಾಕೆ? ನನಗೆ ನನ್ನ ಮಗನಿಗೆ ಸಮಾನವಾದ ಯೋಗ್ಯತೆ ನಿನಗಿಲ್ಲ. ಉದ್ದೇಶ ತಂದೆ ತೊಡೆ ಮೇಲೆ ಕೂಡಬಾರ್ದು ಅಂತಲ್ಲ, ನನ್ನ ಮುಂದೆ ಕೂಡಬಾರ್ದು, ನನ್ನ ಮಗನಿಗೆ ಸಮಾನವಾಗಿ ನೀವು ಕೂಡಬೇಡ. ಆದ ಕಾರಣ ಆ ವಿಧವಾಗಿರುವಂಥದ್ದು. ಏಕದಾ ಚಿಕಿತ್ಸಮಾನಾನಾಂ ಸಪತ್ಯಾಜಾತ ಧ್ರುವಂ ಸುರುಚಿ ಶುಭಂತೋ ರಾಜ್ಞ. ಈ ರೀತಿಯಾಗಿರುವಂತಹ ಮಾತುಗಳನ್ನು ಹೇಳ್ತಾಳೆ. ಆಗ ನೀನು ನನ್ನ ಉದರದಲ್ಲಿ ಹುಟ್ಟಿಲ್ಲ, ಆದ ಕಾರಣ ನೀನು ಕೂಡಲು ನಿನಗೆ ಅರ್ಹತೆ ಇಲ್ಲ. ನೀನು ಈ ರಾಜನ ಸಿಂಹಾಸನ ಮೇಲೆ ಕುಳಿತಂತಹ ರಾಜನ ತೊಡೆಯ ಮೇಲೆ ಕೂಡಬೇಕಾದ್ರೆ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ನಿನ್ನಲ್ಲಿ ಇದೆಯಾ? ಸ್ಥಾನ ನಿನ್ನಲ್ಲಿ ಇದೆಯಾ? ನಿನ್ನಲ್ಲಿ ಇಲ್ಲ. ಯೋಗ್ಯತಾನೂ ಇಲ್ಲ, ಸ್ಥಾನಕ್ಕೂ ಪಡಲು ನಿಮ್ಗೆ ಆ ಅರ್ಹತೆನೂ ಇಲ್ಲ. ಆದ ಕಾರಣ ನೀನು ಕೂಡಬೇಡ ಅಂತ ಈ ರೀತಿಯಾಗಿ ಹೇಳಿದಾಗ, ಯಾಕೆ ನಾನು ಕೂಡಬಾರದು ಅಂತ ಧ್ರುವ ಸುರುಚಿಗೆ ಕೇಳ್ತಾನೆ. ನಾ ಯಾಕೆ ಕೂಡಬಾರ್ದು? ನಾನು ಅಪ್ಪನ ಮಗನೇ ಅಲ್ಲ ಅಂತ ಕೇಳಿದ್ರೆ, ನನ್ನೇನೇನು ಕೇಳ್ತಿ? ತಪಸಾಮಾರಾಧ್ಯ ಪೌರುಷಂ. ಹೋಗಿ ದೇವರಿಗೆ ಕೇಳು, ಹುಟ್ಟಿಸಿದಂತಹ ದೇವರಿಗೆ ಕೇಳು.
ಆ ದೇವರನ್ನ ಕೇಳಿಕೋ, ನನ್ನ ಉದರದಲ್ಲಿ ನೀನು ಯಾಕೆ ಹುಟ್ಟಿಲ್ಲ, ಈ ಪುಣ್ಯವನ್ನು ಪಡೆಯುವುದಕ್ಕಾಗಿ ನನ್ನ ಉದರದಲ್ಲಿ ನೀನು ಯಾಕೆ ಹುಟ್ಟಿಲ್ಲ ಅಂತ ದೇವರಿಗೆ ಹೋಗಿ ಕೇಳಿಕೊಂಡು ಬಾ. ಗರ್ಭೇತ್ತಂ ಸಾಧಯಾಮಾತ್ಮಾನಂ ಯದಿಚ್ಛಸಿ ನೃಪಾಸನಾಂ ಅಂತ ಕಾರಣ ಅದು ಕೇಳಿಕೊಂಡು ಬಾ ಅಂತ ಈ ರೀತಿಯಾಗಿ ಹೇಳಿದಾಗ, ಯಾಕೆ ನಿನ್ನಲ್ಲಿ ಆ ವಿಧವಾಗಿರುವಂತಹ ಶಕ್ತಿನೂ ಇಲ್ಲ, ಪುಣ್ಯವಿಲ್ಲ, ಅರ್ಹತೆಯೂ ಇಲ್ಲ ಅಂತ ಈ ರೀತಿಯಾಗಿ ಅವನನ್ನ ಅಷ್ಟೇ ಕಳಿಸಲಿಲ್ಲ, ಬೈದು ಹೊಡೆದು ಕಳಿಸಿಬಿಡ್ತಾನೆ. ಅಷ್ಟೇ ಬೈದಿರ ಏನು ಶಬ್ದ ಅರ್ಥ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಮಗನಿಗೆ, ಚಿಕ್ಕದಾದಂತಹ 6-7 ವರ್ಷದ ಬಾಲಕನಿಗೆ ನನ್ನ ಉದರದಲ್ಲಿ ಹುಟ್ಟಿಲ್ಲ ಮಾಡಿಲ್ಲ ಅಂತ ಈ ರೀತಿಯಾಗಿ ಶಬ್ದದಿಂದಾಗಿ ಬೈದು ಬಿಟ್ರೆ ಏನೂ ಅರ್ಥ ಆಗ್ತಿದ್ದಿಲ್ಲ. ಆ ಶಬ್ದಗಳಿಗೆ ಅರ್ಥವೂ ಆ ಕಾಲದಲ್ಲಿ ಆಗಬೇಕು ಅಂತಿಲ್ಲ. ಆದರೆ ನಿನಗೆ ಅದು ಹೊಡೆದಾದ ಮೇಲೆ ಅವನಿಗೆ ಗೊತ್ತಾಯ್ತು, ನನಗೆ ಏನೋ ಬೈದಿದ್ದಾರೆ ಎಂಬುವ ಜ್ಞಾನವನ್ನ ಇಟ್ಟುಕೊಂಡ. ಆದ ಕಾರಣ ಆಗ ಹೋಗಿ ತಮ್ಮ ತಾಯಿ ಮುಂದೆ ಎಲ್ಲಾ ಸೇವಕಿಯರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ತಾಯಿ ಹತ್ರ ಹೋಗಿ, ಸುನೀತಿ ಹತ್ರ ಹೋಗಿ ಹೇಳ್ತಾನೆ, ಇಲ್ಲ ಅಮ್ಮ, ನಾನು ಹೋಗಿ ಅಪ್ಪನ ತೊಡೆಯ ಮೇಲೆ ಕುಳಿತುಕೊಂಡಾಗ ನನ್ನನ್ನು ಈ ರೀತಿಯಾಗಿ ಆಯ್ತು, ವಾಕ್ಯಂ ಸಪತ್ಯ ಸ್ಮರಣ್ಯವ ಈ ರೀತಿಯಾಗಿ ಎಲ್ಲ ಮಾತುಗಳನ್ನು ಹೇಳ್ತಾರೆ. ಹೇಳಿದಾಗ ಆಗ ಸುರುಚಿ ಹೇಳ್ತಾಳೆ, ಸುನೀತಿ ಹೇಳ್ತಾಳೆ ಸತ್ಯಂ ಸುರುಚ್ಯ ಅಭಿಹಿತಂ. ಮಾತು ನೋಡಿ, ಅಕ್ಕಿ ಮಾಡಿದ ತಪ್ಪು ಅಂತ ಹೇಳಿಲ್ಲ. ಅಕ್ಕಿ ಹೇಳುವಂತಹ ಮಾತಿನಲ್ಲಿ ಉದ್ದೇಶ ಏನಿತ್ತು, ಅಲ್ಲಿ ಆಕೆಯಲ್ಲಿ ಇರುವಂತಹ ಸತ್ಯತ್ವವನ್ನ ಮಾತ್ರ ಗ್ರಹಣವನ್ನ ಮಾಡಿದರು. ಏನ್ ಹೇಳ್ತಾಳೆ, ಸತ್ಯಂ ಸುರುಚ್ಯಾಭಿಹಿತಂ ಭಗವಾನ್ ಮೇ ಯದ್ ಯದ್ ಗರ್ಭಯಾಮ ಉದರೇ ಗೃಹೀತ. ನಾನು ಯಾವಾಗ ನಿನ್ನನ್ನು ಗರ್ಭದಲ್ಲಿ ಪಡೆದಿನಿ ಅವಾಗಿಂದ ನಾನು ದೇವರ ಸೇವೆಯನ್ನೇ ಮಾಡ್ತಾ ಇದ್ದೆ, ಬೇರೆ ನನಗೇನೂ ಸಿಕ್ಕಿಲ್ಲ. ರಾಜ್ಯದ ಪಟ್ಟದ ಬದಿಯಲ್ಲಿ ಕೂಡುವಂತಹ ಸ್ಥಾನ ಸಿಕ್ಕಿದೆ ಅಂತ ಮಾಡಿಯಾ, ನನಗೇ ಸಿಕ್ಕಿಲ್ಲ, ನೀ ಯಾಕೆ ಅಲ್ಲಿ ಹೋಗಿ ಅಪೇಕ್ಷೆಯನ್ನು ಪಡ್ತೀನಿ? ಅಕ್ಕಿ ಹೇಳಿರುವಂತಹ ಮಾತು ಇದು ಸತ್ಯ. ಅದೇ ತಾಯಿಗೆ ಸಿಕ್ಕಿಲ್ಲ ನಿನಗೆ ಹೆಂಗ ಅಂತ ಹೇಳುವಂತಹ ಮಾತು ಸತ್ಯ. ಇನ್ನ ದೇವರಿಗೆ ಹೇಳಿ ಕೇಳಿಕೊಂಡು ಬಾ ಅಂತ ಹೇಳಲ್ಲ, ನನ್ನ ಉದರದಲ್ಲಿ ಯಾಕೆ ಹುಟ್ಟಿಲ್ಲ, ಇದನ್ನು ದೇವರಿಗೆ ಕೇಳು ಅಂತ ಹೇಳಿದಂತಹ ಮಾತು ಕೂಡ ಸತ್ಯವೇ. ಆ ಮಾತು ಸತ್ಯವೇ ಆಗಿದೆ. ಏನೇವ ಆದ ಕಾರಣ ಆ ವಿಧವಾಗಿರುವಂಥದ್ದು ಭಾರ್ಯಾತೇವಾ ಯದಿವಾ ಮೂಢ ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ಮಾತುಗಳನ್ನು ಹೇಳಿ ಆಗಲಿ ಅಂತಂದಾಗ ಯತ್ಪಾದಪದ್ಮಂ ಪರಿಪೂಜ್ಯ ವಿಶ್ವಂ, ತಾಯಿ ಒಂದು ಮಾತನ್ನೇ ಹೇಳ್ತಾಳೆ. ಕೂಡಿಸಿಕೊಂಡು ಧ್ರುವರಾಜನಿಗೆ ತಾಯಿ ಹೇಳುವಂತಹ ಮಾತು ಮೊದಲಿಗೆ ಏನಪ್ಪದ, ಯತ್ಪಾದಪದ್ಮಂ ಪರಿಪೂಜ್ಯ ವಿಶ್ವ ತ್ರಿಭುವನಾಥ ಸ್ತೃಢೋತ್ತಮೋತ್ತಮ. ಧ್ರುವರಾಜ ಕೇಳು, ಯಾರ ಪಾದ ಕಮಲಗಳಲ್ಲಿ ಸಮಗ್ರವಾದ ವಿಶ್ವವೇ ಅವರ ಅಧೀನವಾಗಿ ಇಟ್ಟುಕೊಂಡು ದಾಸರಾಗಿ ನಿಂತು ಸೇವೆಯನ್ನ ಮಾಡ್ತಾರಲ್ಲ, ಅಂಥವರಿಗೆ ನಾವು ಆಶ್ರಯವನ್ನ ಪಡೆದರೆ ಮಾತ್ರ ನಮಗೆ ಎಲ್ಲವೂ ಸಿಗತ್ತೆ. ತಾಯಿ ಹೇಳುವಂತಹ ಮಾತು ಅದು ಅವನಿಗೆ ತಿಳಿತದೋ ಬಿಡ್ತದೋ ಗೊತ್ತಿಲ್ಲ ಆ ವಯಸ್ಸಿಗೆ, ಆದರೆ ಹೇಳುವಂತಹ ಮಾತು ವಿಶ್ವಭುವನಂ, ಎಲ್ಲಾ ಜಗತ್ತವೇ ತನ್ನ ಮನೆಯನ್ನ ಮಾಡಿಕೊಂಡು ಆ ಜಗತ್ತನ್ನೇ ಆಳುವಂತಹ ಆ ಭಗವಂತನ, ಆ ಭಗವಂತನ ಆಶ್ರಯಿಸಬೇಕು. ಅವನನ್ನೇ ಹೆಂಗೆ ಆಶ್ರಯಿಸಬೇಕು ಅಂತ ಕೇಳಿದಾಗ, ಧ್ಯಾಯೇತಿ ತಿಷ್ಟನ್ ಖಲು ಪಾರಮೇಷ್ಟಂ ಪರಂಪದಂ. ನಿಮಗೆ ಶ್ರೇಷ್ಠವಾದ ಸ್ಥಾನ ಬೇಕಲ್ಲ, ಈ ಸುರುಚಿ ಹತ್ತಿರ ಹೋಗಿ ಕೇಳಿದ್ರೆ ದೊಡ್ಡ ಸ್ಥಾನ ಕೊಡ್ಲಿಕ್ಕೆ ಅಕ್ಕಿಗೂ ಗೊತ್ತಿಲ್ಲ. ಈ ಅಕ್ಕಿ ಕೊಡು ಸ್ಥಾನ ಅಂದ್ರೆ ಅವ್ರು ಕೊಡ್ತಾಳ? ಅಕ್ಕಿನೂ ಕೊಡುದಿಲ್ಲ, ಅಕ್ಕಿ ಕೊಡು ಯೋಗ್ಯತಾ ಇಲ್ಲ. ಇನ್ನಪ್ಪ ಅವ್ರಕ್ಕಿಂತಲೂ ಅವ್ರಕ್ಕಿಂತಲೂ ಉತ್ತಮರಾದವರು ಯಾರು? ಅವರು ದೇವತೆಗಳು. ಆ ದೇವತೆಗಳಿಗಿಂತಲೂ ಉತ್ತಮರಾದವರು ಯಾರು? ಆದ ಕಾರಣ ಯಾರು ಜಗತ್ತನ್ನ ನಿಯಮವನ್ನ ಮಾಡ್ತಾರಲ್ಲ ಅಂಥವರ ಧ್ಯಾನವನ್ನ ಆಶ್ರಯವನ್ನ ಪಡೆದಾಗ ನಿನಗೆ ಉತ್ತಮವಾದ ಸ್ಥಾನ ಸಿಗುತ್ತೆ. ತಾಯಿ ಹೇಳಿಕೊಟ್ಟಂತಹ ಮೊದಲೇ ಮಾತು. ಪಾರಮೇಷ್ಟಂ ಪದಂ ಚಿತಾತ್ಮ ಶ್ವಾಸ, ನಿನ್ನ ಉಸಿರ ಇರುವವರೆಗೂ ಕೂಡ ಆ ಭಗವಂತನ ಧ್ಯಾನವನ್ನ ಮಾಡು, ಅವನನ್ನ ಆಶ್ರಯವನ್ನ ಪಡಿ, ಅದು ಉತ್ತಮವಾಗಿರುವಂಥದ್ದು. ಯಥವಾ ಮಗವೇ ಬ್ರಹ್ಮನ್ ಭಗವಾನ್ ಪಿತಾಮಹ, ನಿನ್ನ ಅಜ್ಜ ಅವರು ಸಣ್ಣವರಲ್ಲ, ನಿಮ್ಮ ಅಜ್ಜನನ್ನು ನೋಡ್ಕೋ, ಅವರು ಮನುಕುಲದಲ್ಲಿ ಶ್ರೇಷ್ಠರಾದ ಮನುಗಳು. ಅದ ಕಾರಣ ಮನುರ್ವೇ ಭಗವಾನ್ ಪಿತಾಮಹ, ನಿನ್ನ ಅಜ್ಜನ ಆದರ್ಶವನ್ನ ಪಡಿ.
ನಿನ್ನ ಕುಲದಲ್ಲಿ ಯಾರ ಕುಲದಲ್ಲಿ ಹುಟ್ಟಿದನು? ಇಂತಹ ಮನುಕುಲದಲ್ಲಿ ಹುಟ್ಟಿ ಅಂದ ಮೇಲೆ ಆ ಮನುಕುಲದಲ್ಲಿ ಹುಟ್ಟಿದಂತಹ ನಿನ್ನ ಅಜ್ಜ ಮಹಾ ತಪಸ್ವಿಗಳು ಎಲ್ಲವನ್ನ ಪಡೆದುಕೊಂಡವರು. ಅಂಥವರ ಆಶ್ರಯವನ್ನ ಪಡೆದ ಮೇಲೆ ಅವರಂತೆ ಆದರ್ಶ ವ್ಯಕ್ತಿಯಾಗು. ಏಕಮೇ ಅಭಕ್ತ್ಯ ಏಕ ಏವ ಭಕ್ತಾಹ ಪುರುದ್ಧಶ್ಚೈತೈಮುಖೈಹಿ. ಅವರ ಭಕ್ತಿಯನ್ನ ಕಂಡುಕೊಂಡು ಎಷ್ಟೆಲ್ಲಾ ಮಂದಿ ವಿಚಿತ್ರ ಆಗ್ತಾರೆ ಗೊತ್ತಾ? ಆದ ಕಾರಣ ಅಂತಹ ಭಕ್ತಿಯನ್ನು ನೀನು ಮಾಡು. ಎಲ್ಲಿ ಯಾವನು ಭಕ್ತಿಯನ್ನ ಮಾಡಿದನೋ ಅಂತಹ ಭಕ್ತಿಯನ್ನು ನೀನು ಮಾಡು ಅಂತ ಮನುವಿನ ಒಂದು ತನ್ನ ಅಜ್ಜನ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಹಿರಿಯರಿಗೆ ತಾತ ಮುತ್ತಾತಗಳ ನಮ್ಮ ಕುಲದಲ್ಲಿ ಇಂಥ ಮಾಡಿದವರಿದ್ದಾರೆ ಎಂಬುವ ಕಥೆಯನ್ನು ಹೇಳಿದಾಗ ನಾವು ನಮ್ಮ ಕುಲದಲ್ಲಿ ಆ ಕುಲದಲ್ಲಿ ಹುಟ್ಟಿದ್ದೇವೆ ಅಂದರೆ ಅದನ್ನ ಮಾಡಬೇಕು ಎಂಬುವ ನಮಗೆ ವಿಶೇಷವಾದ ದೀಕ್ಷೆ ನಮಗೆ ಬರಬೇಕು. ತಂದೆನೇ ಮನೆಯಲ್ಲಿ ಮಾಡ್ತಾ ಇಲ್ಲ ಅಂತಂದ ಮೇಲೆ ಮಕ್ಕಳೇ ಹೇಗೆ ತಾನೇ ಮಾಡ್ತಾರೆ? ಅಜ್ಜಿನೇ ಮಾಡುವುದಿಲ್ಲ ಅಂದ್ರೆ ಮೊಮ್ಮಕ್ಕಳು ಹೇಗೆ ಮಾಡ್ತಾರೆ? ಆದ ಕಾರಣ ಮನುಕುಲದ ಹೇಳಬೇಕಾದಾಗ ಅವರ ಅಪ್ಪನ ದೃಷ್ಟಾಂತವನ್ನು ಕೊಡಲಿಲ್ಲ, ತಂದೆಯ ದೃಷ್ಟಾಂತವನ್ನು ಕೊಡಲಿಲ್ಲ, ಕೊಟ್ಟಿದ್ದೇನು ಅಜ್ಜನ ದೃಷ್ಟಾಂತವನ್ನು. ಯಾವ ಮಕ್ಕಳು ಮೊಮ್ಮಕ್ಕಳನ್ನ ಸ್ವಯಂ ಭಗವಂತನ್ನೇ ಪಡೆದಂತಹ ಮಹಾನುಭಾವ ಮನು. ಆ ಮನುಕುಲದಲ್ಲಿ ಹುಟ್ಟಿದೀನು, ಸಣ್ಣ ಕುಲದಲ್ಲಿ ಹುಟ್ಟಿಲ್ಲ, ಚಿಂತೆ ಮಾಡಬೇಡ. ಅದ ಕಾರಣ ತ್ವಮೇವ ವತ್ಸಮಾಶ್ರಿತ್ಯ ಮೃತ್ಯವತ್ಸಲಸ್ಯ ಭೂಮಿಪಃ. ನೀ ಏನು ಮಾಡಬೇಡ, ಧ್ಯಾನವನ್ನ ಮಾಡು, ಚಿಂತನೆಯನ್ನ ಮಾಡು. ಆ ಜೊತೆಗೆ ಹೇಳ್ತಾನೆ ಅನ್ಯಾಂಚ ಪದ್ಮಮಾಲಾಯಾಮ್. ನೀನು ಧ್ಯಾನವನ್ನ ಮಾಡಬೇಕಾದಾಗ ನಿನ್ನ ಕುಲಸ್ವಾಮಿಯನ್ನ ಧ್ಯಾನ ಮಾಡು. ಇಲ್ಲಿ ಪದ್ಮ ಎಂಬುವ ಶಬ್ದವಂತರ ಪದ್ಮದಂತೆ ಕಣ್ಣು ಉಳ್ಳವನು ಅಂತ ಇಷ್ಟೇ ಶಬ್ದವನ್ನ ಭಾಗವತ ಹೇಳಿಕೊಡುತ್ತೆ. ಆದರೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡಬೇಕಾದಾಗ ಅಲ್ಲಿ ಟಿಪ್ಪಣಿಕಾರ ಹೇಳಿಕೊಡ್ತಾರೆ, ನಿನ್ನ ಕುಲದೇವತೆಯನ್ನ ಮರೆತು ಮಾಡಬೇಡ. ಕುಲದೇವತಾ ಲಕ್ಷ್ಮೀಕಾಂತಹ, ಲಕ್ಷ್ಮೀಯಿಂದ ಕೂಡಿಕೊಂಡಂತಹ ಆ ದೇವರನ್ನ ಕೂಡಿಕೊಂಡು ಮಾಡು. ಪೂಜಾರ್ಥಂ ಹಸ್ತಿಕೊಂಡಂತಹ ಶುದ್ಧವಾದ ರೀತಿಯಲ್ಲಿ ಮತ್ತು ಬ್ರಹ್ಮಚರ್ಯಾದಿಗಂ ಪರಿಪಾಲಯ. ಶುದ್ಧವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡು. ಮಾಡಬೇಕಾದಾಗ ದೇವರ ಧ್ಯಾನವನ್ನ ಮಾಡಬೇಕಾದಾಗ ಭೋಗಾದಿಗಳಲ್ಲಿ ಆಸಕ್ತಿ ಬೇಡ ನಿನಗೆ. ಶುದ್ಧವಾದ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡು, ಅಂದಾಗ ಮಾತ್ರ ನಿನಗೆ ದೇವರು ಸಿಗ್ತಾನೆ. ಧ್ಯಾನ ಮಾಡು ಅಂತ ಹೇಳಿದ್ರು, ದೇವರನ್ನ ಉಪಾಸನೆಯನ್ನ ಮಾಡು ಅಂತ ಹೇಳಿದ್ರು, ಮನುವಿನಂತೆ ಆದರ್ಶವನ್ನ ಇಟ್ಟುಕೊಳ್ಳು ಅಂತ ಹೇಳಿದ್ರು, ದೇವರ ಚಿಂತನೆಯನ್ನ ಮಾಡು ಅಂತ ಹೇಳಿದ್ರು. ಆದರೆ ದೇವರ ಹೆಂಗಿದ್ದಾನಂತ ಹೇಳಲಿಲ್ಲ. ತಾಯಿ ದೇವರ ಹೆಂಗಿದ್ದಾನಂತ ಹೇಳಲಿಲ್ಲ, ದೇವರನ್ನ ಕಾಣುವ ಬಗೆಯನ್ನು ಹೇಳಿದ್ದೆ ಹೊರತು ದೇವರ ಹೆಂಗಿದ್ದಾನೆ ಅಂತ ಹೇಳಲಿಲ್ಲ. ಯಾಕೆಂದ್ರೆ ಮುಂದೆ ನಾರದರು ಹೇಳೋರಿದ್ದಾರೆ. ಗುರುಗಳು ಬಂದು ಉಪದೇಶವನ್ನ ಮಾಡಿದಾಗ ಮಾತ್ರ ಅದು ಸಾರ್ಥಕ. ತಂದೆಯಾದವರು ಮಗಗೆ ಸಂಸ್ಕಾರವನ್ನ ಕೊಡಬೇಕು, ಉಪನಯನ ಸಂಸ್ಕಾರವನ್ನ, ಅಧ್ಯಯನವನ್ನ ಮಾಡಿಸುವರು ಗುರುಗಳು. ಧ್ಯಾನವನ್ನ ಮಾಡಿ ಅಧ್ಯಯನಾದಿಗಳನ್ನು ಮಾಡಿಸುವ ಅಧಿಕಾರ ಪರಿಪೂರ್ಣವಾದ ಗುರುಗಳು. ಗುರುಗಳನ್ನು ಬಿಟ್ಟು ಪ್ರತ್ಯೇಕ ತಂದೆಯೇ ಗುರುಗಳಾದ್ರೆ ಮಾತ್ರ ಬೇರೆ, ಉಪದೇಶಕರಾಗಿ ಗುರುಗಳಿರೋದು ಬೇರೆ. ಆದರೆ ಈ ರೀತಿಯಾಗಿ ಹೇಳ್ತಾರೆ, ಆಗಲಿ ಅಂತ ಈ ರೀತಿಯಾಗಿ ತಾಯಿಯ ಪಾದಕಮಲಲ್ಲಿ ನಮಸ್ಕೃತ್ಯ, ನಮಸ್ಕಾರವನ್ನ ಕಾಲು ಮುಟ್ಟಿ ನಮಸ್ಕಾರವನ್ನ ಮಾಡಿ ಆಗಲಿ ಹೋಗಿ ಬರ್ತಿದೆ ಅನ್ನೋದಕ್ಕಾಗಿ ಉತ್ತರ ದಿಕ್ಕನ್ನು ಕುರಿತು ಹೋದ. ಉತ್ತರ ದಿಕ್ಕು ಅವರು ಕೂಡ ಬಹಳ ವಿಧವಾಗಿರುವಂತಹ ವಿಶೇಷತೆ ನಮಗೆಲ್ಲ ಕಡೆಗೂ ಕೂಡ. ಏವಂ ಸಂಕಲ್ಪಿತಂ ಮಾತು ಆಗಲಿ, ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡಿದಳು. ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋದ. ಹೇಳ ಕೇಳ್ತೀನಿ ಹಂಗೆ ಬೈದಾರ ಅಂತ ಮಾಡಿ ಸಡಿಸ್ಕೊಂಡು ಊರು ಬಿಟ್ಟು ಓಡಿದೆ. ಹಾಗೆ ಅವನು ಮಾಡಲಿಲ್ಲ. ಅನೇಕ ಮಂದಿಗೆ ಏನಾಗ್ತದ, ಬೈದ ತಕ್ಷಣ ಮನೆಯಿಂದ ಹೊರಗೆ ಹೋಗಿ ಕೂತ್ಬಿಡು, ಬರುವುದಿಲ್ಲ ಇಲ್ಲ ಬಹಳ. ಆ ರೀತಿಯಾಗಿರುವಂತಹ ಕೋಪಿಷ್ಠನಾಗಿ ಹಿರಿಯರಿಗೆ ಅಗೌರವವನ್ನ ಮಾಡಿ ತಿರಸ್ಕಾರವನ್ನ ಮಾಡಿ ಹೋಗಲಿಲ್ಲ. ಯಾಕೆ ಈ ಮಾತಂದ್ರೆ ಸಜ್ಜನರ ಗುಣವಲ್ಲ ಇದು. ಒಂದು ವೇಳೆ ನಮಗಿಂತಲೂ ಹಿರಿಯರಿಗೆ ಅಪಮಾನವನ್ನ ಮಾಡಿ ಹೋದರೆ ನಮ್ಮ ಯಾವ ಕಾರ್ಯವೂ ಫಲಿಸುವುದಿಲ್ಲ. ಅದು ಸಜ್ಜನರ ಲಕ್ಷಣವಲ್ಲ. ಆ ರೀತಿಯಾಗಿ ಧ್ರುವರಾಜ ಮಾಡಲಿಲ್ಲ. ತಂದೆ ಬೈದ್ಲು, ಹೇಳಿಸಿದ್ಲು, ಬೈದ್ಲು, ಆಕೆಯನ್ನ
ಅಲ್ಲಿರುವಂತಹ ಉತ್ತಮವಾದ ಗುಣವನ್ನ ಸ್ವೀಕಾರವನ್ನ ಮಾಡಿಕೊಂಡು ಆಗಲಿ ಹೋಗಿ ಬರ್ತೀಯ ಅಂತಂದ ತಾಯಿಯ ಒಂದು ಕಾರುಣ್ಯದಿಂದಾಗಿ ತಾನು ಹೊರಟ. ಅದ ಕಾರಣ ಮಧ್ಯಕಾಲದಲ್ಲಿ ಎಲ್ಲಿ ಹೋಗಬೇಕು? ಕಾಡಿಗೆ ಹೋಗು. ಯಾರು ನಿನಗೆ ಈ ಸಾಧನೆಗೆ ವಿಘ್ನವನ್ನ ತಂದು ಕೊಡುವುದಿಲ್ಲ, ಅಲ್ಲಿ ಹೋಗು. ಇಲ್ಲಿ ಕೂತಂದ್ರೆ ಯಾಕೆ ಕೂತಿ ಮಾಡಿದೆ ಅಂತ ಕೇಳುವಂತ 100 ಜನರು. ಯಾರು ನಿನಗೆ ಕಾಡಿಗೆ ಹೋಗು ಅಂತ ಹೇಳಿಲ್ಲ. ಯಾರು ನಿನಗೆ ವಿಘ್ನವನ್ನ ಕೊಡಬಾರದು, ದೇವರ ಧ್ಯಾನ ನಿರ್ವಿಘ್ನವಾಗಿ ಆಗಬೇಕು, ಅಂತ ಸ್ಥಳಕ್ಕೆ ಹೋಗು. ಆಗ್ಲಿ ಅಂತ ಜನರು ಇಲ್ಲದೆ ಇದ್ದ ಪ್ರದೇಶವನ್ನು ಹುಡುಕ್ತಾ ಹೋದ. ಹೋಗ್ತಾ ಹೋದ್ರು ಜನರು ಇಲ್ಲದೇ ಇದ್ದ ಪ್ರದೇಶವನ್ನು ಹುಡುಕ್ತಾ. ಅದ ಕಾರಣ ನಾರದಾತಸ್ತವ ಕಂಡೆ ಜ್ಞಾತ್ವಾ ಚಕೀರ್ಷಯ ಸ್ಪೃಷ್ಟ ಅದೇ ಕಾಡಿನಲ್ಲಿ ಹೊಂಟಿದ್ದಾನೆ. ನಾರದರು ಮಧ್ಯದಲ್ಲಿ ಬಂದು ನೋಡಿದ್ರು, ಕಾಡಿದಾಗ ಇಷ್ಟು ಚಿಕ್ಕ ಬಾಲಕ ಏನು ಮಾಡ್ತಾ ಇದ್ದಾನೆ. ಅವ್ರಿಗೂ ಕುತೂಹಲ. ಯಾವ ಪ್ರದೇಶದಲ್ಲಿ ಯಾರು ಅಡ್ಡಾಡಬೇಕು ಅಂಥವ್ರು ಅಡ್ಡಾಡಬೇಕು. ಕಾಡಿನಲ್ಲಿ ಏನೋ ಬಿಲ್ಲು ಬಾಡ ತಗೊಂಡ್ಬಂದ್ರೆ ಬೇಟಿಗೆ ಹೊಂಟ ಅಂತ ಸುಮ್ಬಿಟ್ಬಿಡ್ತಿರೋ. ಏನೂ ಇಲ್ಲದೇನೆ ಅತಿ ಚಿಕ್ಕ ಬಾಲಕ ಕಾಡಿನಲ್ಲಿ ಹೊಂಟ ಅಂದ್ರೆ ಯಾಕೆ ಹೊಂಟ ನೀವ? ಅವ್ರಿಗೂ ಕುತೂಹಲ. ಅದ ಕಾರಣ ಓಹೋ ತೇಜ, ಅವರ ಮುಖದ ಮೇಲೆ ತೇಜಸ್ಸನ್ನು ನೋಡಿದರು. ಕ್ಷತ್ರಿಯರ ಒಂದು ವಿಶಿಷ್ಟವಾದ ತೇಜಸ್ಸು. ಅದ ಕಾರಣ ಮಾಲಾಂಗೋ ಇತಿ ಭೂಷಿತಾಂ ಬಾಲೋ ಮಾರಪ್ಯತ ವೃತಾ ದತ್ತೆ ಯತ್ ಸಮಾಧಾತುಂ ಸಮವಚಃ. ಕುಳಿಸಿಕೊಂಡು ಕೈಯನ್ನು ಹಿಡಿದುಕೊಂಡು ಪ್ರಶ್ನೆಯನ್ನು ಕೇಳ್ತಾರೆ. ನಿಲ್ಲು ಅಂತಂದ್ರು. ನಿಲ್ಲು ಅಂತಂದಾಗ ಅವ ಹೇಳ್ತಾನೆ, ನಿಮ್ಮ ಉತ್ತಮರ ದರ್ಶನವಾಯಿತು ಅಂತ ನಮಸ್ಕಾರವನ್ನು ಮಾಡ್ತಾನೆ. ಅವನ ವಿನಯತೆ ಆಗಿ ಕಂಡು ಬರುತ್ತೆ. ನಮಸ್ಕೃತಿ. ಅಲ್ಲಿ ಕೇಳ್ತಾನೆ, ಕೊಯತ್ವ ಕೇಶೋ ಭಗವಾನ್ ಬತ್ಸಲ, ಎಲ್ಲಿ ಹೊಂಟಿದ್ದೀರಿ, ಯಾಕೆ ಏನ್ ಕೆಲಸ ಅಂತ ಪ್ರಶ್ನೆಯನ್ನ ಮಾಡಿದ್ರು. ನೋಡ್ರಿ, ಯಾರೋ ಹೊರಗಂಟಾಗಿ ಏನ್ ಮಾಡ್ತಿದ್ದಿ ಅಂತ ಕೇಳಿದ್ರೆ ಕೆಲಸ ಕಡ್ತದಂತ. ಇವರು ನೋಡ್ರಿ ವಿಶೇಷತೆ. ಅದ ಕಾರಣ ಅಲಕ್ಷೇತ್ವ ಅಂದ್ರೆ ಅರ್ಥವಾಗಿ ಹೇಳ್ತಾರ. ಇಲ್ಲ ಏನ್ ಮಾಡ್ಲಿ, ಕಿಮ್ನತೆ ಧ್ಯಾಯತೆ ಜಾಯತೆ ದೃಷ್ಟ ಸವಾ ಯೋಗಸ್ಥ ಭೂಮಿಪಃ. ನನಗೆ ನಮ್ಮ ತಾಯಿ ಬೈದ ಕಾರಣ ನಾನು ಧ್ಯಾನವನ್ನ ಮಾಡಬೇಕು ಅಂತ ಹೇಳಿದ್ದಾಳೆ. ದೇವರನ್ನ ಕಾಣುವುದಕ್ಕಾಗಿ, ಧ್ಯಾನವನ್ನ ಮಾಡುವುದಕ್ಕಾಗಿ, ಏಕಾಂತ ಸ್ಥಳವನ್ನ ಹುಡುಕುವುದಕ್ಕಾಗಿ ಹೋಗ್ತಾ ಇದ್ದೆ. ಅದ ಕಾರಣ ಅಸಾಧೂಂ ಪಾಪ್ಯ ಮುನವಃ. ಅವ್ರು ಯಾರು ಹೇಳಿದ ಮಾತು ಯಾಕೆ ಹೇಳ್ತೀವೋ ನೀನು? ನಾರದ್ರು ಹೇಳ್ತಾರೆ, ಯಾರೋ ಹೇಳ್ಯಾರ ಬೈದಾರ ಧ್ಯಾನ ಮಾಡೋದ್ರ, ಧ್ಯಾನ ಮಾಡ್ಲಿಕ್ಕೆ ಹೋಗ್ಬೇಕಾ? ಯಾಕ? ನೀನು ಕುಮಾರಸ್ಯ, ನೀನು ನೋಡು ವಯಸ್ಸು, ಎಷ್ಟೋ ವಯಸ್ಸಾದ ಮೇಲೆಯೂ ಕೂಡ ಜ್ಞಾನ ಬಂದಿರುವುದಿಲ್ಲೇ ಇಲ್ಲ ಅಂತಂದ್ಮೇಲೆ ನಿನ್ನ ವಯಸ್ಸೇನು? ಆದ ಕಾರಣ ನೀನ್ ಬರ್ತದ? ಕ್ರೀಡೆಯಾದಿಶು, ನಿನ್ನ ಮನಸ್ಸು ಕೇವಲ ಆಟವಾಡುವುದರಲ್ಲಿ, ಅದು ಬಿಟ್ಟು ಬೇರೆದ್ರಾಗ ಇರಬಾರ್ದು. ಅಂಥದ್ದು ಯಾರೋ ಬೈದಾರನ್ನ ಕೈ ಸಟಿಸಿಕೊಂಡು ಧ್ಯಾನಕ್ಕೆ ಹೊಂಟಿ ಅವರ ಮೇಲೆ ಇದು ಮಾಡ ವಿಕಲ್ಪಮಾನಃ. ಅವರಿಗೆ ಮೊದಲಿಗೆ ಗುರುಗಳು ಶಿಷ್ಯನನ್ನ ಪರೀಕ್ಷೆಯನ್ನ ಮಾಡುವ ಬಗೆಯಂತೆ ವ್ಯಾಖ್ಯಾನಕಾರ ಬರೀತಾರೆ. ಯಾಕೆ ಈ ವಿಧವಾಗಿರುವಂತಹ ಮಾತನ್ನ ಹೇಳಿದರು ಅಂದ್ರೆ, ಈ ಮನೆಗೆ ದೃಢವಾದ ಸಂಕಲ್ಪವಿದೆಯೋ ಇಲ್ಲವೋ, ಕೇವಲ ಚಂಚಲಿಕವಾಗಿರುವಂತಹ ಬಾಲಕ ಅಂದಮೇಲೆ ಚಂಚಲವಾದ ಮನಸ್ಸು, ಅಂದಮೇಲೆ ಚಂಚಲಿಕವಾದ ಬುದ್ಧಿಯಿಂದ ಬಿಟ್ಟು ಬಿಡ್ಬೋದು, ಮಾಡಬಹುದು. ಆದ ಕಾರಣ ಆ ವಿಧವಾಗಿರುವಂಥದ್ದು ಪುಂಸೇ ಮೋಹವತಾಂ ಭಿನ್ನ. ನೋಡು, ಅಪ್ಪ ಅಮ್ಮ ಮನ್ಯಾಗ ಹೇಳ್ತಾರ ಹಂಗೆ ಅಂದ ಕೈ ಅವರ ಮೇಲೆ ಪ್ರೀತಿ ಮಮಕಾರವನ್ನ ಎಲ್ಲ ಹುಟ್ಟಿಸಿ ಅವರ ಮೋಹವನ್ನ ತಂದು ಕೊಡುವುದಕ್ಕಾಗಿ ಹೇಳ್ತಾರೆ. ಯಾರು ಹೇಳಿದ್ರು ಏನೂ ಕೂಡ. ಆದ ಕಾರಣ ಪರಿತೋಷ್ಯಂ ತಥಾಸ್ತಾತಃ ತಾವನ್ ಮಾತ್ರೇಣ ಪುರುಷಃ. ಇಲ್ಲ, ನನಗೆ ತಾಯಿ ಹೇಳಿದ್ದಾರೆ, ಯತ್ ಪ್ರಸಾದಾತ್ ಸವೈ ಪುಂಸಃ ಧಾರಗೇತ್ಯಗತೋ ಮಮ. ದೇವರ ಧ್ಯಾನದಿಂದಲೇ ಎಲ್ಲವೂ ಸಿಗತ್ತೆ ಅಂತ ನಮ್ಮ ತಾಯಿ ಹೇಳ. ಅಂದ ಮೇಲೆ ದೇವರ ಧ್ಯಾನವನ್ನ ಮಾಡಿಕೊಂಡು ನಾನು ಆ ಸ್ಥಾನವನ್ನ ಪಡೆದುಕೊಳ್ಳಬೇಕು, ಅಂದಾಗೆ ನನಗೆಲ್ಲವೂ ಸಾಧಿಸಿದಂತೆ ಎಂಬುವ ಮಾತನ್ನ ನಾರದರಿಗೆ ಹೇಳ್ತಾರೆ. ಧ್ರುವರಾಜ ಹೇಳುವಂತಹ ಮಾತು. ಮುನಯಃ ಪದವೀಂ ತಸ್ಯ. ಯಾರು ಮುನಿಗಳು ತಾವು ಉತ್ತಮವಾದ ಸ್ಥಾನವನ್ನು ಪಡೆಯುವುದಕ್ಕಾಗಿ ಎಷ್ಟೋ ಅಧ್ಯಯನಾದಿಗಳನ್ನು ಮಾಡಿ, ಧ್ಯಾನಾದಿಗಳನ್ನು ಮಾಡಿ, ಜ್ಞಾನವನ್ನು ಪಡೆದು ತಮ್ಮ ಅಂತ್ಯಕಾಲದಲ್ಲಿ, ವಾನಪ್ರಸ್ಥಾದಿ ಕಾಲದಲ್ಲಿ ಕಾಡಿಗೆ ಹೋಗಿ ಕುಳಿತುಕೊಳ್ಳಬೇಕು. ನೀನು ಈ ಕಾಲದಲ್ಲಿ ಹೊಂಟಿದ್ದಿ. ಯಾವ ಕಾಲ ಏನು? ಅದ ಕಾರಣ ಯಸ್ಯ ದೇವೇದ ವಿಹಿತಂ
ತೇನ ಸುಖ ದುಃಖಯೋ ಆತ್ಮಾನಂ ತತೋಷಣಂ ದೇಹಿ ತಪಸಾ ಸಪರಾಮುಚ್ಯತಿ. ಯಾರ ದೇವರ ದೇಹದಿಂದಾಗಿ ನನಗೆ ಈ ವಿಧವಾದ ಸುಖ ದುಃಖಾದಿಗಳಾಗತ್ತೆ, ಆ ಸುಖ ದುಃಖಾದಿ ಕೊಡುವಂತಹ ದೇವರ ಧ್ಯಾನವನ್ನ ಮಾಡಬೇಕು. ಎಂತಹ ದೇವರ ಧ್ಯಾನವನ್ನು ಮಾಡಬೇಕು? ನನಗೆ ಯಾರು ಈ ಸುಖವನ್ನು ಕೊಟ್ಟಿದ್ದಾರೆ, ಯಾರು ಈ ವಿಧವಾದ ದುಃಖವನ್ನು ಕೊಟ್ಟಿದ್ದಾರೆ, ಅಂತಹ ದೇವರ ಧ್ಯಾನವನ್ನು ಮಾಡಬೇಕು. ಅಂದ್ರೆ ದೇವರ ಕೇವಲ ದುಃಖವನ್ನೇ ಕೊಡ್ತಾನ ಅಲ್ಲ, ಕೇವಲ ಸುಖವನ್ನೇ ಕೊಡ್ತಾನ ಅಲ್ಲ, ನಮಗೆ ಎಲ್ಲದಕ್ಕೂ ಕಾರಣನಾಗಿದ್ದಾನ ಅಂತ ದೇವರು ಸುಖ ದುಃಖಾದಿಗಳಿಗೆ. ಅದ ಕಾರಣ ಗುಣಾಧಿಕಾಂ ಕಾಮಾನ್ಮುದಂ ಲಿಪ್ಸಿತೇತ ಮುನೀಶ್ವರ. ಆದ ಕಾರಣ ಈ ರೀತಿಯಾಗಿ ಎಲ್ಲ ಮತವಾಗಿರುವಂತಹ ಮಾತನ್ನು ಹೇಳ್ತಾನೆ. ಮುಂದೆ ನಾರದರು ಈ ಎಲ್ಲವನ್ನು ಹೇಳಿದಾದ ಮೇಲೆ ಮುಂದೆ ಧ್ರುವರಾಜ ಮತ್ತೆ ಈ ಪ್ರಶ್ನೆ ಕೇಳ್ತಾನೆ, ಶಮಃ ಸ್ವಯಂ ಶಮೋ ಭಗವತಃ. ನನಗೆ ತಾಯಿ ಹೇಳಿದಂತಹ ಮಾತು ಶಮ ಅಂದ್ರೆ ಏನಪ್ಪಾ ಅಂದ್ರೆ ಮನ್ನಿಷ್ಠತಾ ಬುದ್ಧಿ. ಶಮ ಅಂದ್ರೆ ಮನ್ನಿಷ್ಠತಾ ಬುದ್ಧಿ ಅಂದ್ರೆ ದೇವರಲ್ಲೇ ಮನಸ್ಸನ್ನ ಅಚಲವಾಗಿ ಇಡುವಂಥದ್ದು, ತನ್ನಿಷ್ಠಕವಾಗಿರುವಂಥದ್ದು. ಅಂತ ಮನಸ್ಸನ್ನು ಇಡು ಅಂತ ಹೇಳಿದ್ದಾಳೆ. ದರ್ಶಿತ ಕೃಪಯಾ ಪುಂಸಾಂ ದದ್ದಶೋ ಈ ಕೃಪಾಯ. ಅದ ಕಾರಣ ಈ ರೀತಿಯಾಗಿ ನನಗೆ ಇಷ್ಟೇ ಅಲ್ಲ, ತಾಯಿ ಮಾತ್ರ ಅಲ್ಲ, ನನಗೆ ಮಲ್ತಾಯಿಯಾಗಿರುವಂತಹ ಸುರುಚಿ. ಆಕೆ ಏನ್ ಹೇಳಲ್ಲ, ದೇವರನ್ನ ಕೇಳಿಕೊಂಡು ಬಾ ಅಂತಂದಾಳ, ಹಾಗೆ ಬಾ ಅಂದಿಲ್ಲ. ಅದ ಕಾರಣ ಅದನ್ನ ಕೇಳಬೇಕಾದ್ರೆ ದೇವರು ಬರ್ಬೇಕಲ್ಲ, ಆ ದೇವರನ್ನ ಕೇಳುವ ಉದ್ದೇಶದಿಂದ ಹೊಂಟಿದೆ. ಬೆನ್ನಿ ನಿಯತೆ ಹೃದಯ, ಎಲ್ಲಿದ್ದಾನೆ ದೇವರು ಅಂತ ನನ್ನ ತಾಯಿ ಕೇಳಿದೆ, ನಿನ್ನ ಮನಸ್ಸಲ್ಲಿದ್ದಾನೆ ಅಂತಂದು. ನನ್ನ ಮನಸ್ಸಲ್ಲಿದ್ದಾಗ ಹೊರಗೆ ಹೇಗೆ ಬರ್ತಾನಂದ್ರೆ ಧ್ಯಾನದಿಂದ ಬರ್ತಾನೆ. ಮನಸ್ಸಲ್ಲಿದ್ದ ದೇವರು ಹೊರಗಡೆ ಬರ್ಬೇಕಂದ್ರೆ ಧ್ಯಾನದಿಂದ ಬರ್ತಾನೆ. ಆ ಮನಸ್ಸಲ್ಲಿ ಧ್ಯಾನವನ್ನ ಮಾಡಬೇಕು. ಕಾರಣ ಧ್ಯಾನವನ್ನ ಕಾಡುವ ಕಾಲದಲ್ಲಿ ನೀನು ಜೋರಾಗಿ ಅನ್ನಬಾರದು. ಮನಸ್ಸಿಂದಾಗಿ ಕಣ್ಣು ಮುಚ್ಚಿ ನಿನ್ನ ಮನಸ್ಸನ್ನ ನೋಡಕು, ನಿನ್ನ ಮನಸ್ಸಲ್ಲಿ ದೇವರ ಕಾಣ್ತಾನ ಅನ್ನೋದಕ್ಕಾಗಿ. ಅದ ಕಾರಣ ಪದಿಂ ತ್ರಿಭುವನಂ ಕೃಷ್ಟಂ, ಯಾವ ಭಗವಂತ ನನ್ನ ಮನಸ್ಸಲ್ಲಿದ್ದಾನಲ್ಲ ಅವನೇ ತ್ರಿಭುವನ, 3 ಲೋಕವನ್ನು ಆಳ್ಯಾನ, ವ್ಯಾಪ್ತನಾಗ್ಯಾನ ಅಂತಹ ಭಗವಂತನು. ಅದ ಕಾರಣ ಸಾಧುವಾತ್ಮನೇ ಮತಂ. ಅದ ಕಾರಣ ಆ ಸಾಧು ಆದಂತಹ ಶ್ರೇಷ್ಠನಾಗಿರುವಂಥದ್ದು ನೂನಂ ಭವಾನ್ ಭಗವತಃ ಯೋಂಗಾನಂ ಪರಮೇಷ್ಟಿನಃ ಸವಾಣಿಂ ದುರ್ದಾವಿಷ್ಟ. ಅವರ ಮಾತುಗಳನ್ನು ಕೇಳಿ, ಇವರ ಸಂವಾದಗಳನ್ನು ಕೇಳಿ ಕೊನೆಗೆ ನಾರದರು ಕೇಳ್ತಾರೆ, ನಿನ್ನ ಮನಸ್ಸಲ್ಲಿದ್ದಂತಹ ಭಗವಂತನ ಧ್ಯಾನ ಮಾಡುವಂತ ಇತ್ಯಾದಿಗಳೆಲ್ಲ ಆಗತ್ತೆ, ಅದು ಅಂತೂ ಎಲ್ಲವೂ ಸರಿ, ಭಗವಂತ ಅಂತ ಏನಂತ ಧ್ಯಾನವನ್ನ ಮಾಡ್ತಿ? ಮೊದಲಿಗೆ ಅವನಿಗೆ ದೃಢವಾದ ಸಂಕಲ್ಪವಿದೆಯೋ ಇಲ್ಲವೋ, ಮೋಹದನೋ, ತಂದೆ ತಗಳ ಮೇಲೆ ಪ್ರೀತಿ ಅಭಿಮಾನದಿಂದ ಮತ್ತು ಬಿಟ್ಟು ಹೋಗ್ತಾನೋ, ಅರ್ಧಕ್ಕೆ ಬಿಡ್ತಾನೋ, ತಪಸ್ಸನ್ನು ಪರಿಪೂರ್ಣವಾಗಿ ಮಾಡ್ತಾನೋ ಇಲ್ಲೋ, ಅವನಿಗೆ ಇರುವಂತಹ ಎಲ್ಲ ಮಾತುಗಳನ್ನು ಮೊದಲಿಗೆ ಸರಿಯಾಗಿ ಅವರನ್ನು ಗಮನಿಸಿ ಆಮೇಲೆ ನಾರದರು ಉಪದೇಶವನ್ನ ಮಾಡ್ತಾರೆ. ಅವರು ಕೊಟ್ಟಂತಹ ಸಣ್ಣದಾದ ಶಬ್ದಗಳ ಮಾತುಗಳ ಮಂತ್ರಗಳನ್ನು ಕೊಟ್ಟಿಲ್ಲ. ಅಷ್ಟಮಹಾ ಮಂತ್ರಗಳಲ್ಲಿ ಒಂದು ದಿವ್ಯವಾದ ಮಂತ್ರ, ಯಾವ ಮಂತ್ರವನ್ನ ನೋಡಿಕೊಂಡಾಗ ನಮಗೆ ವಿಶಿಷ್ಟವಾದ ಸಾಧನೆ ಆಗುತ್ತೆ ಅಂಥದ್ದು, ಅಂತಹ ಮಂತ್ರವನ್ನು ಉಪದೇಶವನ್ನ ಮಾಡಬೇಕಾಗಿದೆ. ಮಂತ್ರವನ್ನು ಉಪದೇಶವನ್ನ ಮಾಡಬೇಕಾದಾಗ ಅವರಲ್ಲಿ ಪರಿಶುದ್ಧವಾಗಿದೆಯೋ ಇಲ್ಲ ದೇಹ ಅನ್ನುವುದನ್ನು ಗಮನಿಸಿ ಆಮೇಲೆ ಉಪದೇಶವನ್ನು ಕೊಡಬೇಕು. ಹಾಗೆ ಮಾತಾಡಿ ಬರ್ತನಕ ಎಲ್ಲಾ ಮಂತ್ರವನ್ನು ಎಲ್ಲರಿಗೂ ಉಪದೇಶವನ್ನ ಸರ್ವಥಾ ಎಂದಿಗೂ ಮಾಡಬಾರದು. ಅದ ಕಾರಣ ಅಯೋಗ್ಯಮಿಚ್ಛನ್ ಪುರುಷಃ ಪತತ್ತೇವ ನ ಸಂಶಯ. ಶಾಸ್ತ್ರ ಹೇಳುವಂತಹ ಒಂದು ದಿವ್ಯವಾದ ಮಾತು. ನಮ್ಮ ಯೋಗ್ಯತಾ ಎಷ್ಟಿದೆಯನ್ನು ನಾವು ನಾವಾಗೇ ಅಳಿದುಕೊಳ್ಳಬೇಕು. ಮತ್ತೊಬ್ಬರು ಹೇಳಾರಂತ ಅಳಿಯುವುದಲ್ಲ, ಮತ್ತೊಬ್ಬರನ್ನ ಅಳಿಯುವುದಲ್ಲ, ನಮ್ಮನ್ನ ನಾವು ಅಳಿದುಕೊಳ್ಳಬೇಕು. ನನಗ ಅದರ ಅರ್ಹತೆ ಇದೆಯಾ, ಅಷ್ಟು ನನ್ನಲ್ಲಿ ಯೋಗ್ಯತೆ ಇದೆಯಾ? ಅದ ಕಾರಣ ಅಯೋಗ್ಯಮಿಚ್ಛನ್, ನನ್ನ ಯೋಗ್ಯತಾ ಇಲ್ಲ ಪದವಿ ಸ್ಥಾನವನ್ನ ನಾನು ಪಡೆದುಕೊಂಡೆ, ಅಪೇಕ್ಷೆಯನ್ನ ಮಾಡಿದೆ. ನಾನು ತಪಸ್ಸನ್ನ ಮಾಡಿ ಇಂದ್ರದೇವರಾಗ್ತೀನಿ ಅಂದ್ರೆ, ವಸಿಷ್ಠ ಮುನಿಗಳಂತೆ ಆಗ್ತೀನಿ ಅಂದ್ರೆ, ವಿಶ್ವಾಮಿತ್ರರಂತೆ ತಪಸ್ ಮಾಡಿ ಗಾಯತ್ರಿ ಮಂತ್ರವನ್ನು ದಷ್ಟಾರಾಗ್ತೀನಿ ಅಂದ್ರೆ, ಆ ವಿಧವಾಗಿರುವಂತಹ ವಿಶ್ವಾಮಿತ್ರನ್ನ ಆದರ್ಶ ಇಟ್ಕೋಬಹುದು. ಅವರ ಮಾಡಿದಂತೆ ಮಾಡ್ತೇನೆ ಅನ್ಬೇಕು ಹೊರತು ನಾನೇ ವಿಶ್ವಾಮಿತ್ರ ಆಗ್ತೀನಿ ಬಾರ್ದು, ನಾನೇ ವಶಿಷ್ಠರಾಗ್ತೀನಿ ಬಾರ್ದು. ನಾನು ಆ ಸ್ಥಾನವನ್ನ ಪಡೆಯುವುದು ಬಹಳ ದುರ್ಲಭ.
ಹೊರತು ಅವರಂತೆ ಆದರ್ಶ ಇಟ್ಟುಕೊಂಡು ಸಾಧನೆಯನ್ನ ಮಾಡಿಕೊಳ್ಳುವುದು ಬೇರೆ, ಅವರೇ ನಾನು ಆಗ್ತೀನಿ ಅನ್ನೋದು ಬೇರೆ. ಯೋಗ್ಯತಾ ಇಲ್ಲದೇನೆ ಯಾವುದನ್ನು ಕೂಡ ಪಡೆಯಲು ಮನಸ್ಸಿನಲ್ಲಿ ಇಚ್ಛೆಯನ್ನು ಮಾಡಬಾರದು. ಯಾರು ಆ ವಿಧವಾದ ಇಚ್ಛೆಯನ್ನು ಪಡ್ತಾರೋ ಪತತ್ತೇವ ನ ಸಂಶಯ, ಮೇಲಿಂದ ಕೆಳಗಡೆ ಬೀಳ್ತಾರೆ. ಮೇಲಿಂದ ಎರಡನೇ ಕ್ಷಣಕ್ಕೆ ಹೆಂಗೆ ಅಂತಾರಲ್ಲ, ಒಂದೇ ಮೆಟ್ಲವನ್ನು ಏರ್ತಾ ಏರ್ತಾ ಸಾಧನೆಯನ್ನ ಮಾಡ್ತಾ ಹೋಗು, ಒಂದೇ ಮೆಟ್ಲಿಂದ 10ನೇ ಮೆಟ್ಲು ಜಿಗಿದೆ ಅಂದ್ರೆ ನಡು ಬೀಳ್ತಿ ಅಂತಂತಾರಲ್ಲ, ಆ ವಿಧವಾಗಿ ಆಗತ್ತೆ ಮನುಷ್ಯ. ಆ ವಿಧವಾಗಿ ಆಗಬಾರದು ಅನ್ನೋ ಕೈ ಭಗವಾನ್ ಆಗ ಇದನ್ನು ನೋಡಿಕೊಂಡು ಹೇಳ್ತಾರೆ, ನಾನು ನಿನಗೆ ಪ್ರೀತ್ಯರ್ಥಂ, ದೇವರ ಪ್ರೀತಿಗೋಸ್ಕರ ತದ್ವಾಕ್ಯವನುಕಂಪಯ, ಆ ಬಾಲಕನ ಮಾತುಗಳನ್ನು ನಿಮಗೆ ಕೇಳಿ ಅವನ ಮೇಲೆ ಅನುಕಂಪನೆಯಿಂದಾಗಿ ಉಪದೇಶವನ್ನು ಮಾಡಿದರು. ಯೋಗ್ಯತಾ ಅದನ್ನು ಇಲ್ಲೋ ಅಂತ ಪರೀಕ್ಷೆ ಮಾಡಿದ್ರು. ಆಮೇಲೆ ಅವನ ಆ ವಿಧವಾಗಿರುವಂತಹ ಧ್ಯಾನವನ್ನು ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಗುರುಗಳು ಪರೀಕ್ಷೆ ಆದ ಮೇಲೆ ಇವನ ಕಡೆ ಅದು ಅರ್ಹತೆ ಇದೆ ಅಂತ ಇಟ್ಟುಕೊಂಡು ಆಗ ಮಂತ್ರೋಪದೇಶವನ್ನು ಮಾಡ್ತಾರೆ. ಜಾನ್ಯತಾ ಮೊದಲಿಗೆ ಮಂತ್ರವನ್ನು ನೇರವಾಗಿ ಉಪದೇಶವನ್ನು ಮಾಡಲಿಲ್ಲ. ಯಾವುದೇ ಒಂದು ಮಂತ್ರವನ್ನು ನಾವು ಪಠಣವನ್ನ ಮಾಡಬೇಕು ಅಂತಾಗಿದ್ದರೆ ಮೊದಲಿಗೆ ಆ ಭಗವಂತನ ಧ್ಯಾನ ಮಂತ್ರವನ್ನು ಮೊದಲಿಗೆ ಅನ್ಬೇಕು. ಗಾಯತ್ರಿ ಮಂತ್ರ ಜಪವನ್ನು ಮಾಡ್ತೀವಿ, ಮಾಡುವುಕ್ಕಿಂತ ಮೊದಲಿಗೆ ಅದರ ಧ್ಯಾನ ಮಂತ್ರವನ್ನು ಅನುಸಂಧಾನ ಮಾಡ್ತೀವಿ. ಹೇ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರ್ಜ ಸಂಸನ್ನಿವಿಟ್ಟ ಈ ಉರ್ವಾನ್ ಮಕರ ಕುಂಡಲವಾನ್ ಇತ್ಯಾದಿಗಳ ಮಂತ್ರಗಳನ್ನ ಧ್ಯಾನ ಮಂತ್ರವನ್ನ ಮೊದಲಿಗೆ ಅಂತೀವಿ. ಯಾಕೆ? ದೇವರು ಹೇಗೆ ಇದ್ದಾನೆ, ಎಂತಹ ದೇವರ ಮಂತ್ರವನ್ನು ನಾವು ಅಂತ ಇದ್ದೀವಿ. ಕೃಷ್ಣ ಮಂತ್ರವನ್ನು ಬೇಕಾದಾಗ ಹೆಣ್ಣು ಮಕ್ಕಳು ಗುರುಮಂತ್ರವನ್ನು ಮಾಡಿಕೊಳ್ಳಬೇಕಾದ್ರೆ ಮೊದಲಿಗೆ ಧ್ಯಾನ ಮಂತ್ರವನ್ನು ಮೊದಲಿಗೆ ಪಠಣವನ್ನು ಮಾಡ್ತಾರೆ. ಕೃಷ್ಣ ಎಂತಹ ಕೃಷ್ಣ ಅನ್ನೋದಕ್ಕಾಗಿ ಚಿಂತನೆಯನ್ನು ಮಾಡ್ತಾರೆ. ಧನ್ವಂತರಿ, ಕಪಿಲ, ದತ್ತಾತ್ರೇಯ, ಶುಂಶುಮಾರ, ಮಹಿದಾಸ ಮೊದಲಾದ ಎಲ್ಲಾ ರೂಪಗಳನ್ನು ತೆಗೆದುಕೊಳ್ಳ್ರಿ. ತತ್ಪೂರ್ವದಲ್ಲಿ ಅವರವರ ಧ್ಯಾನ ಮಂತ್ರಗಳಿವೆ. ಆ ಭಗವಂತನ ಚಿತ್ರ ಹೇಗಿದೆ ಅನ್ನುವುದನ್ನು ಧ್ಯಾನವನ್ನ ಮಾಡಿ ಆ ಚಿತ್ರವನ್ನು ಮುಂದೆ ತೆಗೆದುಕೊಂಡು ಬಂದು ಅದನ್ನು ನೋಡಿಕೊಂಡು ಚಿಂತನೆಯನ್ನ ಮಾಡ್ತಾ ಈ ಅನುಸಂಧಾನ ಪೂರ್ವಕವಾಗಿ ಜಪವನ್ನ ಮಾಡಬೇಕು. ಇಲ್ಲದಿದ್ರೆ ಕೇವಲ ಹೇಳ್ಯಾರಂದ ಕೈ ಅದನ್ನು ಅಂದು ಜಪವನ್ನ ಮಾಡುವುದಲ್ಲ, ಅದನ್ನು ಚಿತ್ರ ಹೇಗಿದೆ ಅನ್ನೋದನ್ನ ಧ್ಯಾನವನ್ನ ಮಾಡಬೇಕು. ಈ ಒಂದು 5-6 ವರ್ಷಗಳ ಸ್ವಾಮಿಗಳವರು ಗಾಯತ್ರಿ ಮಂತ್ರದ ಅಭಿಯಾನವನ್ನು ಏನು ನಡೆಸಿದ್ರು, ಅನುಸಂಧಾನವನ್ನು ಹೇಳಿದರು. ಎಷ್ಟು ಗಾಯತ್ರಿ ಮಂತ್ರದ ಜಪವನ್ನು ಮಾಡುವ ಕಾಲದಲ್ಲಿ ಒಂದೇ ಒಂದು ಶ್ಲೋಕದ ಮೇಲೆ ದೇವರ ಚಿಂತನೆಯನ್ನ ಹೇಗೆ ಮಾಡಬೇಕು. ಬಹಳತ್ತ ಕೂಡ್ಬೇಕಾದ್ರೆ ಎಲ್ಲ ನಮ್ಮ ಗಮನ ಎಲ್ಲ ಕಡೆ ಹೋಗ್ಬಿಡುತ್ತೆ, ಮನಸ್ಸು ಚಂಚಲವಾಗಿರ್ಬೇಕು. ನಮ್ಮ ಮನಸ್ಸು ಬಹಳ ವಿಚಲಿತ. ಆದ ಕಾರಣ ಅದನ್ನ ಚಿಂತನೆಯನ್ನ ಮಾಡುವ ಬಗೆಯನ್ನ ಹೇಳ್ತಾರೆ. ಭಗವಾನ್ ವಾಸುದೇವ ತಂ ಭಜೆ ತತ್ ಪ್ರೇರಣಯಾತ್ಮನಃ, ಅವರೇ ನಿನಗೆ ಪ್ರೇರಣೆಯನ್ನ ಮಾಡಿ ಈ ಕಾರ್ಯವನ್ನ ಸಾಧನೆಯನ್ನ ಮಾಡಿಸ್ಲಿ. ಯಾಕೆ? ಧರ್ಮಾರ್ಥ ಕಾಮ ಮೋಕ್ಷಾಖ್ಯಂ, ಧರ್ಮ ಆಗಲಿ ಕಾಮವಾಗಲಿ ಮೋಕ್ಷಾಖ್ಯ, ಇದು 4 ವಿಧವಾದ ಪುರುಷಾರ್ಥ. ಮನುಷ್ಯಗೆ ಸಾಧನೆಗೆ ಬೇಕಾಗಿರುವಂತಹ ಪುರುಷಾರ್ಥಕ್ಕೆ ಬೇಕಾದದ್ದು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರ ಬಗ್ಗೆ ಬಹಳ ವಿಸ್ತಾರವಾಗಿರುವಂತಹ ಚರ್ಚೆಗಳಿವೆ. ಇದನ್ನು ಹೇಳಬೇಕಾದ್ರೆ ಅನೇಕ ವಿಧವಾದ ಚರ್ಚೆಗಳಿವೆ ಇದರ ಬಗ್ಗೆ. ಇದನ್ನು 4 ಯಾಕೆ ಇಟ್ಟಿದ್ದಾರೆ? ಇವುಗಳ ಬಗ್ಗೆ, ಇದರಲ್ಲಿ ಯಾವುದು ಉತ್ತಮ, ಯಾವುದು ಅಧಮ, ಯಾವುದು ಮಧ್ಯಮ, ಎಲ್ಲ ವಿಧವಾಗಿರುವಂಥದ್ದು. ಇದಕ್ಕೆ ಕಥೆಯ ಸಂಬಂಧಪಟ್ಟಂತಹ ತಾತ್ಪರ್ಯ ನಿರ್ಣಯದಲ್ಲೂ ಬಂದಿದೆ, ಅನೇಕ ವಿಧವಾದದ್ದು. ಯಾಕಂದ್ರೆ ಭೀಮಸೇನ ದೇವರು, ಯಮಧರ್ಮರಾಜ, ದ್ರೌಪದಿ ಮೊದಲಾದರು ಎಲ್ಲರೂ ಕೂತಿರ್ತಾರೆ. ದೂರದಿಂದಾಗಿ ಅರ್ಜುನ ನಡೀತಾ ಬರ್ತಾ ಇರ್ತಾರೆ. ನಡೆದು ಬರುವಂತಹ ಅರ್ಜುನನ ನೋಡಿ ಇವನು ಯಾರು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಅವನ ನಡೆದು ಬರುವಂತಹ ಲಕ್ಷಣಗಳನ್ನು ನೋಡಿ ಇವನು ಅರ್ಜುನ ಅಂತ ಹೇಳ್ತಾರೆ. ಹಿಂಗೆ ಇದೇ ಈ ಸಂದರ್ಭದಲ್ಲಿ ಮುಂದೆ ಅರ್ಜುನ ಬಂದಾದ್ಮೇಲೆ ಇದೇ ಥರದ ಸಭೆಯಲ್ಲಿ ಮಧ್ಯದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದರಲ್ಲಿ ಯಾವುದು ಉತ್ತಮ ಅಂತ ಕೇಳಿದ್ರೆ ಎಲ್ಲರೂ ಕೇಳ್ತಾರೆ ಅಂದ್ರೆ ಮೋಕ್ಷ. ಯಮಧರ್ಮರಾಜ ಹೇಳಿದ ಧರ್ಮ ಇದು ಶ್ರೇಷ್ಠ.
ಧರ್ಮವನ್ನ ಮಾಡಬೇಕು, ಅದ ಕಡೆ ಧರ್ಮ ಶ್ರೇಷ್ಠ. ಧರ್ಮವನ್ನ ಮಾಡದಿದ್ರೆ ನಡೆಯುವುದಿಲ್ಲ ಅಂತನ್ನುವಂತಹ ಯಮಧರ್ಮರಾಜ ಸ್ವಯಂ ತಾನು ಕೃಷ್ಣನ ವಾಕ್ಯವನ್ನ ಮೀರಿದ. ನರೋವ ಕುಂಜರೋವ ಅಂದ್ಬಿಟ್ಟ. ಅಶ್ವತ್ಥಾಮೋ ಹತಃ ಅಂತ ಅಂದಿದ್ದ. ಅದರ ಅಂದಿದ್ದೇನು? ನರೋವ ಕುಂಜರೋವ. ಅದನ್ನ ಯಾಕೆ ದೇವರೇ ಹೇಳದೇ ಇರುವಂತಹ ಮಾತನ್ನ ಅನ್ನಬೇಕಾಯ್ತು? ಇದು ಅಧರ್ಮವಲ್ಲವೇ? ಇನ್ನಲ್ಲಿ ಧರ್ಮ ಹೇಗೆ ತಾನು ಶ್ರೇಷ್ಠವಾದೀತು. ಅದ ಕಾರಣ ಎಲ್ಲದಕ್ಕೂ ಬೇಕಾಗಿರುವಂತದ್ದು ಮೊದಲು ಶ್ರೇಷ್ಠವಾದದ್ದು ಯಾವುದು ಅಂದ್ರೆ, ಚರ್ಚೆಯನ್ನು ಬಹಳ ವಿಸ್ತಾರವಾಗಿ ಹೇಳುವುದಿಲ್ಲ, ಇದರಲ್ಲಿ ಶ್ರೇಷ್ಠವಾದುದು ಕಾಮ. ಈ ಷಡ್ವರ್ಗ ಹರಿಷಡ್ವರ್ಗದಲ್ಲಿ ಬರ್ತಕ್ಕಂತಹ ಕಾಮ ಅಲ್ಲ ಇದು. ಕಾಮ, ಕ್ರೋಧ, ಲೋಭ, ಮದ, ಮತ್ಸರದಲ್ಲಿ ಬರುವಂತಹ ಕಾಮ ಅಲ್ಲ. ಕಾಮ ಅಂದ್ರೆ ಏನರ್ಥ? ಇದಕ್ಕೆ ಇಚ್ಛೆ. ಕಾಮ ಎಂಬ ಶಬ್ದಕ್ಕೆ ಇಚ್ಛೆ. ನಾನು ಮಲಗಿರ್ತೀನಿ, ಯಾರೋ ಹಿರಿಯರು ಬಂದರು, ನಾನು ಎದ್ದು ಕೂತು ಅವರಿಗೆ ಗೌರವನ್ನ ಕೊಡಬೇಕು ಅಂತ ನನಗೆ ಮನಸ್ಸಲ್ಲಿ ಮೊದಲು ಬರಬೇಕು, ಇಚ್ಛಾ ಬರಬೇಕು. ಯಾಕೆ ಅಂದ್ರೆ ಇದನ್ನು ನೋಡಿ, ಧ್ಯಾನವನ್ನ ಮಾಡಬೇಕು. ಎಷ್ಟೇ ಶಬ್ದವಾಗಲಿ, ನನಗೆ ಎಷ್ಟೇ ತೊಂದರೆ ಆಗಲಿ, ನಾನು ಏಕಚಿತ್ತನಾಗಬೇಕು ಎಂಬುವ ಇಚ್ಛಾ ನನಗೆ ಮೊದಲೇ ಬರಬೇಕು. ಆಮೇಲೆ ಇಂದ್ರಿಯಾದಿಗಳು ಮುಂದೆ. ಈ ಇಚ್ಛಾದಿಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಇಷ್ಟೇ ಅಲ್ಲ, ಸ್ವಯಂ ದೇವರಿಗೂ ಕೂಡ ಇದು ಚತುರ್ವಿಧವಾಗಿರುವಂತಹ ಪುರುಷಾರ್ಥ ಅಂತಾರಲ್ಲ, ಧರ್ಮಾರ್ಥ ಕಾಮ ಮೋಕ್ಷಾದಿಗಳು, ದೇವರಿಗೂ ಇಚ್ಛಾ ಇದೆ. ದೇವರಿಗೂ ಇಚ್ಛೆ ಇದೆ. ಏನು? ದೇವರಿಗೆ ಇಚ್ಛಾ ಇದನ್ನೇ ಇಲ್ಲಂದ್ರೆ ದೇವರಿಗೂ ಇಚ್ಛಾ ಇದೆ. ಏನಂತ? ಏಷಃ ಮಮ ಭಕ್ತ. ದೇವರು ಹೇಳ್ಕೋಬೇಕಲ್ಲ, ಇವನು ನನ್ನ ಭಕ್ತ ಅಂತ ಹೇಳಿಕೊಳ್ಬೇಕಲ್ಲ. ಅಂದಾಗ ದೇವರ ಮನಸ್ಸಿಗೆ ಹೇಳಬೇಕು ಅಂತ ಇಚ್ಛಾನೇ ಬರಲಿಲ್ಲ ಅಂದ್ರೆ ಏನು? ಇವನಿಗೆ ಮೋಕ್ಷವನ್ನ ಕೊಡಬೇಕು ಅಂತ ದೇವರಿಗೆ ಇಚ್ಛಾನೇ ಬರಲಿಲ್ಲ ಅಂದ್ರೆ ಈ ಭಗವಂತ ಆ ಭಕ್ತನ ಉದ್ಧಾರ ಹೇಗೆ? ದರ್ಶನವನ್ನೇ ಕೊಡಲಿಲ್ಲ, ಅಪರೋಕ್ಷ ಜ್ಞಾನವನ್ನೇ ಕೊಡಲಿಲ್ಲ, ಅಲ್ಲಿ ನಮಗೆ ಮೋಕ್ಷಾದಿಗಳೇ ಕೊಡಲಿಲ್ಲ ಅಂದ್ರೆ ದೇವರ ಇಚ್ಛಾ ಬಲದೇ ಇದ್ರೆ ಯಾವ ಕೆಲಸವೂ ಆಗುವುದಿಲ್ಲ. ಅನ್ನೋದಕ್ಕಾಗಿ ದೇವರಿಗೆ ಕಾಮವಿದೆ. ದೇವರಿಗೆ ಕಾಮ ಅಂದ್ರೆ ಏನು? ಅಪೇಕ್ಷೆಗಳವೇನು? ಬೇಕು ಬೇಕು ಬೇಕಂತ ಲಾಚಿಯಂತೆ ಅಪೇಕ್ಷೆ ಅಂತ ಅಂತಿದ್ಯಾ? ಆ ವಿಧವಾದದ್ದಲ್ಲ. ಭಕ್ತರ ಮೇಲೆ ಅನುಗ್ರಹವನ್ನ ಮಾಡಬೇಕು ಎಂಬ ಇಚ್ಛೆ ಇದೆ. ಇವನನ್ನ ನಾನು ಉದ್ಧಾರ ಮಾಡಬೇಕು ಎಂಬ ಇಚ್ಛೆ ಇದೆ. ಅವನಿಗೆ ಇಚ್ಛಾ ಬರದೇ ಇದ್ರೆ ಏನೂ ಆಗುದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುದಾಶ್ರೇನ ಯಂ ಏಷಃ ಋಣತೆ ತೇನ ಲಭ್ಯ ಏಷಃ ಮಮ ಭಕ್ತ ಇತಿ ಋಣತೆ. ಇವನು ನನ್ನ ಭಕ್ತ ಅಂತ ದೇವರು ಯಾವಾಗ ಕೈ ಹಿಡಿದು ಕರ್ಕೋತಾನೋ ಆಗ ನಮ್ಮ ಉದ್ಧಾರ. ನೀವೆಷ್ಟೇ ಪ್ರಯತ್ನವನ್ನು ಮಾಡಿ, ನಮ್ಮ ಪರಿಪೂರ್ಣವಾಗಿರುವಂತಹ ಯೋಗ್ಯತಾ ಮುಗುದೇ ಇದ್ರೆ ದೇವರು ನಮ್ಮ ಎಂದೆಂದಿಗೂ ಕೂಡ ಕರೆದುಕೊಳ್ಳುವುದಿಲ್ಲ. ಸ್ವಯಂ ಭಗವಂತ ಭರತ ಚಕ್ರವರ್ತಿಗೆ ಪರಿಪೂರ್ಣವಾಗಿ ಉಪದೇಶವನ್ನ ಮಾಡಿದ ವೃಷಭನಾಮದ ಭಗವಂತ. ಆಗಿಂದಾಗೆ ಮೋಕ್ಷ ಕರ್ಕೊಂಡು ಹೋಗೋದಿತ್ತು. ಅದರ ಇನ್ನೂ ಇನ್ನು ಜನ್ಮ ಪ್ರಾರಬ್ಧ ಕರ್ಮ ಇನ್ನೂ ಬಾಕಿ ಅದ. ಜಡಭರ್ತಾದಿಗಳು ಇತ್ಯಾದಿಗಳಾಗಬೇಕು ಅನ್ನೋದು ಇನ್ನೂ ಬಾಕಿ ಅದ ಅನ್ನುವುದಕ್ಕಾಗಿ ದೇವರು ಅವರನ್ನು ಕರೆದುಕೊಂಡು ಹೋಗಲಿಲ್ಲ. ಸ್ವಯಂ ತಾನು ಉಪದೇಶವನ್ನ ಮಾಡಿದರು. ಒಬ್ಬೊಬ್ಬರ ಯೋಗ್ಯತಾ ಹೇಗಿರುತ್ತಿದ್ರೆ, ಪ್ರಾರಬ್ಧ ಕರ್ಮ ಹೇಗಿರುತ್ತದೆ, ಸ್ವಯಂ ಭಗವಂತ ತಾನು ಯಮಧರ್ಮರಾಜನಿಗೆ ಉಪದೇಶವನ್ನು ಮಾಡಿ ಹೇಳಿದ, ನೀನು ದುರ್ಯೋಧನಾದಿಗಳನ್ನು ಕೊಂದದ್ದು ತಪ್ಪಲ್ಲ, ಯಾರನ್ನೂ ಅಧರ್ಮವನ್ನ ನೀನು ಮಾಡಿಲ್ಲ, ಅಣ್ಣ ತಮ್ಮಂದಿರಂತಹ ಕೊಂದಂತಹ ಪಾಪ ನಿನಗೆ ಬಂದಿಲ್ಲ, ಎಲ್ಲ ವಿಧವಾದದ್ದನ್ನು ಸಾಕಷ್ಟು ಉಪದೇಶವನ್ನು ಮಾಡಿದರು. ಏನೂ ಅವನಲ್ಲಿ ವಿಕಾರವಾಗಲಿಲ್ಲ. ನಾನು ಮಾಡಿದ ತಪ್ಪನೇ ಅಂತ ಧರ್ಮರಾಜ ಕೂತ್ಕೊಂಡ. ದೇವರೆದುರಿ ಕೂಡ್ಸ್ಕೊಂಡು ಹೇಳಿದ್ರು ಗೊತ್ತಾಗುದಿಲ್ಲ ಅಂತ. ನಮ್ಮ ಪ್ರಾರಬ್ಧ ಕರ್ಮ ಎಷ್ಟೇ ಇರುತ್ತೆ ಅಂದ್ರೆ, ಸ್ವಯಂ ದೇವರೇ ಬಂದು ಉಪದೇಶ ಮಾಡಿದ್ರು ನಮ್ಮಿಂದ ಹೋಗುದಿಲ್ಲ ಪ್ರಾರಬ್ಧ ಕರ್ಮ. ಆಮೇಲೆ ಒಂದು ಅಂಶದಿಂದ ಆಮೇಲೆ ಭೀಷ್ಮಾಚಾರ ಉಪದೇಶ ಮಾಡಿದ ಆಮೇಲೆ ಹೋಯ್ತು. ಅಲ್ಲಿ ಕರ್ಕೊಂಡು ಮೋಕ್ಷ ಧರ್ಮಾದಿ ಪರ್ವಗಳನ್ನು ಉಪದೇಶವನ್ನು ಮಾಡಿದ್ರೆ ಆಯ್ತು ತಿಳ್ಕೋತಿದ್ದ. ಯಾವ ತತ್ವವನ್ನ ದೇವರದನ್ನೇ ಹೇಳಿದ, ಒಂದೇ ಶಬ್ದದಲ್ಲಿ ಹೇಳಿದ ಅರ್ಥ ಆಗದಿದ್ದು ಮತ್ತೆ ವಿಸ್ತಾರವಾಗಿರುವಂತಹ
ಅದನ್ನ ಒಂದು ಪರ್ವವನ್ನೇ ಸೃಷ್ಟಿ ಮಾಡ್ತಾರೆ. ಅಂತದ್ದನ್ನ ಅವ್ರು ಹೇಳಿದ ಮೇಲೆ ಹೂ ಅನ್ನೋದು. ಅಷ್ಟಾದ ಮೇಲೂ ದೇವರ ಮೇಲೆ ಸಂಶಯವನ್ನು ಪಟ್ಟ ಕಾರಣ ಮತ್ತೆ ಅವನಿಗೆ ಯಮಧರ್ಮರಾಜನ ನರಕವೇ ಆಯ್ತು. ಆ ವಿಧವಾಗಿ ಅಂದ್ರೆ ಹೇಳುವ ಉದ್ದೇಶ ಅಂದ್ರೆ ಪ್ರಾರಬ್ಧ ಕರ್ಮ ಇದ್ರೆ ದೇವರ ಎದುರುಗಡೆ ಬಂದು ಉಪದೇಶವನ್ನ ಮಾಡಿದರೂ ಕೂಡ ಅವರು ಎಂದಿಗೂ ಕೂಡ ಸರಿಯಾಗಿ ಜ್ಞಾತವಾಗುವುದಿಲ್ಲ. ತಂದೆ ಹೇಳ್ತಾರೆ, ತಾಯಿ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ಮತ್ತೊಬ್ಬರು ಹೇಳ್ತಾರೆ, ಯಾರು ಹೇಳಿದ್ರು ಅರ್ಥ ಆಗುದಿಲ್ಲ. ಇದು ಇವರಿಗಿಷ್ಟೇ ಅಲ್ಲ, ಶಾಸ್ತ್ರ ಹೇಳುತ್ತೆ ನಮಗೆ ನಿಯತ ಗುರುಗಳ ಬಂದೇ ಉಪದೇಶವನ್ನ ಮಾಡಿದಾಗ ಅವರು ಉದ್ಧಾರ. ನಮಗೆ ತಲವಕಾರ ಉಪನಿಷತ್ತು ಅಂತ, ಆ ತಲವಕಾರ ಉಪನಿಷತ್ತಲ್ಲಿ ಅದಕ್ಕೇನೋ ಉಪನಿಷತ್ತನ್ನು ಕರೀತಾರ ತಲವಕಾರ, ಆ ಪ್ರಶ್ನೆಯಲ್ಲಿ ಅಲ್ಲಿ ಇರತಕ್ಕಂತಹ ಯಕ್ಷನ ಒಂದು ಕಥೆಯನ್ನು ನಾವು ಕೇಳ್ತೀವಿ. ಅದರಲ್ಲಿ ಭಗವಂತ ಯಕ್ಷ ರೂಪದಲ್ಲಿ ಬಂದು ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ದೈತ್ಯರನ್ನು ಸಂಹಾರ ಮಾಡಿ ಆದ ಮೇಲೆ ಅಲ್ಲಿ ಬಂದು ಸ್ವಯಂ ಯಕ್ಷನ ಬಂದು ನೀವು ಯಾರು ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಆ ತಿಳಿಸಿಕೊಡುವುದಕ್ಕಾಗಿ ಇಂದ್ರಾದಿ ದೇವತೆಗಳು ಅಗ್ನಿ, ಪ್ರವಾಹವಾಯು, ಇಂದ್ರದೇವರು ಮೊದಲಾದವರು ಎಲ್ಲರೂ ಕೂತಿರ್ತಾರೆ. ಎಲ್ಲರೂ ಕೂತಾಗ ಸ್ವಯಂ ಯಕ್ಷ ಬರ್ತಾನೆ, ಯಕ್ಷ ರೂಪದಲ್ಲಿ ದೇವರೇ ಬರ್ತಾನೆ. ಸ್ವಯಂ ಬಂದು ಕೇಳ್ತಾನೆ, ದೂರ ನಿಂತಿರ್ತಾನೆ. ಒಮ್ಮೆ ಎಲ್ಲರಿಗೂ ಕೂಡ ಪ್ರಶ್ನೆಯನ್ನ ಮಾಡಬಾರ್ದು. ಕಿಮೇ ತದ್ಯಕ್ಷಮಿತಿ, ಯಾರೋ ಬಂದಾರ ನೋಡೋದು, ಹೋಗಿ ಭೇಟಿ ಆಗೋದು. ಇಂದ್ರದೇವರಂತಾರ ಅಗ್ನಿ ಹೋಗಿ ಯಾರು ನೋಡ್ಕೊಂಬಾರ್ದು, ಕೇಳ್ಕೊಂಬ ಏನ್ ಬೇಕು ಅಂತ ಅಗ್ನಿ ದೇವರಿಗೆ ಇಂದ್ರದೇವರು ಹೇಗೆ ಕಳಿಸ್ತಾರೆ. ಅಗ್ನಿದೇವರು ಹೋಗ್ತಾರೆ. ಅಗ್ನಿದೇವರು ಹೋಗಿದ್ರೆ ನೀ ಯಾರು ಅಂತ ಯಕ್ಷ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಏನ ಅಗ್ನಿ, ನಿನ್ನ ಕಡೆ ಏನ್ ಶಕ್ತಿ ಅದ? ನನ್ನ ಕಡೆ ಇಡೀ ಜಗತ್ತನ್ನು ಸುಡುವ ಶಕ್ತಿ ಅದ ಅಂತ ಅಗ್ನಿದೇವರು ಅಹಂಕಾರದಿಂದ ಯಕ್ಷನ ಮುಂದೆ, ದೇವರ ಮುಂದೆ ಹೇಳಿಕೊತಾರೆ. ಹೇಳಿಕೊಂಡಾಗ ಹಂಗ ಅಂದ್ರೆ ಈ ಹುಲ್ಲನ್ನು ಸುಡುವಂತ, ಕೆಳಗಡೆ ಇದ್ದ ಹುಲ್ಲನ್ನ ಕೈಯಲ್ಲಿ ಹಿಡಿದುಕೊಂಡು ಇದನ್ನು ಸುಟ್ಟು ಹಾಕು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ತನ್ನ ಪ್ರಯತ್ನವನ್ನ ಮಾಡಿ ಸುಡ್ಲಿಕ್ಕೆ ಹೋಗ್ತಾರೆ. ಏನು ದೇವರೇ ಹಿಡಿದುಕೊಂಡಿರ್ತಾನೆ, ಸುಡ್ಲಿಕ್ಕೆ ಆಗುವುದಿಲ್ಲ. ಅಪಮಾನಿತವಾಯಿತು, ನನ್ನ ಶಕ್ತಿ ಏನೂ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ಅಹಂಕಾರ ಮುರಿದು ಹೋಯ್ತು. ತಲೆ ಬಾಗಿಸ್ಕೊಂಡು ಅವರು ಸರಿಯಾಗಿ ಉತ್ತರ ಹೇಳ್ತಾ ಇಲ್ಲ ಅನ್ಕೊಂಡು ತಿರುಗಿ ಬಂದ್ಬಿಟ್ಟ. ಇಂದ್ರದೇವರು ಕೇಳಿದ್ರು, ಯಾರು ಯಕ್ಷ ಅಂತ ಯಾರೋ ಏನು ಉತ್ತರ ಸರಿಯಾಗಿ ಹೇಳ್ತಾ ಇಲ್ಲ ಅಂದ್ಬಿಟ್ಟ. ಹಂಗ ವಾಯು ಓಕೆ ಕೊಂಬ ಅಂತ ಇನ್ನೊಬ್ಬರ ಕಸ. ಆಗ ವಾಯುದೇವರು ಹೋದರು. ಅಂದ ತಕ್ಷಣ ನೀ ಯಾರು? ನಾ ವಾಯು, ಎಲ್ಲವನ್ನ ಹಾರಿಸಿಕೊಂಡು ಹೋಗುವಂತಹ ಸಾಮರ್ಥ್ಯ ನನಗಿದೆ. ಹಂಗ ಈ ಹುಲ್ಲನ್ನು ಹಾರಿಸು. ಎಷ್ಟು ಹಾರಿಸ್ತಾರೆ? ಅಲ್ಲಾಡಿಸಬೇಕದು ಹುಲ್ಲು. ಅಲ್ಲಾಡದೆ ಇದ್ದಾಗ ಆಗೇ ಮಾಡಿದ್ರು. ಆಗ ಸ್ವಯಂ ಮತ್ತೆ ತಿರುಗಿ ಅಪಮಾನಿತನಾಗಿ ತಿರುಗಿ ಹೋಗ್ಬಿಟ್ಟ. ನಿಮ್ ಕಡೆ ಕೇಳಲಿಕ್ಕೆ ಆವಲ್ತು, ನಾನೇ ಹೋಗ್ತೀನಿ ಅಂತ ಹೋದ ದೇವರು. ಇಂದ್ರದೇವರು ಹೋದ ಮೇಲೆ ಅಲ್ಲಿ ಯಕ್ಷ ಇರಲಿಲ್ಲ. ಯಾರು ಬಂದಿರಲ್ಲಿ ಅಂದ್ರೆ ಸ್ವಯಂ ಪಾರ್ವತಿ ದೇವಿ ಬಂದು ನಿಂತಿದ್ಲ. ಯಾಕಂದ್ರೆ ಈ ಸ್ವಯಂ ಅಗ್ನಿದೇವರಿಗಾಗಲಿ ಎಲ್ಲ ದೇವತೆಗಳಿಗೆ ನೇರವಾಗಿ ಹೇಳಿದರೂ ಕೂಡ ಅವರಿಗೆ ಬುದ್ಧಿಯಲ್ಲಿ ಹೋಗುವುದಿಲ್ಲ. ಹೋಗುವನ್ನ ತಿಳಿಸಬೇಕಾದಾಗ ಒಬ್ಬೊಬ್ಬರು ಗುರುಗಳು ಅವರಿಗೆ ನಾವು ಹುಟ್ಟಿಸಿದ ದೇವರು. ಅವ್ರು ಹೇಳಿದಾಗ ಮಾತ್ರ ತಲೆಯಾಗ ಹೋಗ್ತಾ ಇಲ್ಲ, ಅದು ಹೋಗುವುದಿಲ್ಲ ಅನ್ನುವುದಕ್ಕಾಗಿ ಸ್ವಯಂ ಪಾರ್ವತಿ ದೇವಿ ಬಂದು ಪರೀಕ್ಷೆಯನ್ನ ಮಾಡಿದನು ಭಗವಂತ ಅಂತ ಭಗವಂತನ ತತ್ವೋಪದೇಶವನ್ನು ಮಾಡ್ತಾಳೆ. ಯಾರಿಗೆ ಕೂಡಿಸಿಕೊಂಡು ಉಳಿದೆಲ್ಲಾ ಇಂದ್ರಾದಿ ಎಲ್ಲಾ ದೇವತೆಗಳನ್ನು ಕೂಡಿಸಿಕೊಂಡು ಉಪದೇಶವನ್ನು ಮಾಡ್ತಾರೆ. ಬಹಳ ವಿಶೇಷವಾಗಿ ಮಾಡ್ತಾರೆ. ಅಂದ್ರೆ ಹೇಳುವಂತಹ ಉದ್ದೇಶ ಅಂದ್ರೆ ಆ ಗುರುಗಳ ಬಂದು ಉಪದೇಶವನ್ನ ಮಾಡಿದಾಗ ಮಾತ್ರ ಅದು ಸಾಧಕವಾಗುತ್ತೆ. ಹಂಗೆ ಯಮಧರ್ಮರಾಜನಿಗೆ ದೇವರೇ ಹೇಳಿದ್ರು ಅರ್ಥವಾಗದೇ ಇದ್ದು ಅಲ್ಲಿ ಮುಂದೆ ಅರ್ಥವಾಯಿತು. ಹಾಗೆ ದೇವರಿಗೆ ಇಚ್ಛಾ ಬರಬೇಕು, ನಾನು ಈ ಭಕ್ತನನ್ನು ಉದ್ಧಾರ ಮಾಡಬೇಕು ಅಂತ ಇಚ್ಛೆ ಬಂದಾಗ, ಕಾಮ ಬಂದಾಗ ಮಾತ್ರ ಅವನು ಉದ್ಧಾರವೇ ಹೊರತು ಉಳಿದು ಯಾರು ಉದ್ಧಾರವಿಲ್ಲ. ಇವ ದೇವರನ್ನು ಬಿಟ್ಟು ಮತ್ತಾರ್ರಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ತತ್ತರುವಾಯಿಯನ್ನು ತೋರಿಸುವುದೇ ವಾಯುದೇವರು. ಆ ವಾಯುದೇವರು ಎಂಥವರು? ನೇರವಾಗಿ ಅವರೇ ಉದ್ಧಾರ ಮಾಡ್ಲಿಕ್ಕೆ ಸಾಮರ್ಥ್ಯವಿದ್ದರೂ ಕೂಡ ಮಾಡುವುದಿಲ್ಲ. ನಮ್ಮನ್ನ ಕರೆದುಕೊಂಡು ಹೋಗಿ ದೇವರ ಮುಂದೆ ನಿಲ್ಲಿಸಿ ಇವನನ್ನ ನನ್ನ ಭಕ್ತ, ಇವನನ್ನ ಉದ್ಧಾರ ಮಾಡು ಅಂತವನ್ನ ವಾಯುದೇವರು ನಮ್ಮ ಪರವಾಗಿ ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ.
ದೀನಂ ದೂನಂ ಅನಾಥಂ ಶರಣಾಗತಂ ಏದಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ವಿನಯದಿಂದಾಗಿ ಅವರಿಗೆ ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾನಂತೆ ವಾಯುದೇವರು. ಭಕ್ತ ಇವನು ಉದ್ಧಾರ ಮಾಡಪ್ಪ ಅಂತ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಯದ್ಯಪಿ ಆ ವಾಯುದೇವರಿಗೆ ಎಷ್ಟು ಶಕ್ತಿ ಇದ್ದರೂ ಕೂಡ ದೇವರ ಮುಂದೆ ಆ ಶಕ್ತಿಯನ್ನು ತಾವು ಪ್ರದರ್ಶನವನ್ನ ಮಾಡುವುದಿಲ್ಲ. ಯಾಕೆ? ಮೋಕ್ಷದಲ್ಲಿ ಸುಖವನ್ನ ಅನುಭವಿಸಬೇಕಾದಾಗ ನಮ್ಮ ಆತ್ಮ ಸುಖವನ್ನ ನಾವು ಹೇಗೆ ಅನುಭವಿಸುವುದನ್ನ ವಾಯುದೇವರಿಗೆ ಕಲಿಸಿಕೊಡ್ತಾರೆ ಅನ್ನೋದಕ್ಕಾಗಿ ಬ್ರಹ್ಮ ದೇವರ ಜೊತೆಗೆ ನಮ್ಮ ಮುಕ್ತಿ. ಅಪರೋಕ್ಷ ಜ್ಞಾನವಾಗಿಬಿಟ್ಟದೆ ಎಲ್ಲ ಆಗಿಬಿಟ್ಟದ ನಂತರ ಮೋಕ್ಷ ಕೊಡುವುದಿಲ್ಲ. ಅವರವರ ಪರಿಪೂರ್ಣವಾಗಿ ಬ್ರಹ್ಮದೇವರ ಜೊತೆಗೆ ಉಪದೇಶವನ್ನು ಪಡೆದುಕೊಂಡು ಆ ವಿರಜಾನದಿ ಸ್ನಾನವನ್ನು ಮಾಡಿ ಲಿಂಗ ದೇಹ ಭಂಗವಾಗಿ ಆಮೇಲೆ ಮೋಕ್ಷ. ಈ ಅಪರೋಕ್ಷ ಜ್ಞಾನದ ಮೇಲೆ ಯಾರಿಗೂ ಕೂಡ ನೇರವಾಗಿ ಮೋಕ್ಷಕ್ಕೆ ಹೋಗ್ಬಿಡುವುದಿಲ್ಲ. ಆ ಪ್ರಾರಬ್ಧ ಕರ್ಮವನ್ನು ಮುಗಿದೇನೆ ಅಪರೋಕ್ಷ ಜ್ಞಾನ ಆದಂತಹ ವ್ಯಕ್ತಿಯೂ ಕೂಡ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಇಲ್ಲದಿದ್ದರೆ ನಡೆಯುವುದಿಲ್ಲ. ಅದ ಕಾರಣ ತಾತಗಚ್ಚ ಈ ರೀತಿಯಾಗಿ ಹೇಳ್ತಾರೆ. ಅದ ಕಾರಣ ಪ್ರಣವೇಂದ್ರತಾ ಮೂರ್ತಿ ಭಗವಂತನ ಧ್ಯಾನವನ್ನ ಮಾಡುವಂತ ಈ ರೀತಿಯಾಗಿ ಉಪದೇಶವನ್ನ ಮಾಡ್ತಾರೆ. ಭಗವಂತನ ಧ್ಯಾನವನ್ನ ಮಾಡುವುದಕ್ಕಾಗಿ ವಿಶೇಷ ಪ್ರಸಾದ ಮಿತಿ ಮುಖಂ. ದೇವರ ಮುಖ ಹೇಗಿದೆ? ದೇವರ ಮುಖ ಹೇಗಿದೆ? ನಿತ್ಯದಲ್ಲಿ ಪ್ರಸನ್ನ ವದನ, ನಗತಾ ನಗತಾ ಇರ್ತಾನೆ ದೇವರು. ಇಲ್ರಿ, ದೇವರನ್ನ ನಾವು ನೋಡಿದಾಗ ಕೆಲವೊಂದು ನಕ್ಕಿದಂಗೆ ಕಾಣುವುದಿಲ್ಲ ನಮ್ಗೆ. ನಿಮ್ಮ ನೋಡುವ ದೃಷ್ಟಿಕೋನ ತಪ್ಪಿರ್ಬೋದು ಹೊರತು ದೇವರ ನಕ್ಕಿಲ್ಲ ಅಲ್ಲ. ಯಾಕಂದ್ರೆ ನಮ್ಮ ಕಣ್ಣಿನಲ್ಲಿ ಕಣ್ಣಾಗ ನೀರು ಬಂದಾಗೂ ಸರಿಯಾಗಿ ಕಾಣಿಸೋದಿಲ್ಲ, ಕಣ್ಣಾಗ ಪಿಚ್ಚು ಬಂದರೂ ಸರಿಯಾಗಿ ಕಾಣಿಸೋದಿಲ್ಲ. ಕಣ್ಣಿನಲ್ಲಿ ದೋಷಗಳವಲ್ಲ ನಮ್ಮಲ್ಲಿ. ದೇವರ ಹಾಗೇ ಇದ್ದಾನೆ. ನಮ್ಮ ದೋಷಯುಕ್ತನಾದ್ರೆ ನಾವು ಹೆಂಗಿಗೂ ಕಾಣ್ತಂದ್ರೆ ಇದ್ದಿದ್ದಂತಹ ವಸ್ತುಗಳ ಅಕ್ಷರೇ ಬೇರೆ ಅದ್ಲೆ ಬದಲಿ ಕಾಣ್ತಾನೆ. ನಿಮಗೆ ದೇವರೇನು ಅಂದ ಮೇಲೆ ಯಾವಾಗಲೂ ಕೂಡ ದೇವರು ಹೇಗಿದ್ದಾನೆ? ಪ್ರಸನ್ನವದನ, ಸಂತೋಷವಾದ ಮುಖ. ದೇವರನ್ನ ಯಾವಾಗಲೂ ಕೂಡ ಸಂತೋಷವಾದ ಮುಖ ಮತ್ತು ಪ್ರಸನ್ನವದನ ಮತ್ತು ಕಮಲದಂತೆ ವೀಕ್ಷಣಂ. ಎಲ್ಲರ ಜನರ ಬಂದ ಭಕ್ತರನ್ನ ನೋಡ್ತಾ ಇರ್ತಾನೆ. ಇಂಥವರು ನನ್ನ ಕಡೆಗೆ ಬಂದರು. ಅದ ಕಾರಣ ಇದನ್ನು ಹೇಳಬೇಕಾದಾಗ ಪಾರ್ವತಿ ದೇವಿ ರುದ್ರದೇವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ. ಏನಂತ? ದೇವರ ದರ್ಶನವನ್ನ ಮಾಡಿಕೊಳ್ಳುವುದರಿಂದಾಗಿ ಏನು ಲಾಭ ಅನ್ನೋಕ್ಕಿಂತಲೂ ಕೂಡ ದೇವರ ಕಡೆಗೆ ಹೋದಾಗ ಭಕ್ತಿಯನ್ನ ಮಾಡಿಕೊಂಡೇ ಹೋಗಬೇಕಾ, ಭಕ್ತಿ ಇಲ್ಲದೇನು ಹೋದ್ರೆ ನಡೀತದ? ದೇವರ ದರ್ಶನಕ್ಕೆ ಹೋದಾಗ ದೇವರ ನೋಡ್ತೀವಿ ಒಂದು ಮಾತು ಬೇರೆ, ದೇವರ ದರ್ಶನದಿಂದಾಗಿ ಪುಣ್ಯದ ಒಂದು ಕಡೆಗೆ. ದೇವರ ದರ್ಶನದಿಂದಾಗಿ ದೇವರ ಕಡೆಗೆ ಹೋದಾಗ ನಮ್ಮ ಕಡೆಗೆ ಭಕ್ತಿ ಇಲ್ಲದೆ ಇದ್ರೆ ನಮಗೆ ಪುಣ್ಯ ಬರುತ್ತಾ? ದೇವರ ಹತ್ರ ಹೋದಾಗ ಏನ್ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ದೇವರ ನಮಸ್ಕಾರ ಮಾಡ್ಬೇಕು, ದೇವರಲ್ಲಿ ಭಕ್ತಿಯನ್ನ ಮಾಡ್ಬೇಕು, ದೇವರನ್ನು ನೋಡ್ಬೇಕು ಅಂದಾಗ ದೇವರ ದರ್ಶನವನ್ನ ಮಾಡಿಕೊಳ್ಳಬೇಕಂದ್ರೆ ದೇವರಲ್ಲಿ ಭಕ್ತಿ ಇಲ್ಲದೇನು ದೇವರ ದರ್ಶನ ಮಾಡಿಕೊಂಡರೆ ಪುಣ್ಯ ವಿಜಯ. ಯಾಕೆ? ದೇವರ ಹತ್ರ ಹೋಗಬೇಕಾದಾಗ ಹಿಂದೆ ದಬ್ತಿರ್ತಾರೆ ವೆಂಕುಟದಾಗ, ವೈಕುಂಠದಲ್ಲಿ ವೆಂಕುಟದಲ್ಲಿ ಹಿಂದೆ ದಬ್ಲಿಕತ್ತಾರ ಅಂತ ಅವ್ರ ಕೈ ನೋಡಿದ್ರೆ ದಾಟಿ ಹೋಗ್ಬಿಡ್ತಾರೆ, ವೆಂಕಪ್ಪ ಕಾಣಿಸೋದಿಲ್ಲ. ಆ ಪಾಳಿ ಒಳಗೆ ನಿಂತಾಗ ಹಿಂದೆ ದಬ್ಬೋದನ್ನು ನೋಡ್ತಿರ್ತೀವಿ, ಕೈ ಬಿಡಿಸ್ಕೋದ್ರ ಅದು ವೆಂಕಪ್ಪ ದಾಟಿ ಆ ಕಡೆ ದಂಡ್ಬಿಟ್ಟಿರ್ತೀವಿ ಹೊರಗೆ. ದೇವರ ಕಾಣಿಸ್ಲೇ ಇಲ್ಲ ಅಂತೀವಿ. ಒಂದ ಮುಖ ನೋಡಿದ್ರೆ ಪಾದ ಕಾಣುದಿಲ್ಲ, ಪಾದ ನೋಡಿದ್ರೆ ಶಂಖಚಕ್ರ ಕಾಣುದಿಲ್ಲ, ಶಂಖಚಕ್ರ ಕಾಣುದಿಲ್ಲ, ಯಾವ ಹೂ ಹಾಕಿ ಅಂತ ಕಾಣುದಿಲ್ಲ, ಒಂದು ಬಿಟ್ರೆ ಇನ್ನೊಂದು ಕಾಣುವುದಿಲ್ಲ, ಇದ್ದಂಗೆ ದಾಟಿ ಬಂದ್ಬಿಡ್ತೀವಿ. ಅಷ್ಟು ಆದಾಗ ಹೇಳುವ ಉದ್ದೇಶ ಅಂದರೆ ದೇವರ ಮುಂದೆ ಹೋದಾಗ ಆ ಕ್ಷಣದಲ್ಲಿ ನಮ್ಮಲ್ಲಿ ಭಕ್ತಿ ಇತ್ತ. ಅದ ಕಾರಣ ಕೇಳಿದಾಗ ಭಕ್ತ್ಯಾವ ಅಭಕ್ತ್ಯಾವ ಹರೇರ್ ದರ್ಶನಂ ಮುರಾರೇಹಿ. ದೇವರನ್ನು ನೋಡ್ಬೇಕಾದಾಗ ಭಕ್ತಿ ಇಲ್ಲದ್ದು ಭಕ್ತಿ ಇಲ್ಲದೇ ಇದ್ದು ದೇವರ ದರ್ಶನವನ್ನ ಮಾಡಿಕೊಡುವುದೇ ಬಹು ಪುಣ್ಯಪ್ರದ. ಯಾಕೆ? ಇದನ್ನ ಇಟ್ಟುಕೊಂಡು ನಾವು ಒಂದು ಉದ್ದೇಶವನ್ನ ಇಟ್ಟುಕೊಂಡು ಹೇಳ್ಬೇಕಾದ್ರೆ ಬಹು ಜನ್ಮಾರ್ಜಿತ ಪುಣ್ಯೇನ ಲಭ್ಯತೆ ಕ್ಷೇತ್ರ ದರ್ಶನಂ. ಒಂದು ಉತ್ತಮವಾದ ಕ್ಷೇತ್ರದ ದರ್ಶನವಾಗಬೇಕಾದ್ರೆ ಅನೇಕ ಜನ್ಮದ ಪುಣ್ಯ ರಾಶಿ ಇರಬೇಕು. ಅಂದಾಗ ದೇವರ ದರ್ಶನವಲ್ಲ, ಕ್ಷೇತ್ರ ದರ್ಶನವಾಗತ್ತೆ. ಅಂದಮೇಲೆ ಅಲ್ಲಿ ನಾವು ಹೋಗಿ ದೇವರ ದರ್ಶನ ಮಾಡ್ಕೊಂಡಿದ್ರೆ ಎಷ್ಟು ಪುಣ್ಯ ಗಳಿಸಲಿಕ್ಕಿಲ್ಲ. ಪುಣ್ಯ ಇದೆ ಇಲ್ಲ ಅಂತ ಪ್ರತ್ಯೇಕವಾಗಿ ಕೇಳುವ ಅಗತ್ಯವಿಲ್ಲ, ಸಂಕೋಚವನ್ನ ಪಡಬೇಡಿ ಅದರಲ್ಲಿ.
ಅದ ಕಾರಣ ಅಲ್ಲಿ ಭಕ್ತಿ ಇರ್ಲಿ ಬಿಡ್ಲಿ, ಆಗ ದೇವರು ಆ ಪುಣ್ಯವನ್ನ ಕೊಟ್ಟು ನಿಮಗೆ ಕ್ಷೇತ್ರ ದರ್ಶನವನ್ನ ಮಾಡಿಸಿದ್ದಾನೆ ಅಂದಮೇಲೆ ಆ ಪುಣ್ಯವನ್ನ ಅವಶ್ಯವಾಗಿ ನಿಮಗೆ ಕೊಟ್ಟೇ ಕೊಡ್ತಾನೆ, ಅದರಲ್ಲಿ ಸಂಶಯವಿಲ್ಲ. ಅದ ಕಾರಣ ಮತ್ತು ದೇವರು ಹೇಗಿದ್ದಾನೆ, ಮತ್ತೆ ಪ್ರಸನ್ನವದನಃ, ಕಮಲದಂತೆ ಕಣ್ಣುಗಳು. ಆಮೇಲೆ ದೇವರ ಕಪೋಲಹ, ದೇವರ ಗಲ್ಲುಗಳು ಅತ್ಯಂತ ಗುಂಡಾದ ಮೃದುವಾಗಿರುವಂತಹ ಗಲ್ಲುಗಳು, ತುಂಬಿದ ಗಲ್ಲ. ಪ್ರಸನ್ನವಾದ ಮುಖ, ಅಲ್ಲಿದಂತಹ ಮಂದಸ್ಮಿತವಾಗಿರುವಂತಹ ಮುಖ ದೇವರು. ಮತ್ತು ತರುಣನಾಗಿದ್ದಾನೆ, ಮುದಕ ವೇಷ ಮುಪ್ಪು ಮುದುಕನಾಗಿ ನಿಂತಹ ರೂಪ ಇಲ್ಲ ದೇವರಿಗೆ. ತರುಣ ವೇಷವನ್ನ ಇಟ್ಟುಕೊಂಡಿದ್ದಾನೆ. ತರುಣ ಮಾರದಂ, ಆಗ ಕೈಯಲ್ಲಿ ಶಂಖ ಚಕ್ರಗಳನ್ನು ಹಿಡಿದುಕೊಂಡಿದ್ದಾನೆ. ಒಂದು ಕೈಯಲ್ಲಿ ಶಂಖವನ್ನ, ಒಂದು ಕೈಯಲ್ಲಿ ಚಕ್ರವನ್ನ. ಯಾವ ಶಂಖ ಚಕ್ರಗಳು ಎಲ್ಲವನ್ನ ನಮ್ಮನ್ನ ರಕ್ಷಣೆಯನ್ನ ಮಾಡುತ್ತೆ, ನಮಗೆ ನೋಡಿಕೊಂಡಾಗ ನಮಗೆ ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತೆ. ಅಜ್ಞಾನಂದಸ್ಯ ಪುಷ್ಟೋರ್ ಮಾರ್ಗಂ ಪ್ರದರ್ಶಯ, ದೇವರ ಮಾರ್ಗದ ತೋರಿಸುವುದಕ್ಕಾಗಿರುವಂಥದ್ದು. ಅಜ್ಞಾನಕ್ಕೆ ಹೋಗದೇ ಇದ್ದಂತೆ ಜ್ಞಾನವನ್ನು ಕೊಡುವುದಕ್ಕಾಗಿರುವಂಥದ್ದು. ಆದ ಕಾರಣ ಅಂತಹ ವಿಶಿಷ್ಟವಾಗಿರುವಂಥದ್ದು. ಇಂತಹ ತಾರುಣಿಂ ಮಾರುಣ್ಯಂ ಇತಂ ಸಾಧಕಂ ಪ್ರಿಯತಾ ಶ್ರೇಯಮಾಂತಂ ಕೃಷ್ಣಂ ಶರಣ್ಯಂ ತರುಣವರ್ಣನಂ. ಭಗವಂತನ ಕರುಣಾಪೂರ್ಣವಾಗಿರುವಂಥದ್ದು. ಚತುರ್ಭುಜನಾಗಿ ತಾನು ನಿಂತಿದ್ದಾನೆ, ಚತುರ್ಭುಜನಾಗಿ ನಿಂತಿದ್ದಾನೆ. ಮತ್ತು ಶ್ರೀವತ್ಸಾಂಕಂ, ಹೃದಯ ಮೇಲೆ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡಿದ್ದಾನೆ. ಲಕ್ಷ್ಮೀದೇವಿಗೆ ಮೊದಲೇ ಸ್ಥಾನವನ್ನ ದಕ್ಷಿಣ ನಿನ್ನೆ ಕೇಳಿದ್ವಿ. ಬಲಭಾಗದಲ್ಲಿ ನಿಂತು ಲಕ್ಷ್ಮೀದೇವಿ ಸೇವೆಯನ್ನ ಮಾಡಿದಳು. ಮತ್ತು ಇನ್ನೊಂದು ಭಾಗವನ್ನ ಅರ್ಧನಾರೀಶ್ವರ ರೂಪದಲ್ಲಿ ಕೊಟ್ಟ. ಮೂರನೇ ಭಾಗವನ್ನ ವಕ್ಷಸ್ಥಳದಲ್ಲಿ ಕೊಟ್ಟದು. ಮತ್ತು ಎಲ್ಲೆಲ್ಲಿ ಸಂಚಾರವನ್ನು ಮಾಡ್ತಾನೆ, ಕೈ ಜೋಡಿಸ್ತಾ ಸಮನಾನಾಮಗಳಾಗಿರುವಂತಹ ಲಕ್ಷ್ಮೀದೇವಿಯನ್ನು ಕರೆದುಕೊಂಡು ಅಡ್ಡಾಡ್ತಾನೆ. ದೇವರು ಲಕ್ಷ್ಮೀದೇವಿಯನ್ನು ಬಿಟ್ಟು ಎಲ್ಲಿಯೂ ಕೂಡ ಪ್ರತ್ಯೇಕ ಮಾಡಿಲ್ಲ. ಅದ ಕಾರಣ ಘನಶ್ಯಾಮಂ, ಶ್ಯಾಮವರ್ಣ, ವನಮಾಲಹ, ಕೊರಳಲ್ಲಿ ಮಾಲೆಯನ್ನು ಹಾಕಿಕೊಂಡಿದ್ದಾನೆ. ಶಂಖ ಚಕ್ರ ಗದಾ ಪದ್ಮೈಹಿ, ಶಂಖ ಚಕ್ರ ಪದಾ ಪದ್ಮ, ಇದರಿಂದಾಗಿ 4 ಕೈಗಳು ದೇವರಿಗೆ. ದೇವರನ್ನ ಎರಡೇ ಕೈ ಅಂತ ಧ್ಯಾನವನ್ನ ಎಂದಿಗೂ ಕೂಡ ಮಾಡಬಾರದು. ಚತುರ್ಭುಜ ಶಂಖ ಚಕ್ರದಾ ಪದ್ಮಂ ಧರಾಶಂತ್ಯೋ ಹರಿರ್ಭುಜಾ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಮತ್ತು ಕಿರೀಟವನ್ನು ಧಾರಣೆಯನ್ನ ಮಾಡಿದ್ದಾನೆ, ಕುಂಡಲವನ್ನು ಧಾರಣೆ ಮಾಡಿದ್ದಾನೆ, ಕೇಯೂರವನ್ನು ಧಾರಣೆ ಮಾಡಿದ್ದಾನೆ, ಕೌಸ್ತುಭ ಮಣಿಯನ್ನು ಧಾರಣೆ ಮಾಡಿದ್ದಾನೆ, ಎಲ್ಲ ಪೀತಾಂಬರವನ್ನು ಉಟ್ಟಿಕೊಂಡಿದ್ದಾನೆ, ವತ್ಸರವನ್ನು ಹಾಕಿಕೊಂಡಿದ್ದಾನೆ. ಮತ್ತು ಮೊದಲಾಗಿರುವಂತಹ ವಿಶೋಭಿತವಾಗಿರುವಂಥದ್ದು ಇಂತಹ ಅವನ ಇವುಗಳನ್ನು. ಮತ್ತು ಪಾದಭ್ಯಾಂ, ಅವನ ಪಾದಗಳನ್ನು ನೋಡ್ಬೇಕಂತೆ. ದೇವರ ಪಾದಗಳನ್ನು ಅಷ್ಟೇ ನೋಡಬಾರದು. ನಕಹ ಮಣಿಕಂಠಂ, ಪಾದ ಕಮಲದ ಉಗುರನ್ನು ಕೂಡ ನೋಡ್ಬೇಕಂತೆ. ದೇವರ ಪಾದ ಅಷ್ಟೇ ಅಲ್ಲ, ಪಾದದ ಉಗುರನ್ನು ನೋಡ್ಬೇಕಂತೆ. ಯಾಕಂದ್ರೆ ಪಾದ ಕಮಲಗಳ ಉರಿದ ಧೂಳಿಗೂ ನಾವು ಸಮಾನರಲ್ಲ ಅಂತ ಹೇಳ್ತೀವಿ. ಆ ಯಾವ ಪಾದಪಾದು, ಯಾವ ಪಾದದಿಂದಾಗಿ ಗಂಗೆ ಹುಟ್ಟಿ ಬಂದ ಕಾರಣ ಆ ಗಂಗೆಯಲ್ಲಿ ಒಂದು ಬಾರಿ ಸ್ನಾನವನ್ನ ಮಾಡಿದರೆ ನಮ್ಮ ಜನ್ಮ ಪುನೀತವಾಯಿತು ಅಂತೀವಿ, ಪಾವಿತ್ರ್ಯಗೊಂಡಿತು ಅಂತೀವಿ. ಯಾವ ಗಂಗೆಯನ್ನು ನೀರನ್ನು ತಂದು ಮಾಡಿದಾಗ ಅಷ್ಟು ಪೂತವಾಯಿತು ಅಂತೀವಿ. ಅಂತಹ ಪಾದ. ಕಾರಣ ನಖ ಪಾಣಿ ಮಣಿಕಂಠಾಧಿಕಂ ಅವೆಲ್ಲವನ್ನ ಹೇಳ್ತಾರೆ. ಹೃತ್ಪಾದ ಕರ್ಣಿಕಾ, ಅವರ ಪಾದ ಪದ್ಮ ಕರ್ಣಿಕಾ ಮೊದಲಾಗಿರುವಂತಹ ದೇವರನ್ನ ಧ್ಯಾನವನ್ನ ಮಾಡಬೇಕು. ಎಲ್ಲವನ್ನ ಸ್ಮರಣವನ್ನ ಮಾಡುತ್ತಾ ನೀನು ಚಿಂತೆ ಮಾಡ್ಕೋ. ಏವಂ ಭಗವತೋ ರೂಪಂ, ಭಗವಂತನ ರೂಪ ವಿಶಿಷ್ಟವಾಗಿರುವಂತಹ ರೂಪ. ಎಲ್ಲ ರೂಪವನ್ನ ಧ್ಯಾನವನ್ನ ಮಾಡ್ತಾ ಸುಭದ್ರಂ ಧ್ಯಾಯತೆ ಮನಃ. ಇದೇನು ರೂಪವನ್ನು ನಾನು ಹೇಳಿದ್ದೇನೆ ಅದು ನಿನ್ನ ಮನಸ್ಸಲ್ಲಿ ಒಂದು ಬಾರಿ ನಿನ್ನ ಮನಸ್ಸಲ್ಲಿ ಚಿತ್ರ ಮೂಡಿಬಿಡ್ತು ಅಂತಾದ್ರೆ ದೇವರು ನಿನ್ನ ಪ್ರತ್ಯಕ್ಷ ಆಗುತ್ತೆ. ಒಂದು ವೇಳೆ ದೇವರ ಪಾದ ಅಷ್ಟೇ ಕಾಣ್ತು ಅಂದ್ರೆ ಇನ್ನೂ ಸ್ವಲ್ಪ ಹೊಂಟೀವಿ ಅಂತ ಅರ್ಥ. ದೇವರ ಪರಿಪೂರ್ಣವಾಗಿ ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಆಯ್ತಲ್ಲ, ದೇವರು ಬಂದ್ಬಿಟ್ಟ.
ನಮ್ಮ ಮನಸ್ಸಿನಲ್ಲಿ ದೇವರು ನಿಂತಿದ್ದಾನೆ. ನಾವು ಧ್ಯಾನ ಅನುಸಂಧಾನವನ್ನ ಮಾಡಬೇಕಾದಾಗ ದೇವರ ಗುಣಗಳನ್ನು ಕೇಳದೇನೆ ನಮಗೆ ಮಾಡಲು ಸಾಧ್ಯವೇ ಇಲ್ಲ. ದೇವರ ಗುಣಮಹಿಮೆಗಳನ್ನ ತಿಳಿದುಕೊಂಡು ಮಾಡಬೇಕು. ಯಾವ ಪಾದ ಅಂತ ಹೇಳಲಿಕ್ಕೆ ನಮ್ಮ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಚಕ್ರ, ಚಕ್ರ ಶಂಖ ಎಲ್ಲವನ್ನ ಕೂಡಿದಂತಹ ಪಾದ ಅಂತ. ಅಷ್ಟೇ ಧ್ಯಾನವನ್ನು ಮಾಡಿದ್ರು ನಡೆದಿಲ್ಲ. ಅನೇಕ ವಿಧವಾದ ಧ್ಯಾನಾದಿಗಳನ್ನು, ವಿಶೇಷವಾದ ಧ್ಯಾನಗಳನ್ನು ಹೇಳಿದ್ದಾರೆ. ದೇವರ ಪಾದ ಕಮಲಗಳನ್ನು ವಿಶೇಷವಾಗಿ ಧ್ಯಾನವನ್ನ ಮಾಡಬೇಕು. ಕಾರಣ ದೇವರ ಪಾದ ಕಮಲಗಳಾಗಲಿ, ದೇವರ ಒಂದು ಅವಯವಗಳಿಗೂ ಭೇದವಿಲ್ಲ. ದೇವರ ಶಂಖ ಬೇರೆ, ಚಕ್ರ ಬೇರೆ, ಕೈ ಬೇರೆ, ಕಾಲು ಬೇರೆ ಅಲ್ಲ. ದೇವರು ಅಣುರೇಡ ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತೇನಂತೀವಿ. ದೇವರ ದೇಹಗಳಿಗೆ ಭೇದವಿಲ್ಲಲ್ಲ, ದೇವರ ಅವಯವಗಳಿಗೂ ಭೇದವಿಲ್ಲ. ಅವನು ಮಾಡಬೇಕಾದ ಸಕಲ ಕರ್ಮಗಳನ್ನ ಕೈಯಿಂದ ಮಾಡಬೇಕಾದ ಸಕಲ ಕರ್ಮಗಳನ್ನು ಕಾಲಿಂದ ಮಾಡೋದು. ಯಾಕಂದ್ರೆ ಭೇದವೇ ಇಲ್ಲ. ಕೈಯೇ ಕಾಲು, ಕಾಲೇ ಕೈ. ಆದ ಕಾರಣ ದೇವರು ಯಾವ ರೂಪವನ್ನು ತೆಗೆದುಕೊಂಡೂ ಕೂಡ ಅತಿ ಸುಂದರವೇ. ಎಂತಹ ರೂಪವನ್ನು ತೆಗೆದುಕೊಂಡ್ರೂ ಅತ್ಯಂತ ಸುಂದರವಾದ ರೂಪ. ಇದು ನಾವು ಹೇಳುವಂತಹ ಮಾತುಗಳಲ್ಲ. ಸ್ವಯಂ ಲಕ್ಷ್ಮೀದೇವಿ ಹೇಳ್ತಾಳೆ ಈ ಮಾತು. ಸ್ವಯಂ ಲಕ್ಷ್ಮೀದೇವಿ ಹೇಳ್ತಾಳೆ, ಪ್ರತಿ ಕ್ಷಣವೂ ಎಡಬಿಡದೆ ನೋಡುವಂತಹ ಭಗವಂತನ ಪ್ರತಿ ಕ್ಷಣವೂ ಹೊಸದಾಗಿ ಕಾಣ್ತಾ ಅಂತಿದೆವು. ಕ್ಷಣ ಕ್ಷಣಕ್ಕೂ ಹೊಸದಾಗಿ ಕಾಣ್ತಾನೆ. ಎಂತಹ ರೂಪಗಳು! ಇಂತಹ ಅದರ ಮುಂದೆ ನರಸಿಂಹ ರೂಪವನ್ನು ತೆಗೆದುಕೊಂಡಾಗ, ಉಗ್ರ ರೂಪ, ಶಾಂತ ಮಾಡುವುದಕ್ಕಾಗಿ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿದರು. ಶಾಂತ ಆಗಲಿಲ್ಲ. ಯಾರು ಕೂಡ ಶಾಂತ ಆಗದಿದ್ದಾಗ ಲಕ್ಷ್ಮೀದೇವಿಯನ್ನು ಕರ್ಕೊಂಬರ್ರಿ, ಶಾಂತ ಆಗ್ಬೋದು. ಹೆಂಡತಿ ಮುಂದೆ ಬಂದ್ರೆ ಶಾಂತ ಆಗ್ಬೋದು ಅಂತ ವಿಚಾರ ಮಾಡಿದ್ರು. ನರಸಿಂಹ ದೇವರು ಉಗ್ರ ರೂಪವನ್ನು ತೆಗೆದುಕೊಂಡು ಗರ್ಜನೆಯನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿ ತನ್ನ ಮುಂದೆ ನಿಲ್ಸಿದ್ರಂತ. ಶಾಂತ ಮಾಡಮ್ಮ, ಕೇಳಿಕೋ. ಅಕ್ಕಿ ಏನು ಹೇಳಬೇಕು ಲಕ್ಷ್ಮೀದೇವಿ? ಇಲ್ಲ, ನನ್ನ ಗಂಡ ಹಿಂಗೆ ಚಂದ ಕಾಣ್ತಾನೆ, ಹಂಗೆ ಇರ್ಲಿ ಅಂತ. ಯಾರಂತಾರೆ? ಗರ್ಜನೆಯನ್ನ ಮಾಡ್ತಾ ಸುಡಬೇಕಂತ ಹೊಂಟಂತಹ ದೇವರು ಅಂತ, ನಂಗೆ ದೇವರು ಹಂಗೆ ಚಂದ ಕಾಣ್ತಾನ, ಹೊಸದಾದ ರೂಪವನ್ನು ಕಾಣ್ತಾ ಇದ್ದೀನಿ ದೇವರಲ್ಲಿ, ಆದ ಕಾರಣ ಹಂಗೆ ಇರ್ಲಿ ಅಂತ. ಯಾವ ನರಸಿಂಹ ರೂಪವನ್ನು ನೋಡಿದಾಗ ಭಯಗೊಂಡು ದೈತ್ಯರಾಜಗಳು ಓಡಿ ಹೋಗ್ತಾರೆ, ಆ ನರಸಿಂಹದೇವರು ಉಗರದ ಮೊದಲಾಗಿರುವಂತಹ ಸ್ತೋತ್ರಗಳನ್ನು ನಮಗೆ ಎಲ್ಲ ವಿಧವಾದ ಭಯವನ್ನು ನಾಶ ಮಾಡಿಕೊಡ್ತೀವಿ ನಾವು. ಅಂತಹ ರೂಪವನ್ನು ನೋಡಿದಾಗ ಸುಂದರ ರೂಪ ಅಂತಾಳೆ ಲಕ್ಷ್ಮೀದೇವಿ. ಅಂದರೆ ಅಲ್ಲಿಯೂ ಕೂಡ ಆ ರೂಪದಲ್ಲಿಯೂ ಕೂಡ ಮಂದಸ್ಮಿತವಾದ ರೂಪವನ್ನೇ ಲಕ್ಷ್ಮೀದೇವಿ ಕಂಡಳು ಹೊರತು ಗರ್ಜನ ರೂಪವನ್ನು ಕಾಣಲೇ ಇಲ್ಲ. ಯಾರು ಭಕ್ತರು ದೇವರ ಮುಂದೆ ಹೋದರೆ, ದೇವರ ರೂಪ ಯಾಕೆ ಮಂದಸ್ಮಿತವಾಗಿರುವಂತಹ ರೂಪ, ಮುಗುಳ್ನಗೆ ಇಲ್ಲಂತಹ ಸುಂದರವಾದ ರೂಪ ಅಂತಂತೀವಿ. ಅವನು ಉಗ್ರ ರೂಪವನ್ನು ತೆಗೆದುಕೊಂಡರೂ ಕೂಡ ಉಗ್ರರಾದವರಿಗೆ ಉಗ್ರ, ಶಾಂತರಾದವರಿಗೆ, ಭಕ್ತನಾದವನಿಗೆ ಶಾಂತವಾದ ರೂಪ. ಎಂತಹ ರೂಪವಾದರೂ ಕೂಡ ಸುಂದರವಾದ ರೂಪವೇ ಆಗತ್ತೆ. ನೀ ಭಕ್ತನಾಗೂ ಆದ ಕಾರಣ. ಯಾಕೆಂದ್ರೆ ಬ್ರಹ್ಮಾದಿ ದೇವತೆಗಳು ಅಂಜು ಭಯಗೊಂಡು ಹೊರಗಡೆ ನಿಂತು ಭಯಗೊಂಡು ಹಿಂದೆ ನಿಂತರೆ, ಪ್ರಹ್ಲಾದರಾಜರ ಮುಂದೆ ಕರೆಸಿದ್ರೆ ಅವ್ರು ಹಾಗೇ ನಿಂತಿರು. ಯಾಕೆ ನಿಂತಿರ್ಬೇಕಪ್ಪ? ಅವ್ರಿಗೆ ಯಾಕೆ ಭಯ ಉಗ್ರ ರೂಪ ಕಾಣಲಿಲ್ಲ? ಶಾಂತ ರೂಪ ಯಾಕೆ ಅಂತ ಅನ್ಸ್ತು ಅವರಿಗೆ? ಅಂದರೆ ಭಕ್ತನಾಗಿ ಎದುರುಗಡೆ ಬಂದಾಗ ಆಗ ಅದೇ ವಿಧವಾಗಿ ಶಾಂತವಾಗಿಯೇ ಕಾಣ್ತದೆ. ದೇವರನ್ನು ನೋಡಿದಾಗ ಸಚ್ಚಿದಾನಂದ ರೂಪ. ದೇವರನ್ನ ಚಿಂತನೆ ಮಾಡಬೇಕಾದಾಗ ಸಚ್ಚಿದಾನಂದ ರೂಪ, ಸತಚಿತ ಆನಂದ ರೂಪ. ಯಾವಾಗಲೂ ಕೂಡ ನಮಗೆ ಆನಂದವನ್ನು ಕೊಡುವಂತಹ ಅಂತಹ ರೂಪ ಭಗವಂತನ ರೂಪ. 4 ಕೈಗಳನ್ನು ಹಿಡಿದುಕೊಂಡಂತಹ ರೂಪ, ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆಯನ್ನ ಮಾಡಿದಂತಹ ರೂಪ. ನಮ್ಮನ್ನು ಯಾವಾಗಲೂ ಕೂಡ ಅಭಯಹಸ್ತವನ್ನು ಇಟ್ಟುಕೊಂಡು ನಮ್ಮನ್ನು ರಕ್ಷಣೆಯನ್ನ ಮಾಡುವಂತಹ ರೂಪ. ನಮ್ಮನ್ನ ಕೈ ಜೋಡಿಸಿ ಕೈ ಚಾಚಿ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ, ಮುಕ್ತಿಗೆ ಕರೆದುಕೊಂಡು ಹೋಗುವಂತಹ ಕೈ. ಯಾವ ಕೈಯನ್ನು ನಾವು ಆಶ್ರಯವನ್ನ ಪಡೆದಿದೆ, ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಮೊದಲಾದ ಜ್ಞಾನಿಗಳು ಆ ದೇವರ ಪಾದಕ ಕೈಗಳನ್ನು ಹಿಡಿಯುವುದಕ್ಕಾಗಿ ಕೇಳುವುದಕ್ಕಾಗಿ ಹೇಳ್ತಾರೆ.
ಧ್ಯಾನವನ್ನ ಚಿಂತನೆ ಮಾಡಬೇಕಾದ್ರೆ ಅನೇಕ ಜನ ಹೇಳ್ತಾರೆ ವಯಸ್ಸಾದ ಮೇಲೆ ನಮಗೆ ಸಾಧನೆ ಮಾಡ್ಕೊಳಿಕ್ ಆಗುವುದಿಲ್ಲ. ಸರ್ವಥಾ ತಪ್ಪು. ಯಾದವಾರನ ಕಾಣ್ರಿ, ಆದರ್ಶವನ್ನು ಇಟ್ಕೊಳ್ಬೇಕು. ಮಹನೀಯರು ಮೊದಲಿಗೆ ಎಲ್ಲಾ ತಮ್ಮ ಜೀವನ ವೃತ್ತಿಯಲ್ಲಿ ಎಲ್ಲವನ್ನ ಬೆಳೆಸಿಕೊಂಡಾದ್ಮೇಲೆ ಕೊನೆಗೆ ಮಾಡಿದ್ರು ವ್ಯಾಪಾರವನ್ನ ಮಾಡುವಂಥದ್ದು. ಕೊನೆಗೆ ಅವರಿಗೆ ಅನಿಸ್ತು ಇದರೊಳಗೆ ಏನೂ ಇಲ್ಲ ಅಂತಂದಾಗ ಆಗ ತಾವು ವೇದವ್ಯಾಸ ದೇವರನ್ನ ಇಟ್ಟುಕೊಂಡು 8 ವೇದವ್ಯಾಸ ದೇವರ ಪ್ರತಿಮೆಗಳನ್ನ ಇಟ್ಟುಕೊಂಡು ಪೂಜೆಯನ್ನ ಮಾಡ್ತಾ ಇದ್ರು. ಒಂದೊಂದರಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಧ್ಯಾನವನ್ನು ಮಾಡ್ತಿದ್ರು. ಆ ವೇದವ್ಯಾಸ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿ ತಾವು ಕೈಯನ್ನ ಚಾಚಿದರೆ ದೇವರು ಕೈಯನ್ನ ಮುಂದೆ ಚಾಚಿ ಶೇಕ್ ಹ್ಯಾಂಡ್ ಮಾಡ್ತಿದ್ರು. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂ ಹಂಗಿತ್ತ ಚಾಚಿ ದೇವರು ಚಾಚಿದ್ದ ಆವಾಗ ಅಂತ ಯಾರಿಗೋ ಸಂಶಯ ಬಂತು. ಸಂಶಯ ಬರಬಾರದು ಅನ್ನೋದಕ್ಕಾಗಿ ಆ ದೇವರ ಪ್ರತಿಮೆಯನ್ನ ಒರೆಸುವ ಕಾಲದಲ್ಲಿ ಅವರ ಇರುವಂತಹ ನಖ, ಅದರ ಉಗುರು, ಅವರ ಕೈಯಲ್ಲಿ ಬಂದಿರತಕ್ಕಂಥ ಉಗುರು ಅಪ್ಪಿ ತಪ್ಪಿ ಉಗುರು ಆ ಪ್ರತಿಮೆಗೆ ತಾಕಿತು. ಆ ಪ್ರತಿಮೆಯಿಂದಾಗಿ ತಾವು ರಕ್ತ ಬಂತು ಅಂತ ಅಂದಮೇಲೆ ಅದರಲ್ಲಿ ಬರಬೇಕಾದ್ರೆ ದೇವರು ಚಿಹ್ನಿತನಾಗಿ ಸ್ವಯಂ ಬಂದಿರಬೇಕಲ್ಲ. ಅಂತಹ ವಿಶಿಷ್ಟ ಸನ್ನಿಧಾನೋಪೇತವಾದ ವೇದವ್ಯಾಸ ದೇವರ ಪ್ರತಿಮೆ. ಎಂತಹ ಯಾದವರರು ಅಂದರೆ ಈ ಭಾಗವತವನ್ನ ಮನೆ ಮನೆಗೆ ಹೋಗಿ ಪುರಾಣಕ್ಕೆ ಹೋಗ್ಬೇಕಾದ್ರೆ ನೀವು ಏನ್ ಮಾಡ್ತೀರಿ? ಕಂಪ್ಲೇಂಟ್ ಹಚ್ತೀರಿ ಹಿಂದಿನ ಕಾಲ. ಅವ್ರು ಹಂಗಲ್ಲ. ತಾವು ಬೆಳಗಿನ ಜಾವ ಎದ್ದು ಸ್ಥಾನಕ್ಕೆ ಅರುಣೋದಯ ಕಾಲದಲ್ಲಿ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರ ಮನೆಯನ್ನು ಬಡಿತಾ ಹೋಗ್ತಿರುತ್ತೆ ಮಣೂರದಲ್ಲಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ನಾನ ಮಾಡಿ ಬರ್ತೀನಿ, ಭಾಗವತ್ ಕೇಳಿ ಬರ್ರಿ ಅನ್ಕೋತ ಭಾಗವತ್ಪಹ ಅಂತ ಮನೆಗೆ ಬಡಿತಾ ಹೋಗಿ ಭಾಗವತ್ ಕೇಳಿ ಬರ್ರಿ ಅಂತ ಪ್ರತಿಯೊಬ್ಬರ ಮನೆಯನ್ನ ಬಾಗಿಲು ಬಡಿಸಿ ಅವ್ರಿಗೆ ಎಬ್ಬಿಸಿ ಕರ್ಕೊಂಡ್ ಬರ್ತಿರೋ. ಯಾಚಾರ ಕರ್ಕೊಂಡ್ ಬರ್ತಾರೆ ಹೇಳ್ರಿ. ಅಷ್ಟೇ ಅಲ್ಲ, ಅವರು ಭಾಗವತವನ್ನ ಇಷ್ಟು ಸಲ ಅಂದು ರೂಢಿ ಮಾಡ್ಕೊಂಡಿದ್ದರೆ ಅವರಿಗೆ ಇಷ್ಟು ಭಾಗವತದಲ್ಲಿ ದೀಕ್ಷೆ ಅಂದರೆ ವಿಶಿಷ್ಟವಾಗಿರುವಂತಹ ದೀಕ್ಷೆ. ಯಾವಾಗ ತಮಗೆ ವಯಸ್ಸಾದ ಮೇಲೆ ದೇಹತ್ಯಾಗವನ್ನ ಮಾಡಿದರು, ಅವರ ದೇಹವನ್ನ ಕನ್ಯಾಗತ ಬಂದ ಕಾರಣ ಕೃಷ್ಣಾ ನದಿಯಲ್ಲಿ ನನ್ನ ದೇಹವನ್ನು ಅಸ್ಥಿಯನ್ನ ವಿಸರ್ಜನೆಯನ್ನ ಮಾಡಿ ಅಂತ ವಿಸರ್ಜನೆ ಹೇಳಿದರು. ದೇಹವನ್ನ ದಹನ ಮಾಡಿದರೆ ಆಗ ಅಸ್ಥಿಯಿಂದಲೂ ಕೂಡ ಭಾಗವತ ಶ್ಲೋಕ ಬರ್ತಿತ್ತು ಹೊರಗೆ. ಅಂದ್ರೆ ಎಷ್ಟು ಬಾರಿ ಭಾಗವತ ಶ್ಲೋಕಗಳನ್ನ ಅವರು ಅಂದಿರಬಹುದು. ಸುಟ್ಟಂತಹ ಎಲುಬಿದಿಂದಲೂ ಕೂಡ ಭಾಗವತಾದಿಗಳ ಶ್ಲೋಕಗಳು ಹೊರಗಡೆ ಬರಬೇಕಾದಾಗ ಎಷ್ಟು ಬಾರಿ ಅವರು ಅಂದಿರಬಹುದು. ಆ ಚಿಂತನೆಯನ್ನು ನಾವು ಮಾಡಬೇಕು. ವಿಶೇಷವಾಗಿ ಅವರ ಧ್ಯಾನವನ್ನ ಮಾಡಬೇಕು, ತಿಳಿದುಕೊಳ್ಳಬೇಕು. ಪಿತೃಪಕ್ಷ ಪ್ರಾರಂಭವಾಗುತ್ತಾ ಮೊದಲಿಗೆ ಅನಂತದ ಹುಣ್ಣಿಮೆ ದಿವಸ ಅವರದ್ದು ವಿಶೇಷವಾಗಿರುವಂತಹ ದಿನ. ಅವರನ್ನು ವಿಶೇಷವಾಗಿ ಗೃಹಸ್ಥರಾಗಿದ್ದು ಸನ್ಯಾಸಿಗಳಿಗಿಂತಲೂ ಅತೀ ವೈರಾಗ್ಯ ಪುರುಷರು ಅವರು. ಗೃಹಸ್ಥರೇ ಅಂದರೆ ವೈರಾಗ್ಯದಲ್ಲಿ ಸನ್ಯಾಸಕ್ಕಿಂತಲೂ ಕೈ ಮೇಲೆ ಎತ್ತಿದರು. ಅವರೊಬ್ಬರೇ ಅಲ್ಲ, ಅವ್ರ ಶಿಷ್ಯಂದ್ರು ಕೂಡ ಎಲ್ಲರೂ ಶ್ರೀನಿವಾಸ ತೀರ್ಥರು ಒಂದು ಕೀರ್ತಿಯನ್ನು ಪಡ್ತೀವಿ. ತೀರ್ಥ ಪದವಿಯನ್ನು ಕೊಡ್ತಾರಂತೆ ಅವರಿಗೆ. ಅವರ ಅಣ್ಣನ ಮಕ್ಕಳಾದ ಶ್ರೀನಿವಾಸಾಚಾರ್ಯರಿಗೆ ಶ್ರೀನಿವಾಸ ತೀರ್ಥರು ಅಂತ ಯಾರು ಕೊಟ್ಟವರು? ಸ್ವಯಂ ರಾಘವೇಂದ್ರ ಸ್ವಾಮಿಗಳು ಕೊಟ್ಟರು. ಇವರು ಸಣ್ಣವರು ಕೊಟ್ಟೋರಲ್ಲ. ಅಂತಹ ಪದವಿಯನ್ನು ಅಂತರ ಅಷ್ಟು ದೀಕ್ಷೆಯನ್ನು ಅವ್ರಿಗೆ ಹುಟ್ಟಿತು. ಅದ ಕಾರಣ ಅವರು ಯಾದವಾರ್ಯರ ವಿಶೇಷವಾದ ಅನುಗ್ರಹವನ್ನು ಪಡೆದವರು. ವೇದೇಶ ತೀರ್ಥರ ವಿಶೇಷವಾಗಿರುವಂಥದ್ದು ಯಾದವಾರ್ಯರು. ಅಂತಹ ಮಹಾನುಭಾವರ ಚಿಂತನೆ ಅವರು ಬಹಳ ಹೇಳಬೇಕು. ಅದ ಕಾರಣ ಈ ರೀತಿಯಾಗಿ ಭಗವಂತನ ವಿಶೇಷವಾದ ಸನ್ನಿಧಾನೋಪೇತವಾದ ಭಗವಂತನ ಧ್ಯಾನವನ್ನ ಮಾಡ್ತಾ ಅವರನ್ನ ಕೂಡಿಸಿ ಮಂತ್ರೋಪದೇಶವನ್ನ ಬಲಗಿಮಿಯಲ್ಲಿ ಉಪದೇಶವನ್ನ ಮಾಡ್ತಾರೆ. 12 ಅಕ್ಷರಾತ್ಮಕವಾದ ವಾಸುದೇವಾಕ್ಷರ ಮಂತ್ರವನ್ನು ಉಪದೇಶವನ್ನ ಮಾಡ್ತಾರೆ. ಎಂತಹ ವಾಸುದೇವ? ಮೋಕ್ಷಪ್ರದ ಶ್ರೀ ವಾಸುದೇವ, ನಮ್ಮನ್ನೇ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತಹ ವಾಸುದೇವ. ಇವ ಎಲ್ಲಿದ್ದಾನೆ? ತಿರುಪತಿಯ ಕ್ಷೇತ್ರವನ್ನು ನೋಡ್ತೀವಿ. ಅಲ್ಲಿರ್ತಕ್ಕಂತಹ ವಿಮಾನ ವಾಸುದೇವ ಮೇಲೆ ಬೆಳ್ಳಿ ಕವಚವನ್ನು ಹಾಕ್ಯಾರ, ಅಲ್ಲಿದ್ದಾನೆ. ಭೂವೈಕುಂಠ ಅಂದ್ರೆ ಅಲ್ಲಿ ವಾಸವಾಗಿರ್ಬೇಕಲ್ಲ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕಂದ ಮೇಲೆ. ಆಮೇಲೆ ಅಲ್ಲಿದ್ದ ಶ್ರೀನಿವಾಸನೇ ಮೇಲಿದ್ದಾನೆ ಅಂತ ಹೇಳ್ತಾರೆ. ಇವ ಎಲ್ಲಿ ಕೂಡಿಸಿ ನಮ್ಮನ್ನು ಕರೆದುಕೊಂಡು ಹೋಗ್ತಾನೆ ಅಂದ್ರೆ ಶ್ರೀರಂಗದಲ್ಲಿ ಇರುವಂತಹ ಯಾರು ಶೇಷಶಾಹಿಯಾದ ಭಗವಂತನಿದ್ದಾನೆ
ಆ ಭಗವಂತನ ತಲೆಯ ಮೇಲೆ ಇರುವಂತಹ ಗೋಪುರದ ಮೇಲೆ ವಾಸುದೇವನ ಒಂದು ಪ್ರತಿಮೆ ಇದೆ. ಆ ವಾಸುದೇವನ ಪ್ರತಿಮೆ ಕೇವಲ ಟೊಂಕು ಭಾಗದಷ್ಟು ಮಾತ್ರ ಇದೆ, ಟೊಂಕಿನಷ್ಟು ಮಾತ್ರ ಇದೆ. ಯಾಕೆ? ಟೊಂಕಕ್ಕೆ ಬಂದಾಗ ದೇಹದ ಅರ್ಧ ಭಾಗ, ಟೊಂಕದ ಬಾರಿ ತೆಗೆದುಕೊಂಡಾಗ ಅಂತೀವಿ ಮೇಲಿನ ಭಾಗ, ಇದು ಕೆಳಗಿನ ಭಾಗ, ಅರ್ಧ ಭಾಗ ಟೊಂಕಿನ ಭಾಗ. ನಮ್ಮ ಕಲಿಯುಗ ಎಷ್ಟು ವರ್ಷಗಳ ಕಾಲ ಹೋಗಿದೆ? ಈಗ 50 ವರ್ಷಗಳ ಕಾಲ ಮುಗಿದು ಹೋಗಿದೆ, ಅರ್ಧ ಭಾಗ ಹೋಗಿದೆ ಅನ್ನುವುದಕ್ಕಾಗಿ ಅರ್ಧ ಭಾಗ ದೇವರದಾಗಿ ನಿಂತಿದ್ದಾನೆ. ಯಾವಾಗ ಪರಿಪೂರ್ಣವಾದ ವಾಸುದೇವನ ಪ್ರತಿಮೆ ಪರಿಪೂರ್ಣವಾಗಿ ಸಿದ್ಧವಾಗತ್ತೆ, ಆಗ ಕಲಿಯುಗ ಮುಗದಂಗೆ. ಈ ಮಧ್ಯದಲ್ಲಿ ನಾಶವಾಗುವುದು ಸೃಷ್ಟಿಯಾಗುವುದು, ನಾಶವಾಗುವುದು ಸೃಷ್ಟಿಯಾಗುವುದು, ಹುಟ್ಟು ಸಾವು ಇರುವುದೇ. ಆದರೆ ಪರಿಪೂರ್ಣವಾದ ಪ್ರಳಯವಾಗಬೇಕಾದ್ರೆ ದೇವರು ಭಕ್ತರನ್ನ ಕರೆದುಕೊಂಡು ಹೋಗಬೇಕಾದ್ರೆ ಅವ ಕುಳಿತಂತಹ ಸ್ಥಾನ ಇದು ವಿಮಾನ ವಾಸುದೇವ. ಆ ವಿಮಾನ ವಾಸುದೇವಲ್ಲಿ ಕುಳಿತುಕೊಂಡಿದ್ದಾನೆ, ಟೊಂಕದವರೆಗೆ ಇದ್ದಾನೆ, ಕಾಲಿನವರೆಗೆ ಪರಿಪೂರ್ಣವಾಗಿ. ಆದರೆ ಕಲಿಯುಗ ಮುಗಿತು, ಆಗ ವಾಸುದೇವ ಅವನು ನಮ್ಮನ್ನ ಕರೆದುಕೊಂಡು ಹೋಗ್ತಾನೆ ಎಲ್ಲ ಭಕ್ತರನ್ನು. ಅದ ಕಾರಣ ಅವನನ್ನ ಧ್ಯಾನವನ್ನ ಮಾಡು ಅಂತ ಉಪದೇಶವನ್ನ ನಾರದರು ಧ್ರುವರಾಜನಿಗೆ ಹೇಳ್ತಾರೆ, ಉಪದೇಶವನ್ನು ಕೊಡ್ತಾರೆ. ಆ ವಿಧವಾಗಿರುವಂಥದ್ದು ಲಬ್ಧ್ವಾ ದಿವ್ಯಮಶಿತ್. ಅದ ಕಾರಣ ದಿವ್ಯವಾಗಿರುವಂಥದ್ದು ಈ ರೀತಿಯಾಗಿ ಚಿಂತೆಯನ್ನು ಮಾಡ್ತಾ ಆಗ ಆಗಲಿ ಅಂತ ಏವಂ ಕಾಯಕೇನ ಮನಸ ವಚಸ ಮನೋಸ್ತತ. ಕೊನೆಗೆ ಹೇಳ್ತಾರೆ, ಕೇವಲ ದೇಹದಿಂದ ಮಾತ್ರ ಅವನನ್ನ ಧ್ಯಾನವನ್ನ ಮಾಡಬೇಡ, ಶಬ್ದವನ್ನ ಬಾಯಿಂದ ಬರ್ತಾ ಇರಲಿ, ಮನಸ್ಸಲ್ಲಿ ಅವರ ಚಿತ್ರವನ್ನ ಮನಸ್ಸಿಂದಾಗಿ ಮೂಡ್ತಾ ಇರಲಿ, ಇಂದ್ರಿಯಾದಿಗಳು ನಿನ್ನ ಅಧೀನವಾಗಿರಲಿ, ಆಗ ಧ್ಯಾನವನ್ನು ಮಾಡೋದು. ದೇಹವು ನಿನ್ನ ಅಧೀನವಾಗಿರಲಿ, ಮನಸ್ಸಿನಲ್ಲಿ ದೇವರ ಮೂರ್ತಿ ಬರಲಿ, ಬಾಯಿಯಿಂದ ಆ ದೇವರ ಶಬ್ದವೂ ನಿಮ್ಮಿಂದ ಉಚ್ಚಾರಣೆಯಾಗಲಿ, ಆಗ ಪರಿಪೂರ್ಣವಾದ ಧ್ಯಾನವಾಗತ್ತೆ. ಮನಸ್ಸೆಲ್ಲೋ ಇದ್ದು ಶಬ್ದವು ಏನೋ ಅಂತ, ದೇಹ ಎಲ್ಲೋ ಕಣ್ಣು ತೆಗೆದು ಎಲ್ಲೋ ವ್ಯಾಪಾರವನ್ನು ಮಾಡ್ತಾ, ಮೂರೂ ಒಂದು ದಿಕ್ಕಿಗೆ ಹೋಗದೇನೆ ಕಾಯಿಕವಾದ, ವಾಚಿಕವಾದ, ಮಾನಸಿಕವಾದ. ಹೇಳ್ತಾರೆ, ಏವಂ ಕಾಯೇನ ಮನಸಾ ವಾಚ ಯಚ್ಚ ಮನೋಗತಾಃ ಪರಿಚರ್ಯಾಣಮಾಣೇನೋ ಭಗವಾನ್ ಭಕ್ತಿ ಪರಾವೃತ. ಆ ಭಕ್ತಿಯನ್ನ ಮಾಡಿದರೆ ಮಾತ್ರ ದೇವರ ಬರ್ತಾನೆ ಹೊರತು ಸುಮ್ಮನೆ ನಾನು ಭಕ್ತಿಯನ್ನು ಮಾಡ್ತೀನಿ ಅಂತ ಕಣ್ಣು ಮುಚ್ಕೊಂಡು ಕೂತು ಜಪಾತಿಗಳನ್ನು ಮಾಡಿದರೆ ದೇವರು ಬರುವನಿಲ್ಲ. ವಿಶಿಷ್ಟವಾಗಿರುವಂಥದ್ದು ವಿರಕ್ತ ಇಂದ್ರಿಯಾದಿ ನಿಗ್ರಹೇಣ. ಮತ್ತು ಅಷ್ಟೇ ಅಲ್ಲ, ಭಕ್ತಿಯೋಗೇನ, ಭಕ್ತಿಯೋಗದಿಂದಾಗಿ ಇಂದ್ರಿಯಗಳ ಮೇಲೆ ಮೋಹವನ್ನ ಮಾಡಬೇಡ. ನಂಗೆ ಇದು ತ್ರಾಸಾಯ್ತು, ಕಾಲ ಇಸ್ತು, ಟೊಂಕನ ಇಸ್ತು, ಯಾವುದನ್ನು ಕೂಡ ಮಾಡಬೇಡ, ಅದರ ಮೇಲೆ ನಿಮಗೆ ನಿಗ್ರಹವಿರಲಿ. ಅಂದರೆ ಅಷ್ಟೆಲ್ಲ ಆಯ್ತಾರೆ ನಮಗೆ ಸಮಸ್ಯೆ ಆಗತ್ತೆ ಅಂತ ಕಾರಣ ಎಲ್ಲವನ್ನ ಹೇಳಿ ಕಳಿಸ್ತಾರೆ. ಸರಳ ಬರುವನಲ್ಲ ದೇವರು. ದೇವರು ಸುಲಲಿತವಾಗಿ ಸುಲಭವಾಗಿ ಒಂದು ಬಾರಿ ದೇವರು ಕರೆದು ಬಿಡ್ತೀನಿ ಬಂದ್ಬಿಡ್ತಾನೆ, ಅಷ್ಟು ಸರಳ ದೇವರು ಬರೋನಲ್ಲ. ಕಾರಣ ಮಾಮಾ ಶುಚಃ, ದೇಹ ಪರಿಶುದ್ಧವಾಗಿರಲಿ. ಯಾಕಂದ್ರೆ ಹಸಿವೆ ಆಯ್ತಾರೆ, ಇದು ಬೇಕು ಅದು ಬೇಕು ಅಂತ ಲಾಲಚಿ ಬರ್ತೇನೆ ಮನುಷ್ಯನಿಗೆ, ಇಂಥ ತಿನ್ನಬೇಕು ಮಾಡಬೇಕು, ಅದು ಯಾವುದೂ ಬೇಡ. ಈ ರೀತಿಯಾಗಿ ಎಲ್ಲವನ್ನು ಉಪದೇಶವನ್ನ ಮಾಡ್ತಾರೆ. ಪ್ರಸಿದ್ಧಮಾನಃ ವೃಷಃ ಎಲ್ಲವನ್ನ ಹೇಳಿದಾಗ ಯಮುನಾ ತೀರದ ದಂಡೆ ಮೇಲೆ ಉಳಿದುಕೊಂಡು ಆಗ ಮಧುವನ ಅಲ್ಲಿ ಹೋಗಿ ಕುಳಿತುಕೊಂಡು ತಾನು ತಪಸ್ಸನ್ನು ಮಾಡ್ತಾನೆ. ಕಾರಣ ಅಲ್ಲಿ ಇರ್ತಕ್ಕಂತಹ ಕರ್ಮ ನಿಷ್ಠಾತರಾಗಿ ಸುಗಂಧವಾಗಿರುವಂಥದ್ದು. ಆಗ ಧ್ಯಾನವನ್ನ ಮಾಡಬೇಕು. ಇವರ ತಪಸ್ಸು ಶುರುವಾಯಿತು. ಇತಿ ದೇವಋಷಿಣಾ ಪ್ರೋಕ್ತಂ. ದೇವಋಷಿಗಳಾಗಿರುವಂತಹ ಅವರನ್ನು ಹೇಳಿರುವಂತಹ ಎಲ್ಲದ ವಿಧವಾಗಿರುವಂತಹ ಲಕ್ಷಣವನ್ನು ಇಟ್ಟುಕೊಂಡು ಹೋದ. ತಿರಾಂತೇವ 3 ರಾತ್ರಿ, 3 ರಾತ್ರಿ ಕಳಿತಂದ್ರೆ ಆಗ ಎದ್ದೇಳಬೇಕು. 3 ರಾತ್ರಿವರೆಗೆ ಹೇಗೇ ಧ್ಯಾನವನ್ನು ಮಾಡಬೇಕು ಕೂತ್ಕೊಂಡು. 3 ದಿವಸವರೆಗೆ ಏನಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ರ 3 ದಿವಸ ಆದ್ಮೇಲೆ ಎದ್ದೇಳ್ಬೇಕು. ಕಣ ಈಗ 3 ದಿವಸ ಆದ್ಮೇಲೆ ಆದ ಮೇಲೆ ಆಗ ಏನ್ ಮಾಡಬೇಕಪ್ಪ, ಬೋರೆ ಹಣ್ಣು ಅದನ್ನು ತಿನ್ನಬೇಕು. ಆಯ್ತು, ಒಂದು ತಿಂದ ಮೇಲೆ ಸಾಕು ನನಗೆ ಅನ್ಕೋತ ಬಿಟ್ಟು ಮತ್ತೆ 3 ದಿವಸ ಕೊಡ್ಬೇಕು. ಹಿಂಗೆ 1 ತಿಂಗಳವರೆಗೆ ಮಾಡಿದ. ಒಂದು ಹಣ್ಣನ್ನು ತಿನ್ನೋದು, 3 ದಿವಸ ಆದ್ಮೇಲೆ 1 ಹಣ್ಣು ತಿನ್ನೋದು, ಅಂದ್ಮೇಲೆ ಹೊಟ್ಟೆ ತುಂಬಿತು, ಹೊಟ್ಟೆ ತುಂಬ ತಿಂದು ಕೊಡುದಲ್ಲ,
ಮತ್ತೆ ಮಲಿಗೆ ಬಿಡ್ತಾನೆ. ಹಂಗೆ ಕೂಡದಲ್ಲ, ಒಂದೇ ಹಣ್ಣು ತಿನ್ನು ಧ್ಯಾನವನ್ನು ಮಾಡು ಈ ರೀತಿಯಾಗಿ. ಯಾಕ ಅಪ್ಪ ವೃತ್ತಿಸ್ತಾನುಸಾರೇಣ ಮನಸ್ಸು. ಆಮೇಲೆ ದ್ವಿತೀಯಂ ಚ ಯಥಾಮಾಸಂ ಷಷ್ಠೇ ಷಷ್ಠೇ ಚಿತೆ ಮರ್ಮಕಃ. ಮುಂದೆ 3 ದಿವಸಕ್ಕೆ ದೇವರೇನೂ ಒಲಿಲಿಲ್ಲ, ವಿಚಾರವನ್ನು ಮಾಡಿದ. 3 ದಿವಸ ಬಿಟ್ಟು ಪ್ರಯತ್ನವನ್ನು ಮಾಡಿದ, ಹಾಗೂ ದೇವರೇನು ಬರಲಿಲ್ಲ. ಧ್ಯಾನವನ್ನು ಮಾಡ್ಬೇಕಾಗ್ತಾರ. ಆ ಕಣ 6 ದಿವಸ ಬಿಡಬೇಕಾಯ್ತು. ಇನ್ನು 6 ದಿವಸ ಬಿಟ್ಟು ನೋಡೋಣ. ಹಂಗಿತ್ತ ಬೋರೆ ಹಣ್ಣು ತಿಂದ್ರೆ ಇನ್ನು ಹೊಟ್ಟೆ ತುಂಬತದ ಕಾಣಿಸ್ದ, ತಿನ್ನೋದು ಬೇಡ ಅಂತ ವಿಚಾರವನ್ನು ಮಾಡಿದ. ಆಗ 3 ದಿವಸ ಆದ್ಮೇಲೆ 6ನೇ ದಿವಸಕ್ಕೆ ಏನ್ ಮಾಡಿದ? ತೃಣಪತ್ರಾಣಿ ಚ ಅಪರ್ಣಾಣಿ ಚ, ಎಲೆಗಳನ್ನು ತಿಂದು. ಇಂಥ 4 ಎಲೆ ತಿನ್ನುವುದು ಆಯ್ತು ಸಾಕು ಅಂತೆ. ಎಲೆಗಳನ್ನು ತಿಂದು ಆಗ ತಪಸ್ಸನ್ನು ಮಾಡ್ಲಿಕ್ಕೆ ಮಾಡಿದ 6 ದಿವಸಗಳ ಕಾಲ. ತೃತೀಯಂ, ಅದ ಕಾರಣ 3ನೇ ಸಲ. ಅದ ಕಾರಣ ಆಗೇನ್ ಮಾಡಿದ? ಅಪಭಕ್ಷ, ನೀರನ್ನ ಸ್ವಲ್ಪ ನೀರನ್ನು ಕುಡಿದು ಸಾಕು, ಅಷ್ಟು ಮುಗಿಸಿ ಮತ್ತೆ ಧ್ಯಾನವನ್ನು ಮಾಡು. ಎಷ್ಟು ದಿವಸಕ್ಕೊಮ್ಮೆ? ನವಮೇ ದವಮೇ ಹಾನಿ, 9 ದಿವಸಕ್ಕೆ ಕೇಳ್ಬೇಕಂತ. 9 ದಿವಸ ಆದ್ಮೇಲೆ ಎದ್ದು ಸ್ವಲ್ಪ ನೀರು ಕುಡಿದು ಮತ್ತೆ ಜಪ ಕೂತು. ಹಂಗಿತ್ತರ ನಿತ್ಯ ಸ್ನಾನ ಮಾಡ್ತಿದ್ನೇಲೋ. ಅದ ಕಾರಣ ನಮ್ಮಲ್ಲಿ ಧ್ಯಾನ ಸ್ಥಾನಾದಿಗಳನ್ನು ಹೇಳಿದ್ದಾರೆ, ಶುಚಿತ್ವ ಸ್ಥಾನವನ್ನು ಹೇಳಿದ್ದಾರೆ. ಆಗದೇ ಇದ್ದ ಪಕ್ಷದಲ್ಲಿ ಹೇಳ್ತಾರೆ ಕನಿಷ್ಠ ಪಕ್ಷ ಎದ್ದ ಅಂದ್ರೆ ಆ ಕಾಲದಲ್ಲಿ ನಿತ್ಯ ಕರ್ಮವನ್ನ ಮಾಡ್ತಾ ಇದ್ದ. ಶುಚಿತ್ವ ಅಂತ ಹೇಳಲ್ಲ, ಶುದ್ಧ ರೀತಿಯಲ್ಲಿ ಮಾಡುವಂದಾಗ ಶುಚಿಯಾಗದೇನೆ ಮಾಡುವುದು ಹೇಗೆ? 18 ದಿವಸಗಳ ಕಾಲ ಯುದ್ಧವಾಯಿತು. ಮಹಾಭಾರತ ಎಷ್ಟು ನಡೀತು? 18 ದಿವಸ. ಹಗಲು ರಾತ್ರಿ ಆಯ್ತಾ? ಇಲ್ಲ. ಯಾವಾಗ ಸೂರ್ಯೋದಯ ಆಗ್ತಿತ್ತು ಯುದ್ಧ ಶುರು ಆಗ್ತಿತ್ತು, ಸೂರ್ಯಾಸ್ತ ಆಯ್ತು ಮುಗಿತಿತ್ತು ಅಂತ ಹೆಂಗೆ ಹೇಳ್ತೀವೋ ಹಾಗೆ ಧ್ಯಾನವನ್ನ ಮಾಡ್ಬೇಕಾದ್ರೆ ಅರುಣೋದಯ ಕಾಲದಲ್ಲಿ ಹೆಚ್ಚಾಗಿ ಕರ್ಮವನ್ನ ಮಾಡಿಕೊಂಡು ಮತ್ತು ಶುದ್ಧಿಯಾಗಿ ಮತ್ತು ಧ್ಯಾನ ಕೊಡು. ವಿನಾಕಾರಣ ಕಾಲಹರಣವನ್ನ ಮಾಡುವುದಲ್ಲ, ಆ ವಿಧವಾಗಿರುವಂಥದ್ದು. ಆಗ ಅದಾದ ಮೇಲೆಯೂ ಕೂಡ ಚತುರ್ಥಂ 4ನೇ ತಿಂಗಳು, ದ್ವಾದಶಂ 12 ದಿವಸಕ್ಕೆ ಹೇಳಿ ಶುರು ಮಾಡಿದ. ಆಗ 12 ದಿವಸಕ್ಕೊಮ್ಮೆ ಏನ್ ಮಾಡಬೇಕು? ವಾಯುಭಕ್ಷ, ಜೋರಾಗಿ ಉಸಿರು ತುಂಬಿಡುದು. ಹೊಟ್ಟೆ ತುಂಬಿತು. ಉಸಿರನ್ನು ತಗೊಂಡಾಗ ಹೊಟ್ಟೆ ತುಂಬಿಡುತ್ತಂದು. ಪಂಚಮೇ 5ನೇ ತಿಂಗಳು ಪ್ರಾಪ್ತವಾಯಿತು. ಶ್ವಾಸ, ಶ್ವಾಸವನ್ನ ನಿಗ್ರಹ ಮಾಡ್ಲಿಕ್ಕೆ ಶುರು ಮಾಡಿದ. ಎಲ್ಲಿ ಉಸಿರು ತಗೊಂಡ್ರೆ ಹೊಟ್ಟೆ ತುಂಬುತ್ತದ ಅಂತ ತಾನು ಶ್ವಾಸವನ್ನ ನಿಗ್ರಹ ಮಾಡುವುದನ್ನು ನೆಗೆದುಕೊಂಡ. ಆ ವಿಧವಾಗಿ ಮಾಡಿಕೊಂಡ ಈ ರೀತಿಯಾಗಿ. ಆಮೇಲೆ ಅನಂತರದಲ್ಲಿ ಶ್ವಾಸವನ್ನ ನಿಗ್ರಹವನ್ನ ಮಾಡಿಕೊಂಡ. ಆಗಲೂ ಕೂಡ ದೇವರು ಅರಿಲ್ಲ. 5 ತಿಂಗಳಾಯ್ತು. ಒಂದಲ್ಲ ಎರಡಲ್ಲ, ಒಂದೊಂದು ಬಿಡ್ತಾ 5 ತಿಂಗಳು ಹೋಯ್ತು. ಆಗು ಬರಲಿಲ್ಲ ದೇವರು. ಆಗ ಕುತ್ತು ಮಾಡ್ಲಿಕ್ಕತ್ತೀನಿ, ಆದ ಕಾರಣ ಬರ್ತಾ ಇಲ್ಲ ದೇವರು. ನಾನು ನಿಂತ ಮಾಡಬೇಕು ಅಂದಕ್ಕಾಗಿ ಆಗ ಒಂದೇ ಒಂದು ಕಾಲದ ಮೇಲೆ ನಿಂತು ತಾನು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಏಕಪಾದೇನ. ಆದ ಕಾರಣ ಸರ್ವತೋ ಮನಸ್ಕೃತ್ಯ ಪ್ರತಿಮಸ್ತ ಮಂದಿರಂ, ಇದನ್ನ ಮಾಡಿದಾಗ ಪಾದೇನ ಯಥೇಕ ಪಾದೇನ ಸ ಪ್ರತಿಮ್ಯಮಾರ್ಭಕಂ. ಇದನ್ನ ನಿಂತಿದ್ದನ್ನ ನೋಡಿ ಅವನ ವಯಸ್ಸು, ಅವನ ನಿಂತಿರುವ ತಪಸ್ಸು ಮಾಡುವುದನ್ನ ನೋಡಿ ದೇವಾದಿ ದೇವತೆಗಳು ಭಯಗೊಂಡರು. ದೇವರೇ ಅನುಕಂಪ ಬರುವುದಿಲ್ಲ, ಅವರವರ ಯೋಗ್ಯತಾ ಪರಿಪೂರ್ಣವಾಗದೆ ಹೊರತು ದೇವರು ಎಂದಿಗೂ ಕೂಡ ಬರುವುದಿಲ್ಲ. ತನ್ನ ಕರುಣೆಯನ್ನು ದೇವರು ತೋರುವುದಿಲ್ಲ. ಅವನ ಯೋಗ್ಯತಾ ಪರಿಪೂರ್ಣ ತನ್ನ ದೇವರೇ ಎಂದಿಗೂ ಕೂಡ ಅವರ ಕೈಯನ್ನ ಎಂದಿಗೂ ಕೂಡ ಬಿಡುವುದಿಲ್ಲ. ಹಾಗೆ ಹೇಳಿದ್ದೇನೆ ದೇವರ ಮಾತು, ಅಹಂ ಭಕ್ತ ಪರಾಧೀನ. ಭಕ್ತರ ಮುಂದೆ ಕೈ ಜೋಡಿಸಿ ನಿಂತು ಬಿಡ್ತೀನಿ. ಅವ ಏನ್ ಹೇಳ್ತಾ ಕೇಳ್ಕೊಂಡು ಅಡ್ಡಾಡ್ತಿರ್ತೀನಿ. ಯಾವಾಗ ಅವನ ಭಕ್ತಿ ಅಂತ ಪರಿಪೂರ್ಣ ಆಗಿಬಿಡ್ತಾರೆ, ಕೈ ಜೋಡಿಸಿ ಅವನ ಸೇವಕನಾಗಿ ಅವನ ಮುಂದೆ ನಿಂತು ಬಿಡ್ತೀನಿ. ಇದು ಮಾಡು ಅಂತ ಭಕ್ತ ಹೇಳಿದಾರೆ, ಅದು ಮಾಡ್ತಾ ಹೋಗ್ತೀನಿ. ಆ ವಿಧವಾಗಿ ಇದನ್ನೇ ಪ್ರಹ್ಲಾದರಾಜರು ಹೇಳಿದಾಗ ಅದನ್ನೇ ಹೇಳ್ತಾರೆ. ಪ್ರಹ್ಲಾದರಾಜರು ಏನ್ ಹೇಳಿದ್ರು? ಕಂಬದಿಂದ ಬರ್ತಾನಂತರು. ಹಾಗೆಂದರು ಸತ್ಯಂ ವಿಧಾತಂ ನಿಜಭೃತ್ಯ ಭಾಷಿತ. ನನ್ನ ಭಕ್ತಿಯನ್ನು ಹೇಳಿದ ಕಂಬದಿಂದ ಬರ್ತಾ ಅಂತ ಹೇಳ. ಆದ ಕಾರಣ ಕಂಬದಿಂದ ಬಂದೆ ನಾನು. ಬಾಗಿಲಿಂದ ಬಾ ಅಂದ್ರೆ ಭಾಗದಿಂದ ಬರ್ತಿದ್ದ ನಾನು. ಭಕ್ತ ಎಲ್ಲಿ ಹೇಳಿದ ಅಲ್ಲಿ ಬರ್ತಿದ್ದ ನಾನು. ನಾ ಎಲ್ಲ ಕಡೆಗೆ ಇದ್ದೀನಿ, ಆದ್ರೆ ದೇವರ ಭಕ್ತ ಇಲ್ಲಿ ಇದ್ದಾನ ಅಂತ ತೋರಿಸುವುದಕ್ಕಾಗಿ ಹೇಳಿದ ಕಾರಣ ಆ ಭಕ್ತದಿಂದ ಅವನ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಕಂಬದಿಂದ ಬಂದೆ.
ದೇವರ ಭಕ್ತರ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಸದಾಕಾಲ ದೇವರು ಸಿದ್ಧನಾಗಿ ಇರ್ತಾನೆ. ಆಧಾರಂ ಮಹಿನಿಂ ಭೂಮಿಂ ಈ ರೀತಿಯಾಗಿರ್ತಾಗ ಆಗ ಮಾಡಿದಾಗ ತಸ್ಮಿನ್ನೇವ ವಿವರ್ತುಹು ವಿಶ್ವಮಾತ್ಮ ತಶಃ ದ್ವಾರಂ ಇವನ ಲೋಕವನ್ನು ನೋಡಿದಾಗ ಲೋಕಪಾಲಾಹ ದೇವಾಹ ಊಚುಹು ದೇವತೆಗಳು ಹೇಳ್ತಾರೆ ನೈನಂ ವಿಧಾಮಿ ಭಗವಾನ್ ಪ್ರಣತೋ ವಿದಾಯ ಚರಾಚರಸ್ತ್ಮಾತ್ಮ ದೇಹೇತಿ ತನ್ನೋ ವಿಶೋ ವಿಮೋಕ್ಷ ಪ್ರಾಪ್ತ ವಯಂ ತ್ವಯಂ ಶರಣಂ ಪ್ರಪದ್ಯೆ. ದೇವಾದಿದೇವ ಇವನನ್ನು ನೋಡ್ಲಿಕ್ಕೆ ಆಗದೇನೆ ದೇವತೆಗಳಿಗೆ ಹೋಗಿ ದೇವರನ್ನು ಹೋಗಿ ಶರಣಕ್ಕೆ ಹೋಗ್ತಾರೋ, ಸ್ವಾಮಿ ನೀವು ಕನಿಷ್ಠ ಪಕ್ಷ ಉದ್ಧಾರ ಮಾಡಿ, ಅವನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಅವನು ಮಾಡುವ ತನ್ನ ದೇಹದಲ್ಲಿ ಮಾಡುವಂತಹ ವ್ಯಾಪಾರವನ್ನು ನೋಡಿ ಅವನ ತಪಸ್ಸಿನಿಂದಾಗಿ, ಯಾಕಂದರೆ ಭೂಮಿಯ ಮೇಲೆ ಮಾಡುವ ಅಂತಹ ಸಕಲ ವಿಧವಾದ ಕರ್ಮದ ತಪಸ್ಸು ಇದರ ಶಾಖೆ ಬಿಸಿ ಸ್ವರ್ಗಲೋಕಕ್ಕೂ ತಾಕ್ತಂತೆ. ಅದ ಕಾರಣ ಮಾಭಿಷ್ಟಬಾಲಂ ತಪಸ್ಸು. ಆಗ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದಾಗ ಆಗ ದೇವರು ಪ್ರಕಟನಾಗಿ ಬರ್ತಾನೆ. ಆಗ ಮಾಭಿಷ್ಟಬಾಲಂ ತಪಸ್ಸು ದುರಾತ್ಮನ ದೇವರದ ಎದ್ದೇಳು ಅಂತ. ಇನ್ನೂ ದೇವರು ಬಂದಿಲ್ಲ ಅಂತ ನಾವು ನೋಡಿ ವಿಚಾರವನ್ನು ಮಾಡಿ, ದೇವರೇ ಇವನು ಅಂತ ಗೊತ್ತಿಲ್ಲ. ದೇವರ ಎದುರಿಗೆ ಬಂದ ನಿಂತರ ದೇವರೇ ಇವ ಅಂತ ಗೊತ್ತಿಲ್ಲ. ದೇವರೇ ಹೇಳ್ಕೋಬೇಕು. ಎಂತ ದೇವರು ಯಾರು? ದೇವರು ಎಲ್ಲಾ ರೂಪವನ್ನು ತಗೊಂಡು ಯಾವ್ದು ಬೇಕಾದ ರೂಪದಿಂದ ಬರ್ಬೇಕು. ನಾ ಧ್ಯಾನ ಮಾಡುವ ರೂಪದಿಂದಲೇ ದೇವರು ಬರ್ಬೇಕಂತಿಲ್ಲ. ದೇವರಿಗೆ ಅನಂತ ರೂಪಗಳವ. ದೇವರು ನಮಗೆ ಯಾವ ರೂಪದಿಂದ ಬಂದು ಉದ್ಧಾರ ಮಾಡ್ತಾನೆ ಗೊತ್ತಿಲ್ಲ. ಯಾಕೆ? ಅವರವರ ಯೋಗ್ಯತಾನುಸಾರವಾಗಿ ಅವರವರ ಅಂತಹ ರೂಪವನ್ನು ತೆಗೆದುಕೊಂಡು ಬಂದು ದೇವರು ಅನುಗ್ರಹವನ್ನು ಮಾಡ್ತಾನೆ. ಪ್ರಹ್ಲಾದ ರಾಜರಿಗೆ ನರಸಿಂಹ ಮಾಡ ಅನ್ಕೋತ ಧ್ರುವರಾಜನಿಗೂ ನರಸಿಂಹ ರೂಪಿಯಾದ ಭಗವಂತನೇ ಬರ್ಬೇಕಾ? ಎಲ್ಲಾ ರೂಪದಲ್ಲಿ ಎಲ್ಲರಿಗೂ ಸಿಗಬೇಕಂತಿಲ್ಲ. ದೇವರಿಗೆ ಆ ರೂಪಗಳಿಗೆ ಭಿನ್ನವಾದ ರೂಪಗಳಿಗೆ ಭಿನ್ನವಾದ. ಆದ ಕಾರಣ ನಮಗೆ ಕುಲದೇವರು ಬೇರೆ, ಇಷ್ಟ ದೇವರು ಬೇರೆ. ಯಾವ ರೂಪವನ್ನು ನಾವು ಧ್ಯಾನವನ್ನು ವಿಶೇಷವಾಗಿ ಮಾಡ್ತೀವಿ ಅದು ಇಷ್ಟ ದೇವತಾ. ಯಾರು ನಮ್ಮ ಕುಲವನ್ನು ಉದ್ಧಾರ ಮಾಡಿದರೆ ಅದು ಕುಲಸ್ವಾಮಿ. ಕುಲದೇವರೇ ಇಷ್ಟ ದೇವತಾ ಆದ್ರೆ ತಪ್ಪಿಲ್ಲ. ಕುಲದೇವರು ಇಷ್ಟ ದೇವತಾ ಆಗಬಾರದು ಅಂತ ನಿಯಮವನ್ನು ಹೇಳಿಲ್ಲ. ಆದರೆ ಇಷ್ಟ ದೇವತಾ ಬೇರೆ, ಕುಲದೇವತಾ ಬೇರೆ. ಕುಲದೇವರೇ ಇಷ್ಟ ದೇವತಾ ಆಗ್ಬೋದು. ಧ್ಯಾನವನ್ನ ಕುಲದೇವರನ್ನ ಬಿಟ್ಟು ಅದನ್ನು ಧ್ಯಾನ ಮಾಡೋದಲ್ಲ. ಆದ ಕಾರಣ ವಿಧವಾಗಿ ದೇವರು ಸ್ವಯಂ ಭಗವಂತ ಬಂದು ಎದ್ದ. ಏಳು ಅಂತ ಅಲ್ಲಿಗತನ ಧ್ರುವರಾಜನಿಗೆ ಎಚ್ಚರವಾಗ್ತಾ ಇಲ್ಲ. ದೇವರ ಧ್ಯಾನವನ್ನ ಮಾಡಬೇಕು. ಆಗ ಯಾಕೆ ಅಂದಾಗ 6 ತಿಂಗಳಾದರೂ ಕೂಡ ನೀರೇ ಕುಡಿದಿಲ್ಲ, ಕಂಠ ಏನೂ ತಿಂದಿಲ್ಲ. ಅಂದ ಮೇಲೆ ಬಾಯಿ ಒಣಗಿ ಹೋದಾಗ ಶಬ್ದಗಳು ಹೇಗಾದರೂ ಬಂದಿತ್ತು. ಬರ್ಲಿಕ್ಕೆ ಸಾಧ್ಯವಿಲ್ಲ. ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದೇವರನ್ನು ನೋಡುವುದಕ್ಕಾಗಿ ಪರಿಪೂರ್ಣವಾಗಿ ಆತುರದಿಂದ ಕಾಯ್ತಾ ಇದ್ದ ದೇವರ. ಆಗ ತಮ್ಮ ಶಂಖವನ್ನು ಸ್ಪರ್ಶ ಮಾಡಿದ ಮೇಲೆ ಅವನಿಗೆ ಎಲ್ಲ ವಿಧವಾದ ದೇಹದಲ್ಲಿ ಬಲ ಬಂದಿದೆ. ಕೇವಲ ದೇವರ ಶಂಖದ ಸ್ಪರ್ಶದಿಂದಾಗಿ ಪರಿಪೂರ್ಣವಾದ ದೇಹ ಪರಿಶುದ್ಧವಾಯಿತು. ಅಂದ್ರೆ ದೇವರ ತಾನೇ ಮುಟ್ಟಬಹುದಿತ್ತಲ್ಲ, ಆದರೆ ದೇವರ ಬೇರೆ ಅಲ್ಲ, ದೇವರ ಶಂಖ ಬೇರೆ ಅಲ್ಲ ಅನ್ನೋದಕ್ಕಾಗಿ ಅವನ ಲಾಂಛನವನ್ನು ನಾವು ಹಾಕಿಕೊಳ್ತೀವಿ, ಶಂಖ ಚಕ್ರ ಬದಲಾದವರು. ಅದ ಕಾರಣ ದೇವರು ಆಗ ಕೈ ಜೋಡಿಸಿ ಪ್ರಾರ್ಥನೆಯನ್ನ ಮಾಡ್ತಾನೆ. ನಮಸ್ಕಾರವನ್ನು ಮಾಡಿ ದ್ವಂದ ಪ್ರವಿಶ್ಯ ಮಮವಾಚ ಮಿಮಂ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಸ್ತ ಹಸ್ತಚರಣ ಪ್ರಣಸ್ತ್ವದಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭಗವಂತ ಅತ್ಯಂತ ಯಹ ಅಂತಹ ಕೊನೆಯದಾದವನು ಅವನೇ, ಮೊಟ್ಟು ಮೊದಲನೇದಾದವನು ಅವನೇ. ಕೊನೆಯ ಯಾಕೆ, ಮೊದಲೇದವನು ಯಾಕೆ? ನನಗೆ ಶುರು ಮಾಡೋನು ಅವನೇ, ನಮ್ಮ ದೇಹವನ್ನು ಮುಗಿಸುವನು ಅವನೇ, ನಮ್ಮನ್ನು ಹುಟ್ಟಿಸುವವನು ಅವನೇ, ನಮ್ಮನ್ನ ದೇಹದಿಂದ ಕರೆದುಕೊಂಡುವನು ಹೋಗುವನು ಅವನೇ. ಎರಡಕ್ಕೂ ಕೂಡ ಅವನೇ ಕಾರಣ. ಅಷ್ಟೇ ಅಲ್ಲ, ಮಧ್ಯದಲ್ಲಿದ್ದಾಗಲೂ ಕೂಡ ಅವನ ಧ್ಯಾನವನ್ನ ಮಾಡಿದಾಗ ಮಾತ್ರ ಸರಿಯಾದ ಕ್ರಮದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ತದೆ.
ಧರಸ್ವಧಾಮ್ನ. ನಮ್ಮ ಧಾಮ, ನಮ್ಮ ಮನೆ ಯಾವ್ದಪ್ಪ ಅಂದ್ರೆ ಇದು ದೇವರ ಮನೆ. ಸ್ವಧಾಮ, ಇದು ದೇವರ ಮನೆ ಅಂತ ಇಟ್ಟುಕೊಂಡು ನಾವು ನಿತ್ಯದಲ್ಲಿ ಹಚ್ಚಿಕೊಳ್ಳುವಂತಹ ಪ್ರತಿಯೊಂದು ಅಲಂಕಾರವನ್ನ ಶುದ್ಧವಾದ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ನಾವು ಮಾಡಿಕೊಳ್ಳಬೇಕು. ಗೋಪಿ ಚಂದವನ್ನ ಹಚ್ಕೋತೀವಿ, ಇದು ಹಚ್ಕೋಬೇಕಂದ್ರೆ ಬರಾಬರ ಹಿಂಗೆಲ್ಲ ಮಾಡಿ ತಿಳ್ಕೊಂಡು ಎಲ್ಲ ಮಾಡಿ ತುಂಬ ಹಚ್ಕೊಂಡು ಹೋಗಿ ಬರಾಬರ ಹೋಗ್ಬೇಕಂದ್ರೆ ಕೀಡು ಬಿಡ್ಬಾರ್ದು, ಚಂದಾಗಿ ಹಚ್ಚಿಕೊಳ್ಳಬೇಕು. ಯಾಕೆಪ್ಪ ಅಂದ್ರೆ ನಾವು ದೇವರಿಗೆ ಮಾಡುವುದು ಅಲಂಕಾರ, ನಮ್ಮ ದೇಹದಲ್ಲಿದ್ದ ಭಗವಂತನಿಗೆ ಮಾಡುವ ಅಲಂಕಾರ ಅನ್ನೋದಕ್ಕಾಗಿ ಹಚ್ಚಿಕೊಳ್ಳಬೇಕು. ಅನ್ನೋದಕ್ಕಾಗಿ ಸುಮಂಗಲ ಸ್ತ್ರೀಯರು ಹಚ್ಚಿಕೊಳ್ಳಬೇಕಾದಾಗ ಲಕ್ಷ್ಮೀ ದೇವಿಯ ಸನ್ನಿಧಾನ ಇಷ್ಟೇ ರೂಪದಿಂದ ಆಯ್ತಂದ್ರೆ ದೇವರ ಹೊರಗಡೆ ಇಷ್ಟೇ ಐತನ ಅಲ್ಲ. ನಮ್ಮ ನರನಾಡಿಗಳಲ್ಲಿ 72,000 ರೂಪಗಳಿಂದ ಇದ್ದಾನ, ಒಳಗಡೆ ಇದ್ದಾನ. ಒಂದು ನರ ಅಡ್ಡಾಡಬೇಕು, ಏನಾರ ಮಾಡಬೇಕು ಅಂದ್ರೆ ಇದ್ದಾನ. ಅನ್ನುವುದಕ್ಕಾಗಿ ನಾವು ಈ ಸಂಧಿಗಳು, ಬಟ್ಟೆಗಳ ಸಂಧಿಗಳಲ್ಲಿ ದೇವರ ಚಿಂತನೆ ಇದೆ. ನಮ್ಮ ದೇಹದ ಅವಯವಗಳ ಸಂಧಿಗಳು ಎಷ್ಟಿವೆ ಅಷ್ಟೆಲ್ಲ ಸಂಧಿಗಳನ್ನು ಸರಿಯಾದ ಕ್ರಮದಲ್ಲಿ ನಾವು ಎಣಿಸಿದಾಗ ನಮಗೆ ಅಷ್ಟೇ ಅಕ್ಷರಗಳು ಹುಟ್ಟಿ ಬರುತ್ತೆ. ಆದಿ ಅಕ್ಷರಗಳೇನಿವೆ ಅಷ್ಟು ಚಿಹ್ನೆಗಳು, ಸಂಧಿಗಳು ನಮ್ಮ ದೇಹದಲ್ಲಿ ಇವೆ. ಅದೇ ಅಜಾದಿ ರೂಪಗಳು. ಆ ಅಜಾದಿ ರೂಪಗಳ ಧ್ಯಾನವನ್ನ ಮಾಡ್ತಾ ನಾವು ನಮ್ಮ ಇಂದ್ರಿಯಗಳನ್ನ ಪ್ರೇರಣೆ ಚಿಂತನೆಯನ್ನ ಮಾಡಿಕೊಳ್ಳಬಹುದು. ಅಲ್ಲಿ ಆ ರೂಪದಿಂದಾಗಿ ದೇವರು ಅಧಿಷ್ಠಿತನಾಗಿ ನಮ್ಮಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಆ ಬಿಂಬರೂಪಿಯಾದ ಭಗವಂತನನ್ನೇ ನಾವು ಮಾಡುವ ಪೂಜೆಯಲ್ಲಿ, ಪ್ರತಿಮೆಯಲ್ಲಿ ಕರೆದುಕೊಳ್ಳಬೇಕು ಅಂತನ್ನುವುದನ್ನು ವಿಶೇಷವಾಗಿ ಹೇಳ್ತಾರೆ. ಆದ ಕಾರಣ ಅನ್ಯಾಹ, ಇವನನಿಗೆ ಯಾವುದು, ಇವನನ್ನ ಬಿಟ್ಟು ಮತ್ತೊಬ್ಬರಿಲ್ಲ. ಅವನ ಪಾದಕಮಲನ್ನ, ಹಸ್ತ ಪಾದಕಮಲನ್ನ ಅಧೀನರಾದರೆ ಮಾತ್ರ ನಮ್ಮ ಉದ್ಧಾರ, ಇಲ್ಲದಿದ್ರೆ ಇಲ್ಲ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾಕೆ ಈ ಪುರುಷ ಅನ್ನುವುದನ್ನ ಯಾಕೆ ಇಲ್ಲಿದ್ರೆ, ಮೊದಲು ಭಗವಂತ ಅವತಾರವನ್ನ ಮಾಡಿ ಉಪದೇಶವನ್ನ ಮಾಡಿದಂತಹ ರೂಪ ಇದು ಪುರುಷ ರೂಪ. ಅಂತಹ ಭಗವಂತ ಒಂದು ಪುರುಷ ಅಂತ ಯಾಕೆ ಕರೆದರಪ್ಪ? ಯಾವ ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾಗಿದ್ದು ತನ್ನ ಅನಂತಾನಂತ ರೂಪಗಳಿಂದ ಎಲ್ಲರನ್ನ ರಕ್ಷಣೆ ಮಾಡುವಂತಹ ರೂಪ ಇದು ಪುರುಷ ರೂಪ. ಸಕಲ ವೇದಗಳಲ್ಲಿ ಪ್ರತಿಪಾದ್ಯವಾದ ಏಕೈಕ ರೂಪ ಅದು ಪುರುಷ ರೂಪ. ಸಕಲ ವೇದ ಪ್ರತಿಪಾದ್ಯವಾಗಿರುವಂತಹ ಎಲ್ಲಾ ವೇದಾರ್ಥವನ್ನ ಒಳಗೊಂಡಂತಹ ಸೂಕ್ತವೇ ಪುರುಷ ಸೂಕ್ತ. ಇಡೀ ಭಾಗವತ ಅರ್ಥವನ್ನ ಒಳಗೊಂಡಂತಹ ರೂಪ ಇದು ಪುರುಷಾರ್ಥ, ಪುರುಷ ಸೂಕ್ತ. ಅಂತಹ ಅರ್ಥವನ್ನ ಒಳಗೊಂಡ ಅಂತಹ ಪುರುಷ ರೂಪಿಯಾದ ಭಗವಂತ, ಆ ಭಗವಂತನಿಗೆ ನಮಸ್ಕಾರವನ್ನ ಮಾಡಿದ. ಪುರುಷ ಶಬ್ದವನ್ನು, ಪುರುಷಾರ್ಥವನ್ನು ಹೇಳಬೇಕಾದ್ರೆ ಪುರುಷ ಅಂತ ಹೇಳಬೇಕಾದಾಗ ದೇವರ ಚಂದ್ರವನ್ನು ಎಲ್ಲವನ್ನು ಹೇಳಬೇಕಾದಾಗ ತಸ್ಮೈ ಪುರುಷಾಯ, ದೇಹ ರೂಪವನ್ನು, ದೇಹವನ್ನು ನೋಡಿ ಇಲ್ಲಿಲ್ಲದ ಸಂತೋಷ. ಏಕತ್ವಮೇವ ಭಗವಾನ್, ಒಬ್ಬನೇ ಒಬ್ಬ. ಯಾವ ಕಾಲದಲ್ಲಿ? ಪ್ರಳಯ ಕಾಲದಲ್ಲಿ ಒಬ್ಬನೇ ಇರ್ತಾನೆ. ವಟಪತ್ರಶಾಹಿಯಾಗಿ ನಚ ಬ್ರಹ್ಮ ನಚ ಶಂಕರ, ಯಾರೂ ಇರುವುದಿಲ್ಲ ಅಂತ. ದೇವರು ವಟಪತ್ರಶಾಹಿಯಾಗಿ ಒಬ್ಬನೇ ಮಲಗಿರ್ತಾನೆ. ಅಂತ ಕಾರಣ ನಿಜಾತ್ಮ ಶಕ್ತಿಯ, ಅವನ ಅಪರೂಪವಾದ ವಿಶಿಷ್ಟವಾದ ಶಕ್ತಿಯಿಂದ ನಾನೇವ ದಾರುಷೋ, ಅವನ ಸೇವೆಯನ್ನ ಮಾಡುವುದಕ್ಕಾಗಿ ಲಕ್ಷ್ಮೀದೇವಿ ಸ್ವಯಂ ವ್ಯಕ್ತಳಾಗಿ ನಿಂತಿರುವುದಿಲ್ಲ. ಹಂಗಿತ್ತರ ಲಕ್ಷ್ಮೀದೇವಿ ಪ್ರಕಟಲಾಗಿ ನಿಂತಿರ್ತಾಳ ಬಾಜುಕ? ಇಲ್ಲ. ಲಕ್ಷ್ಮೀದೇವಿಗೆ ಲಯವಿದೆಯೋ ಇಲ್ಲವೋ? ಸ್ವಯಂ ಲಕ್ಷ್ಮೀದೇವಿಗೂ ಕೂಡ ಲಯವಿದೆ. ದೇವಿಗೆ ಲಕ್ಷ್ಮೀದೇವಿ ಎಂಥ ಲಯವಿದೆ? ಹರೇರ್ ಅತ್ಯಂತ ಸಾಮೀಪ್ಯಂ ಲಕ್ಷ್ಮ್ಯಾಹ ಲಯಮುಚ್ಚತೆ. ದೇವರ ಹತ್ರ ಹೋಗಿ ಯಾವ ವ್ಯಾಪಾರವನ್ನ ಮಾಡದೇನೆ, ಶ್ರೀ ಭುರ್ಗಾದಿ ರೂಪವನ್ನು ವ್ಯಾಪಾರವನ್ನ ಮಾಡದೇನೆ, ದೇವರ ಅಧೀನರಾಗಿ ವಟಪತ್ರಶಾಹಿಯಾದ ಭಗವಂತ ಹತ್ತಿರ ಹೋಗಿ ದೇವರ ಹತ್ತಿರ ಕೂಡಿಸಿಕೊಳ್ಳುವುದೇ ಆಕೆ ಲಕ್ಷ್ಮೀದೇವಿ ಲಯ. ಆ ವಿಧವಾಗಿರುವಂತಹ ಲಯವನ್ನ ಮಾಡ್ತಾ ದೇವರ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಆಗಿ ಭಗವಂತನ ವಿಶಿಷ್ಟವಾಗಿರುವಂತಹ ಸೇವೆಯನ್ನು ಮಾಡಿದ್ರು. ಭಕ್ತಿ ಮುಹುರ್ಮುಹು, ಏನಂತ ಕೇಳಿಕೊಳ್ಳಬೇಕು?
ನನ್ನಲ್ಲಿ ಭಕ್ತಿ ಬೆಳೆಯಲಿ, ಸರ್ವಕಾಮ ಸಿಗಲಿ, ಎಲ್ಲ ಒಂದು ಕಡೆಗೆ ಅನೇಕ ವಿಧವಾದ ಮಾತುಗಳನ್ನು ಕೇಳ್ತಾನೆ. ಭಕ್ತಿರ್ಮುಹು ಪ್ರವರ್ಜತಾಂ, ನನ್ನಲ್ಲಿ ಭಕ್ತಿ ಬೆಳೆಯುವಂತೆ ಮಾಡು. ಧ್ಯಾನವನ್ನು ಮಾಡಬೇಕಾದಾಗ ನಿನ್ನಲ್ಲಿ ಭಕ್ತಿಯನ್ನು ಮಾಡಬೇಕು. ಎಲ್ಲಿ ತ್ವಯಿಮೇ ಪ್ರಸಂಗತಃ, ಯಾವ ಪ್ರಸಂಗವೇ ಅಲ್ಲಿ ನಿನ್ನ ಭಕ್ತಿಯನ್ನು ಬೆಳೆಯುವಂತೆ ಮಾಡು, ನನ್ನನ್ನು ಅನುಗ್ರಹವನ್ನು ಮಾಡು ಅಂತ ಈ ರೀತಿಯಾಗಿ ಅನೇಕ ಮಾತುಗಳನ್ನು ಕೇಳ್ತಾನೆ. ಆಗ ಮಾಡಿದಾಗ ಕೊನೆಗೆ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡೋದಕ್ಕಾಯ್ತಾನೆ. ಸತ್ಯೇಷಿತಃ, ಸತ್ಯನಾದ ಭಗವಂತ ಅವನನ್ನು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ. ಅನುಗ್ರಹವನ್ನು ಮಾಡಿದಾಗ ಆಕ್ಯತನೆ, ಯಾಕೆ ನೀವು ತಪಸ್ಸನ್ನು ಮಾಡಿ, ತಪಸ್ಸನ್ನು ಯಾಕೆಯನ್ನು ಮಾಡಿದ್ರೆ ಮನುಷ್ಯಾಗ ಹೊಟ್ಟೆಗೆ ಬೀಳಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಅಂತ ನೆನಪೇ ಇರುವುದಿಲ್ಲ. ದೇವರ ಧ್ಯಾನದಲ್ಲಿ ಇದಕ್ಕಾಗಿ ನಾನು ಬಿಟ್ಟು ಬಂದು ಎಲ್ಲ ಬಿಟ್ಟು ಬಂದು ತಪಸ್ಸು ಮಾಡ್ಲಿಕ್ಕತ್ತಾನ. ಆಮೇಲೆ ದೇವರು ಹೇಳಿದ ಮೇಲೆ ಅದನ್ನು ನೆನಪು ಮಾಡಿಕೊಂಡ. ನಾನು ಅಲ್ಲೇ ಹುಟ್ಟಿ ಬಂದಿಲ್ಲ ಅಂತ ಕೇಳಿಲ್ಲವ. ನನಗೆ ನಮ್ಮ ಮನೆಯಲ್ಲಿ ಸ್ಥಾನ ಸಿಗಲಿಲ್ಲ, ಆದ ಕಾರಣ ನನಗೆ ಉತ್ತಮವಾದ ಸ್ಥಾನವನ್ನು ಕೊಡು, ನನಗೆ ಆ ಸ್ಥಾನದಾಗಿ ನೀನು ಇಳಿ ಅಂತ ಅನ್ನಬಾರದು. ಅಂತಹ ಸ್ಥಾನವನ್ನು ಕೊಡು, ನನ್ನನ್ನು ಹೊರಗೆ ಹಾಕಬಾರ್ದು ಯಾರು, ಅಂತಹ ಸ್ಥಾನವನ್ನು ನನಗೆ ಕೊಡು ಅಂತ ಕೊಟ್ಟಾಗ ಸ್ಥಾನ ಕೇಳ್ತಾ ಇದ್ದೇನೆ ಹೊರತು ಮೋಕ್ಷ ಕೇಳಲಿಲ್ಲ, ಮೋಕ್ಷವನ್ನ ಕೊಡ್ಲಿಲ್ಲ. ಕೇಳಿದ್ದ ಸ್ಥಾನ ಅಂದಕ್ಕಾಗಿ ಸ್ಥಾನವನ್ನ ಕೊಟ್ಟೆ ಹೊರತು ಮೋಕ್ಷವನ್ನ ಕೊಡಲಿಲ್ಲ. ಆದ ಕಾರಣ ಧರ್ಮೋ ಅಗ್ನಿ ಕಶ್ಯಪ ಶಕ್ರ ಮುನಯ, ಇಂದ್ರ ಕಶ್ಯಪಾದಿ ಮುನಿಗಳು, ಅಗ್ನಿ ಮೊದಲಾದ ಧರ್ಮರಾಜ ಮತ್ತು ಎಲ್ಲಕ್ಕಿಂತಲೂ ನಕ್ಷತ್ರಾದಿ ದೇವತೆಗಳು ಎಲ್ಲಿ ಸಂಚಾರವನ್ನ ಮಾಡಿ ಹೋಗಬೇಕು ಅಂತಹ ನಕ್ಷತ್ರಕ್ಕಿಂತಲೂ ಮಿಗಿಲಾದ ದೊಡ್ಡದಾದ ಸ್ಥಾನವನ್ನ ಧ್ರುವಲೋಕ ಎಂಬುವ ಸ್ಥಾನವನ್ನೇ ಕೊಟ್ಟರೆ ಹೊರತು ಮೋಕ್ಷವನ್ನ ಕೊಡಲಿಲ್ಲ. ದೇವರನ್ನ ಕೇಳಬೇಕಾದಾಗ ಎಚ್ಚರವಾಗಿ ಇರಬೇಕು. ದೇವರ ಬಂದು ಕುತ್ಕೊಂಡಾಗ ನಂಗೆ ಇದು ಬೇಕು ಅದು ಬೇಕು ಅಂದಾಗ ಅಷ್ಟೇ ಕೊಡ್ತಾನೆ. ದೇವರು ಯಾರ್ಯಾರಿಗೆ ಏನೇನು ಕೇಳ್ತಾರೋ ಅಷ್ಟೇ ಕೊಡ್ತಾನೆ. ಒಂದೆಳ್ಳಷ್ಟು ವ್ಯತ್ಯಾಸ ಮಾಡೋದಿಲ್ಲ ದೇವರು, ಶಬ್ದಗಳಲ್ಲಿ ವ್ಯತ್ಯಾಸವನ್ನು ಮಾಡೋದಿಲ್ಲ ದೇವರು. ದೇವಕಿ ದೇವಿ ಕೇಳಿದ್ದೇನು, ನನ್ನಲ್ಲಿ ಹುಟ್ಟಿ ಬರಬೇಕು, ಹುಟ್ಟಿದ ಹೊರತು ಬಾಲ್ಯ ಲೀಲೆ ತೋರಿಸಿಲ್ಲ. ಕೇಳಿದ್ದೇನು, ನನ್ನಲ್ಲಿ ಹುಟ್ಟಬೇಕು, ಅಷ್ಟೇ ತೋರಿಸಿದ. ಯಶೋದಾವಿ ನಿನ್ನ ಬಾಲ್ಯ ಲೀಲೆಯನ್ನು ನೋಡಬೇಕು ಅಂತ ಕೇಳಿದ್ರು, ಬಾಲ್ಯ ಲೀಲೆ ತೋರಿಸಿದ, ಮದುವೆ ತೋರಿಸಿಲ್ಲ. ಕೇಳಿದ್ದಷ್ಟು ಅಷ್ಟೇ ಕೊಡ್ತಾನೆ ದೇವರು. ಕೇಳಬೇಕಾದ ನಾವು ಎಚ್ಚರವಾಗಿರ್ಬೇಕು, ದೇವರನ್ನು ಪ್ರಾರ್ಥನೆ ಮಾಡಬೇಕಾದ. ಎಚ್ಚರ ಇದ್ರೆ ಎಷ್ಟು ಕೇಳ್ತೀವಿ ಅಷ್ಟೇ ಕೊಟ್ಬಿಡ್ತಾನೆ ದೇವರು. ಕೊಡಬೇಕಾದಾಗ ಭಕ್ತಿಯನ್ನ ಬೆಳೆಸು, ನಿನ್ನ ಮೇಲೆ ಭಕ್ತಿಯನ್ನು ಬೆಳೆಸು ಇತ್ಯಾದಿಯಾಗಿ ಅನೇಕ ವಿಧವಾಗಿರುವಂಥದ್ದು. ಆದ ಕಾರಣ ಅಷ್ಟನ್ನೇ ಮಾತ್ರ ದೇವರು ಅನುಗ್ರಹವನ್ನ ಮಾಡದೇನೆ ಮುಂದೆ ಹೇಳ್ತಾರೆ, 36,000 ವರ್ಷಗಳ ಕಾಲ ನೀನು ರಾಜ್ಯವನ್ನ ಆಳಿ ಬಾ ಅಂತ ಆದ್ಯತೆ ಮಾಡ್ತಾನೆ. ಆಮೇಲೆ ನೀನು ಕೊಡ್ತೀವಿ ಅಂತ. ಯಾಕೆ ಅಂತ ರೀತಿಯಾಗಿ ಹೇಳ್ತಾ ರಾಜ್ಯವನ್ನು ಆಳ್ತಾನೆ. ಆ ಮುಂದೆ ಧ್ರುವರಾಜ ತನ್ನ ಲೋಕವನ್ನು ಮತ್ತೆ ಬಂದಾಗ ಮತ್ತೆ ಮುಂದೆ ಧ್ರುವರಾಜ ತಾನು ಎಲ್ಲವನ್ನ ದೇವರಿಗೆ ನಮಸ್ಕಾರವನ್ನು ಮಾಡಿ ಮತ್ತೆ ದೇವರನ್ನು ಧ್ಯಾನ ಮಾಡಿ ಮೋಕ್ಷವೂ ಕೂಡ ಕೇಳ್ತೀನಿ ಪ್ರಯತ್ನವನ್ನ ಮಾಡ್ತಾನೆ. ಎಲ್ಲಿ ದೇವರ ಸಿಗೋದು ಮತ್ತೆ ಸಿಗ್ತಾನ, ಮತ್ತೆ ಬರಲೇ ಇಲ್ಲ. ಓದೋದು ಒಂದು ಬಾರಿ ಕೇಳಿಕ್ಕೆ ಅವಕಾಶ ಕೊಟ್ಟಿದ್ದೆ, ಸಿಗಲಿಲ್ಲ, ಬಿಟ್ಬಿಟ್ಟ. ಆಗಲಿ, ನನ್ನ ಯೋಗ್ಯತಾನೇ ಇಷ್ಟದ, ನಾನು ಉತ್ತಮವಾದ ಮೋಕ್ಷಾದಿಗಳನ್ನೇ ಕೇಳಬಹುದಾಯ್ತು, ಸ್ಥಿರವಾದ ಸ್ಥಾನವನ್ನ ಕೇಳಿದೆ, ನಾನು ಮಾಡಿದ ತಪ್ಪು ಅಂತ ಕೇಳಿಕೊಂಡ. ದೇವರು ಬಂದಾಗ ಏನನ್ನ ಮಾಡಬೇಕು ಏನನ್ನ ಕೇಳಬೇಕು ಅಂತ ಧ್ರುವರಾಜ ತೋರಿಸಿಕೊಟ್ಟಿದ್ದಾರೆ. ಅದ ಕಾರಣ ಭಕ್ತಿಯನ್ನ ಮೊದಲಾದ ಎಲ್ಲವನ್ನ ದೇವರ ಚಿಂತನೆಯನ್ನ ತಮ್ಮ ಆದರ್ಶಮಯವಾದ ಜೀವನವನ್ನು ನಡೆಸಿ ಮುಂದೆ ಬಂದಾಗ ಮೊದಲಿಗೆ ಮಂದ ಪುಣ್ಯಾದಿಗಳನ್ನ ದೇಹವನ್ನ ಕೊಟ್ಟ ತಂದೆ ತಾಯಿ ಮುಖಾಂತರ ಅದನ್ನ ಸಮರ್ಪಣೆಯನ್ನ ಮಾಡ್ತಾರೆ. ಬಂದ ಆಕಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ಲು ಅನ್ನೋದಕ್ಕಾಗಿ ಆಕಿ ನಮಸ್ಕಾರ ಮಾಡುವುದನ್ನ ಬಿಡಲಿಲ್ಲ. ಆಕಿಗೂ ನನಗೆ ದೇವರ ಹತ್ತಿರ ಹೋಗುವಂತೆ ಮಾಡಿದೆ ಅನ್ನೋಕ್ಕಾಗಿ ನಮಸ್ಕಾರವನ್ನು ಮಾಡಿದ. ತಂದೆ ತಾಯಿಗಳು ಎಲ್ಲರಿಗೂ ನಮಸ್ಕಾರವನ್ನ ಮಾಡಿ ನಾನು ಎಲ್ಲ ಮಾಡಿಕೊಂಡಾಗ ಉತ್ತಮವಾದ ಸ್ವಾಗತವನ್ನ ಅವನನ್ನು ಕರೆದುಕೊಡ್ತಾರೆ. ಮುಂದೆ ರಾಜ್ಯವನ್ನ ಆಳುವ ಅಂತ ಅನ್ನೋದಕ್ಕೆ ದೇವರೇ ಆಜ್ಞೆ ಮಾಡ್ಯಾನ. ಅಂದಮೇಲೆ ಸಿಂಹಾಸನದ ಮೇಲೆ ನೀನೇ ಕೂಡುವಂತ ದೇವರ ಆಜ್ಞೆ ಅದು. ಅಂದಮೇಲೆ ಹಂಗಿರ್ತದ. ಅಂದಮೇಲೆ ಧ್ರುವರಾಜನ್ನ
ಮುಂದೆ ಸ್ವಯಂ ತಾನೇ ರಾಜನಾಗಿ ಉತ್ಥಾನಪಾದ ಮುಂದೆ ಕಾಲಾಂತರದಲ್ಲಿ ಮರಣವನ್ನು ಹೊಂದ್ತಾನೆ. ಆಗ ಮರಣವನ್ನು ಹೊಂದಿದಾಗ ಆಗ ಆಗ ಸ್ವಯಂ ಆ ದೇವರು ಆ ಧ್ರುವರಾಜ ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಡ್ತಾನೆ. ಆ ರಾಜ್ಯವನ್ನು ಕಾಳುವುದಲ್ಲಿ ಅಂತರದಲ್ಲಿ ಕಾಲಾಂತರ ತಾಯಿ ಇರ್ತಾಳೆ, ಸುರುಚಿ ಅದೇನೋ ಯಕ್ಷಾದಿಗಳು ಬಂದು ಅವರನ್ನು ಸಂಹಾರ ಮಾಡಿಬಿಡ್ತಾರೆ. ಯಕ್ಷ ರೂಪದಿಂದ ಬಂದು ಸಂಹಾರವನ್ನು ಮಾಡ್ತಾರೆ. ಸಂಹಾರ ಮಾಡಿದಾಗ ನನ್ನ ತಾಯಿಯನ್ನು ಕೊಂದರು ನನ್ನ ಕೈ ತಮ್ಮ ಯುದ್ಧದಲ್ಲಿ ಸೋತು ಹೋಗ್ತಾನೆ. ಆಗ ಮರಣವನ್ನು ಬರ್ತಾನೆ. ಅಂದ ಕೈ ಅವರ ತಂದಿ ಮಕ್ಕಳು ಹೋದ ಮೇಲೆ ಆಗ ಇವರನ್ನ ಸಿಟ್ಟನ್ನು ಇಟ್ಟುಕೊಂಡು ಯಕ್ಷರಿಗೆ ಅಧಿಪತಿಯಾದ ಕುಬೇರನ ಜೊತೆಗೆ ಯುದ್ಧವನ್ನ ಆಡ್ತಾನೆ ಧ್ರುವರಾಜ. ಅಲ್ಲಿ ಆಡಿ ಎಲ್ಲ ಯಕ್ಷಗಣಗಳನ್ನ ಸಂಹಾರವನ್ನು ಮಾಡೋದಕ್ಕೆ ಹೋಗ್ತಾನೆ. ಕುಬೇರ ಬಂದು ಕೇಳ್ಕೊತಾನೆ, ನಮ್ಮ ಯಕ್ಷಗಣನ ಪೂರ ನಿರ್ವಂಶ ಮಾಡಿಬಿಡ್ರ. ಇವೆಲ್ಲ ಇದ್ದವ್ರು ಎಲ್ಲಿಪ್ಪ ಅಂದ್ರೆ ಲಂಕಾಪಟ್ಟಣ. ಎಲ್ಲಿ ಉತ್ತರ ಎಲ್ಲಿ ಇದು ಅದು ಕಾರಣ ಇದು ಒಂದು ಕಾರಣ ಇವು ಮಾಡಿದಾಗ ಅನಂತರದಲ್ಲಿ ಸ್ವಯಂ ಹಾಗೆ ಹೇಳ್ತಾರೆ, ಯಾರು ದ್ವೇಷಾದಿಗಳನ್ನು ಮಾಡಿದಿರೋ ಅವರನ್ನ ಮಾತ್ರ ಧ್ರುವರಾಜ ಸಂಹಾರವನ್ನ ಮಾಡಿದ, ವಿಷ್ಣು ಭಕ್ತರನ್ನ ಕೊಲ್ಲಲಿಲ್ಲ ಅಂತ ನಿರ್ಣಯ ಹೇಳ್ತಾರೆ. ವಿಷ್ಣು ಭಕ್ತರಿಗೆ ಹಿಂಸೆಯನ್ನು ಕೊಟ್ಟರೆ ದೇವರಿಗೆ ಹಿಂಸೆಯನ್ನ ಮಾಡಿದಂತೆ. ಆದ ಕಾರಣ ಅದನ್ನು ಧ್ರುವರಾಜನು ಮಾಡಲಿಲ್ಲ. ಆಗ ಕೊನೆಗೆ ದೇವತೆಗಳ ಲೋಕದಿಂದಾಗಿ ವಿಮಾನ ಬರುತ್ತೆ. ಆ ವಿಮಾನದಲ್ಲಿ ಕುಳಿತುಕೊಂಡು ಹೋಗಬೇಕು ಅಂದಾಗ ಆ ವಿಮಾನದಲ್ಲಿ ಆಶ್ರಯವನ್ನು ಪಡಿಬೇಕಾದಾಗ ನಾವು ಒಬ್ಬನೇ ಬರುವುದಿಲ್ಲ, ನನ್ನ ಜೊತೆಗೆ ನನ್ನ ತಾಯಿನೂ ಬರ್ತಾಳೆ ಅಂತ ಕೇಳ್ಕೊತಾನೆ. ತಾಯಿ ನಿಂತಿತ್ತ ಬರುವುದಕ್ಕೆ ಮೊದಲೇನೆ ಆಕೆ ಸಿದ್ಧಳಾಗಿ ನಿಂತು ಬಿಟ್ಟಿದ, ಕೂತ್ಬಿಟ್ಟಾಳ. ತಾಯಿ ಮೊದಲಿಗೆ ಏರ್ಬಿಟ್ಟಾಳ, ಅದನ್ನ ಚಿಂತೆಯನ್ನು ಮಾಡಬೇಡ, ಅವಶ್ಯವಾಗಿ ನೀನು ಹೋಗಿ ಬಾ ಅಂತ ತಾಯಿಯ ಜೊತೆಗೆ ಧ್ರುವ ಲೋಕಕ್ಕೆ ಕರೆದುಕೊಂಡು ಉತ್ತಮವಾದ ಸ್ಥಾನವನ್ನು ಕೊಟ್ಟು ಅವನಿಗೆ ಯೋಗ್ಯವಾದ ಸ್ಥಾನವನ್ನು ಕೊಡ್ತಾರೆ. ದೇವರ ಅನುಗ್ರಹದಿಂದಾನು ಬಾಲ್ಯದಲ್ಲೇನೆ ದೇವರನ್ನ ತಮ್ಮ ದಿವ್ಯವಾದ ತಪಸ್ಸಿಂದ ಪಡೆದುಕೊಂಡಂತಹ ಧ್ರುವರಾಜನ ಕಥೆಯನ್ನು ಯಾರು ಶ್ರವಣವನ್ನ ಮಾಡ್ತಾರೆ, ಈ ಕಥಾರ್ಥಗಳನ್ನ ಶ್ರವಣವನ್ನ ಭಕ್ತಿಯಿಂದ ಯಾರು ಮಾಡ್ತಾರೆ ಅವರಿಗೆ ಸಮುದ್ರ ಮಧ್ಯದಲ್ಲಿ ಸಿಕ್ಕು ಬಿದ್ದಾಗ, ದಿಕ್ಕವೂ ತೋರದೇ ಇದ್ದಾಗ ಆಗ ಸ್ವಯಂ ಭಗವಂತ ಬಂದು ರಕ್ಷಣೆಯನ್ನ ಮಾಡ್ತಾನೆ. ಸಂಸಾರದಲ್ಲಿ ಸಿಲುಕಿಕೊಂಡಾಗ, ಮಧ್ಯದಲ್ಲಿ ಅಂಧಕಾರ ಮಾಡಿಕೊಂಡಾಗ, ಅಲ್ಲೆಲ್ಲೆಲ್ಲೂ ಕಷ್ಟದಲ್ಲಿದ್ದಾಗ ಸ್ವಯಂ ದೇವರೇ ಬಂದು ಕರೆದುಕೊಂಡು ಹೋಗ್ತಾನೆ. ಫಲಗಳನ್ನು ನೋಡಿ, ಅದ್ಭುತವಾಗಿರುವಂಥದ್ದು. ಕಾಡಿನ ಮಧ್ಯದಲ್ಲಿ ಪ್ರಾಣಿಗಳ ಮಧ್ಯದಲ್ಲಿ ತಾನು ಸಿಕ್ಕು ಸಾಯ್ತಾನೆ. ಭಯಗೊಂಡಾಗ ದೇವರನ್ನ ಆ ಸಂದರ್ಭದಲ್ಲಿ ಈ ಕಥೆಯನ್ನ ಸ್ಮರಣೆಯನ್ನ ಮಾಡಿದಾಗ ಆ ಅಜ್ಞಾತವಾದ ಕಾಡಿನಿಂದಾಗಿ ತಾನು ಸುರಕ್ಷಿತವಾಗಿ ಹೊರಗಡೆ ಬಂದು ದೇವರು ರಕ್ಷಣೆಯನ್ನ ಮಾಡ್ತಾನೆ. ನಾವು ಹೊರಗಡೆ ಹೋದರೆ ಈಗ ಆಪತ್ತಿದೆ, ನಮಗೆ ಆಪತ್ತು ನಮಗೆ ಎಲ್ಲಿಲ್ಲ, ಹೆಜ್ಜೆ ಹೆಜ್ಜೆಗೆ ಆಪತ್ತಿದೆ. ನಿತ್ಯದಲ್ಲಿ ಈ ಕಥೆಗಳನ್ನ ನಾವು ಸ್ಮರಣೆಯನ್ನ ಮಾಡ್ತಾ ಇದ್ದರೆ ಸದಾಕಾಲ ನಮ್ಮ ಬೆಂದ ಹಿಂದೆ ದೇವರು ನಿಂತು ಅಗ್ರತೋ ನಾರಸಿಂಹಶ್ಚ ಪುಷ್ಟತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಂ ಶಿಶರೋ ರಾಮ ಲಕ್ಷ್ಮಣಂ ಎನ್ನುವಂತೆ ದೇವರು ನಾಲ್ಕು ದಿಕ್ಕಿಂದ ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾ ನಮ್ಮನ್ನ ಅನುಗ್ರಹವನ್ನ ಮಾಡ್ತಾನೆ ಎಂಬುದೇ ಧ್ರುವರಾಜನ ಫಲಶ್ರುತಿ ಅಂತ ಈ ರೀತಿಯಾಗಿ ತಿಳಿಸ್ತಾ ಮುಂದೆ ಇದೇ ಸಂತತಿಯಲ್ಲಿ ಬರ್ತಕ್ಕಂತಹ ಮುಂದೆ ವೇನರಾಜನ ಪೃಥುರಾಜನ ಮೊದಲಾಗಿರುವಂತಹ ಕಥೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವ ಸಂಪೂರ್ಣ